ಹರೇ ಕೃಷ್ಣ ಹರಿ ಬೋಲ್. ಎಲ್ಲರಿಗೂ ಪ್ರಣಾಮಗಳು. ಇವತ್ತಿನ ಈ ಗೋಪಿ ಸೈನ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಮೊದಲಿಗೆ ಪ್ರೇಯರ್ಸ್ ಮೂಲಕ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಇವತ್ತಿನ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಸುಸ್ವಾಗತ. ಸೊ ಮೊದಲನೇ ಕಾರ್ಯಕ್ರಮ ವೈಷ್ಣವ ಭಜನೆ. ಸೊ ವೈಷ್ಣವ ಭಜನೆಯನ್ನ ಹಾಡಕ್ಕೆ ನಮ್ ಜೊತೆ ಇವತ್ತು ಆಶಾ ಮಾತಾಜಿ ಅವರು ನಮ್ ಜೊತೆ ಇದ್ದಾರೆ. ಸೊ ಆಶಾ ಮಾತಾಜಿ ಅವರು ಎಲ್ಲರಿಗೂ ತುಂಬಾ ತುಂಬಾ ಪರಿಚಿತರು. ಸೊ ಮಾತಾಜಿ ಅವರು ಯಾವಾಗ ವೈಷ್ಣವ ಭಜನೆ ಹಾಡ್ತಿರ್ತಾರೆ ಅಂತ ನಾವು ಕಾಯ್ತಾ ಇರ್ತೀವಿ. ಯಾಕಂದ್ರೆ ಮಾತಾಜಿ ಅವರು ಅಷ್ಟು ಸುಮಧುರವಾಗಿ ಮತ್ತೆ ಅವರು ಸೆಲೆಕ್ಟ್ ಮಾಡೋ ವೈಷ್ಣವ ಭಜನೆಗಳಾಗಿರ್ಬೋದು, ದಾಸರ ಪದ, ಮಾತಾಜಿ ಜಾಸ್ತಿ ದಾಸರ ಪದಗಳನ್ನ ಹಾಡ್ತಾರೆ. ಸೊ ದಾಸರ ಪದಗಳಾಗಿರ್ಬೋದು ಯಾವಾಗ್ಲೂ ನಮ್ಗೆ ಅದು ತುಂಬಾ ಪ್ರೀತಿ ಆಗತ್ತೆ ಅದ್ರ ಮೇಲೆ, ಪ್ರತಿಯೊಂದು ದಾಸರ ಪದಗಳ ಮೇಲೂ. ಸೊ ಹಂಗೆ ಮಾತಾಜಿ ಅವರು ಕೂಡ ಇವತ್ತು ನಮ್ ಜೊತೆ ಈ ವೈಷ್ಣವ ಭಜನೆಯ ಸೇವೆಯನ್ನ ಸ್ವೀಕರಿಸಿ ನಮ್ ವೈಷ್ಣವ ಭಜನೆ ಹಾಡಕ್ ಬಂದಿದ್ದಾರೆ. ಸೊ ಮಾತಾಜಿ ಅವರು ಆಕ್ಚುಲಿ ಮೂಲತಃ ಮೈಸೂರಿನವರು. ಸೊ ಮಾತಾಜಿ ಅವರು ಅವರದೇ ಆದ ಒಂದು ರಿಸ್ಟ್ರಿಕ್ಷನ್ ಇರೋದ್ರಿಂದ ಮಾತಾಜಿ ಅವರು ಯಾವ್ದು ಸೆಂಟರ್ಗಳಿಗೆ ಹೋಗಕ್ಕಾಗಲ್ಲ, ಅವ್ರ ಹತ್ತೆಯನ್ನ ನೋಡ್ಕೋಬೇಕು. ಸೊ ಬಟ್ ಆನ್ಲೈನ್ ಸೇವೆಯಲ್ಲಿ ದುಬೈ ಅವ್ರಿಗೆ ಅಲ್ಲಿ ಕಂಪೇರಿಂಗು, ಅಲ್ಲೂ ಕ್ಲಾಸಸ್ ಮಾಡ್ತಿರ್ತಾರೆ, ಅಲ್ಲೂ ವೈಷ್ಣವ ಭಜನೆಗಳನ್ನ ಹಾಡ್ತಿರ್ತಾರೆ. ಮತ್ತೆ ನಮ್ಮ ಗೋಪಿ ಸೇನೆ ಕಾರ್ಯಕ್ರಮಕ್ಕೂ ಬಂದು ನಮ್ ಜೊತೆ ಈ ವೈಷ್ಣವ ಭಜನೆಗಳನ್ನ ಮತ್ತೆ ನರಸಿಂಹಾರ್ತಿಗಳ್ನೂ ಹಾಡಿ ಸೇವೆ ಮಾಡ್ತಾ ಇರ್ತಾರೆ. ಸೊ ಮಾತಾಜಿ ಅವರು ಬೇಗನೆ ದೇವಸ್ಥಾನಕ್ಕೆ ಬರಕ್ ಆಗ್ಲಿ ಅಂತ ಹೇಳಿ ಕೃಷ್ಣನ್ನ ಕೇಳ್ಕೊತಾ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಾಮಂತ್ರ ಹೇಳೋ ಮೂಲಕ ಒಂದ್ಸಲ ಈ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಯೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಎಸ್ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ನಿಮ್ಮ ಒಂದು ಪ್ರಾರ್ಥನೆ ಫಲಿಸಿ ನಾನು ಆದಷ್ಟು ಬೇಗ ದೇವಸ್ಥಾನಕ್ಕೆ ಬರೋ ಹಂಗೆ ಆಗ್ಲಿ ಅಂತ ನನಗೂ ಒಂದು ಆಸೆ ಇದೆ ಮಾತಾಜಿ. ಇಲ್ಲಿ ನೆರೆದಿರುವ ಎಲ್ಲಾ ವೈಷ್ಣವಿಯರಿಗೆ ನನ್ನ ದಂಡವತ್ ಪ್ರಣಾಮಗಳು. ಮಾತಾಜಿ ವಾಯ್ಸ್ ಕ್ಲಿಯರ್ ಆಗಿದೆ ಅಲ್ವಾ? ಶುರು ಮಾಡ್ಬೋದಲ್ಲ? ಹಾ ಮಾತಾಜಿ, ವಾಯ್ಸ್ ಕ್ಲಿಯರ್ ಆಗಿದೆ, ಶುರು ಮಾಡಿ. ಇವತ್ತು ನಾನು ಹಾಡ್ತಾ ಇರೋದು ದಾಸರ ಪದದಲ್ಲಿ ಪುರಂದರ ದಾಸರ ಒಂದು ಹಾಡನ್ನ ಹಾಡ್ತಾ ಇದ್ದೀನಿ.
ಇದರಲ್ಲಿ ಆ ಆ ಯಶೋದಾಮಯ್ಯ ಆ ಈ ಉತ್ತಮ ಪುರುಷ ಕೃಷ್ಣನನ್ನ ಮಗು ಅಂತ ತಿಳ್ಕೊಂಡು ಅವನಿಗೆ ಎಣ್ಣೆಯನ್ನ ಒತ್ತಿ ಸ್ನಾನ ಮಾಡಿಸುವಾಗ ಹೇಗೆಲ್ಲ ಅವಳು ಅವನಿಗೆ ಆಶೀರ್ವಾದವನ್ನ ಮಾಡ್ತಾಳೆ ತಾಯಿಯ ಅಂತ ಈ ಹಾಡಲ್ಲಿ ಸುಂದರವಾಗಿ ಒಂದು ವರ್ಣನೆ ಮಾತಾಜಿ ತುಂಬಾ ಬ್ಲ್ಯಾಕ್ ಆಗ್ಬಿಟ್ಟಿದೆ, ನಿಮ್ ಸ್ವಲ್ಪ ಮಕ್ಕನ್ ಸರಿಯಾಗಿ ಕಾಣಲ್ಲ, ಬ್ಲ್ಯಾಕ್ ಆಗಿದೆ. ಈಗ ಸ್ವಲ್ಪ ಬೆಟರ್ ಅನ್ಸುತ್ತಲ್ಲ ಮಾತಾಜಿ? ಪರವಾಗಿಲ್ಲ ಮಾತಾಜಿ, ಪರವಾಗಿಲ್ಲ. ಹೇಗೆ ಅವಳು ಯಶೋದಮ್ಮಯ್ಯ ಭಗವಂತನನ್ನ ಮಗು ಅಂತ ತಿಳ್ಕೊಂಡು ಅವನಿಗೆ ಎಣ್ಣೆ ಒತ್ತಿ ನೀರ್ ಹಾಕಿ ಅಭ್ಯಂಜನ ಮಾಡಿ ಅವನನ್ನ ಹೇಗೆ ಆಶೀರ್ವಾದ ಮಾಡ್ತಾಳೆ ಅಂತ ಈ ಒಂದು ಹಾಡಿನಲ್ಲಿ ಪುರಂದರದಾಸರು ತುಂಬಾ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನ ಕೇಳೋಣ ಬನ್ನಿ. ಬಣ್ಣಿಸಿ ಗೋಪಿತ ಹರಸಿದಳು, ಬಣ್ಣಿಸಿ ಗೋಪಿತ ಹರಸಿದಳು, ಎಣ್ಣೆಯನೋ ತುತಾಯದು ಕುಲ ತಿಲಕಗೆ, ಎಣ್ಣೆಯನೋ ತುತಾಯದು ಕುಲ ತಿಲಕಗೆ, ಬಣ್ಣಿಸಿ ಗೋಪಿತ ಹರಸಿದಳು, ಬಣ್ಣಿಸಿ ಗೋಪಿತ ಹರಸಿದಳು. ಆಯುಷ್ಯವಂತನಾಗು ಅತಿ ಬಲ್ಲಿದನಾಗು, ಮಾಯಾ ವಿಖಳರ ಮರ್ದನನಾಗು, ಆಯುಷ್ಯವಂತನಾಗು ಅತಿ ಬಲ್ಲಿದನಾಗು, ಮಾಯಾ ವಿಖಳರ ಮರ್ದನನಾಗು, ರಾಯರ ಪಾಲಿಸು ರಕ್ಕಸರ ಸೋಲಿಸು, ರಾಯರ ಪಾಲಿಸು ರಕ್ಕಸರ ಸೋಲಿಸು, ವಾಯುಸುತಗೆ ನೀನೊಡೆಯನಾಗೆನುತಲಿ, ಬಣ್ಣಿಸಿ ಗೋಪಿತ ಹರಸಿದಳು. ಧೀರನು ನೀನಾಗು ದಯಾಂಬುಧಿಯಾಗು, ಆ ರುಕ್ಮಿಣಿಗೆ ನೀನರಸನಾಗು, ಧೀರನು ನೀನಾಗು ದಯಾಂಬುಧಿಯಾಗು, ಆ ರುಕ್ಮಿಣಿಗೆ ನೀನರಸನಾಗು, ಮಾರನ ಪಿತನಾಗು ಮಧುಸೂದನನಾಗು, ಮಾರನ ಪಿತನಾಗು ಮಧುಸೂದನನಾಗು, ದ್ವಾರವತಿಗೆ ನೀ ದೊರೆಯಾಗೆನುತಲಿ, ಬಣ್ಣಿಸಿ ಗೋಪಿತ ಹರಸಿದಳು. ಆನಂದ ನೀನಾಗು ಅಚ್ಯುತ ನೀನಾಗು, ದಾನವಾಂತಕನಾಗು ದಯವಾಗು, ಆನಂದ ನೀನಾಗು ಅಚ್ಯುತ ನೀನಾಗು, ದಾನವಾಂತಕನಾಗು ದಯವಾಗು, ಶ್ರೀನಿವಾಸನಾಗು ಶ್ರೀನಿಧಿ ನೀನಾಗು, ಶ್ರೀನಿವಾಸನಾಗು ಶ್ರೀನಿಧಿ ನೀನಾಗು, ಜ್ಞಾನಿ ಪುರಂದರ ವಿಠಲನಾಗೆನುತಲಿ, ಬಣ್ಣಿಸಿ ಗೋಪಿತ ಹರಸಿದಳು. ಎಣ್ಣೆಯನೋ ತುತಾಯದು ಕುಲ ತಿಲಕಗೆ, ಬಣ್ಣಿಸಿ ಗೋಪಿತ ಹರಸಿದಳು, ಬಣ್ಣಿಸಿ ಗೋಪಿತ ಹರಸಿದಳು, ಬಣ್ಣಿಸಿ ಗೋಪಿತ ಹರಸಿದಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಶುಭ ಮಾತಾಜಿ. Yes, ಹರೇ ಮಾತಾಜಿ. ಕೃಷ್ಣ. ಈ ಒಂದು ಅಧಿಕ ಮಾಸದ ಶುಭ ಸಂದರ್ಭದಲ್ಲಿ ಭಗವಂತನ ಲೀಲೆಗಳನ್ನ ಹಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗಿ ಗೋಪಿ ಸೇನಾ ತಂಡದ ಎಲ್ಲಾ ವರಿಷ್ಠರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು.
ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಸ್ ಯೂಶುವಲ್ ತುಂಬಾ ಸುಂದರವಾದ ದಾಸರ ಪದ, ತುಂಬಾ ಮೀನಿಂಗ್ಫುಲ್ ಆಗಿತ್ತು. ಸೊ ಇಂಥ ಒಂದು ದಾಸರ ಪದನ ನಮ್ಗೆ ಇವತ್ತು ಹಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ಸೊ ನಿಮ್ ಸೇವೆ ಯಾವಾಗ್ಲೂ ಅಟ್ಲೀಸ್ಟ್ ವೈಷ್ಣವ ಭಜನ್ ನಮ್ಗೆ ಒಳ್ಳೆ ದಾಸರ ಪದಗಳನ್ನ ಕೇಳೋದಕ್ಕಾದ್ರೂ ನಮ್ಗೆ ಅವಾಗ ನಿಮ್ ಸೇವೆ ತಗೋತಾ ಇದ್ದು ಬನ್ನಿ ಮಾಡ್ಬೇಕಂತ ಹೇಳಿ ಕೇಳ್ಕೊತೀವಿ ಮಾತಾಜಿ. ಖಂಡಿತ. ಹರೇ ಕೃಷ್ಣ. ಮಾತಾಜಿ ಈಗ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಮುಂದಿನ ಕಾರ್ಯಕ್ರಮ ಎಲ್ಲರೂ ಪ್ರತಿ ವಾರ ಕಾತುರದಿಂದ ಕಾಯ್ತಿರೋ ಅಂತ ಒಂದು ಕಾರ್ಯಕ್ರಮ ಮೇನ್ ಆಗಿ. ಸೊ ಇವತ್ತು ಲೆಕ್ಚರ್. ಸೊ ಇವತ್ತಿನ ಲೆಕ್ಚರ್ನ ನಮ್ಗೆ ಹೇಳಕ್ಕೆ ಬರ್ತಾ ಇರೋರು ಸುಗುಣಾಮಯಿ ವಸುಧಾ ದೇವಿದಾಸಿ ಅಂತ. ಹರ್ಗ್ರೇಸ್ ಸುಗುಣಾಮಯಿ ವಸುಧಾ ದೇವಿದಾಸಿ ಅಂತ. ಸೊ ಮಾತಾಜಿ ಅವರಿಗೆ ಸ್ವಾಗತ. ಸೊ ಮಾತಾಜಿ ಅವ್ರ ಬಗ್ಗೆ ಒಂದು ಕಿರು ಪರಿಚಯ. ಸೊ ಆಕ್ಚುಲಿ ಮಾತಾಜಿ ಅವರು ಬೆಂಗಳೂರಿನವರು ಮೂಲತಃ. ಸೊ ಮಾತಾಜಿ ಅವರು ಆಕ್ಚುಲಿ ಹೆಚ್ ಬಿ ಆರ್ ಲೇಔಟ್ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಗಿರಿಧಾರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕನೆಕ್ಟೆಡ್. ಸೊ ಹಿಂಗೆ ಕೃಷ್ಣ ಯಾರ್ಯಾರನ್ನ ಹಿಂಗ್ ಕನೆಕ್ಟ್ ಮಾಡ್ಬೇಕೋ ಹಂಗೆ ಕನೆಕ್ಟ್ ಆದ್ರು ನಮ್ ಜೊತೆಗೆ. ಸೊ ಮಾತಾಜಿ ಅವರ ಬಗ್ಗೆ ಹೇಳೋದಾದ್ರೆ, ಮಾತಾಜಿ ಅವರು ಮೈಸೂರು ಯೂನಿವರ್ಸಿಟಿಲಿ ಟಾಪ್ ರ್ಯಾಂಕ್ ತಗೊಂಡು ಅವರ ಒಂದು ವ್ಯಾಸಂಗನ ಕಂಪ್ಲೀಟ್ ಮಾಡಿದ್ದಾರೆ. ಅವರು ಪಬ್ಲಿಕ್ ಮತ್ತೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಅಕೌಂಟ್ ಸೆಕ್ಷನ್ ನಲ್ಲಿ ಅವರು 2012 ತನಕ ಸೇವೆನ ಮಾಡಿ 2010ರಲ್ಲಿ ಅವರು ಈ ಭಕ್ತಿಯ ಮಾರ್ಗವನ್ನ ಸೇರಿ ಇಸ್ಕಾನ್ HBR ಲೇಔಟ್ ಅಲ್ಲಿ ಸೇರಿದ್ರು. 2010ರಲ್ಲಿ ಸೇರಿದ್ಮೇಲೆ 2020ರಲ್ಲಿ ಹಿಸ್ ಹೋಲಿನೆಸ್ ಜಯಪತಾಕ್ ಗುರು ಮಹಾರಾಜ್ರಿಂದ ಅವರು ದೀಕ್ಷೆನ ಪಡೆದು ತಮ್ಮ ಭಕ್ತಿ ಸೇವೆನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಅವರು ಮುಂಚೆ ಮಕ್ಕಳ ಕ್ಲಾಸ್ ಎಲ್ಲ ಮಾಡ್ತಾ ಇದ್ರು. ಸೊ ಅಟ್ ಪ್ರೆಸೆಂಟ್ ಇವಾಗ ಅವರು ಭಕ್ತಿ ವೃಕ್ಷಗಳನ್ನ ಕನ್ನಡದಲ್ಲಿ ಭಕ್ತಿ ವೃಕ್ಷಗಳನ್ನ ನಡೆಸ್ತಾ ಮತ್ತೆ ಅವ್ರದ್ದು ಒಂದು ಕಾಂಗ್ರಿಗೇಷನ್ ನಲ್ಲಿ ಭಾಗವತಂ ಕ್ಲಾಸಸ್ನ ತಗೊಂಡು ಅವರು ತಮ್ಮ ಸೇವೆನ ನಡೆಸ್ತಾ ಇದ್ದಾರೆ. ಮತ್ತೆ ಪ್ರತಿ ಭಾನುವಾರ ಆಸ್ ಯೂಶುವಲ್ ನಮ್ಮ ಸೇವೆಗಳಲ್ಲಿ ಅವರು ಅವರದೇ ಆದ ಒಂದು ಗ್ರೂಪ್ಗಳಲ್ಲಿ ತಮ್ಮದೇ ಆದ ಒಂದು ಸೇವೆಗಳನ್ನ ನಿಯುಕ್ತ ಆಗಿರುತ್ತೆ ದೇವಸ್ಥಾನದಿಂದ. ಆ ಸೇವೆಗಳನ್ನ ಅವರು ಮಾಡ್ತಾ ಅವರ ಭಕ್ತಿ ಸೇವೆನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಮಾತಾಜಿ ಅವ್ರಿಗೆ ರೀಡಿಂಗ್ ಬುಕ್ಸ್ ಮತ್ತೆ ಸ್ಟೋರೀಸ್ ನರೇಟ್ ಮಾಡೋದು ಎಲ್ಲ ತುಂಬಾ ಪ್ರೀತಿಯಾದ ಒಂದು ಸೇವೆ ಅಂತೆ. ಸೊ ಮಾತಾಜಿ ಅವರು ಹೀಗೆ ಅವರ ಭಕ್ತಿ ಸೇವೆನ ಮಾಡ್ತಾ ಇದ್ದು ಇವತ್ತು ನಮ್ ಜೊತೆ ನಮ್ದೆಲ್ಲ ಒಂದು ಮೋಸ್ಟ್ಲಿ ಈ ಪುರುಷೋತ್ತಮ ಮಾಸದ ಒಂದು ಮಹಿಮೆನೆ ಅನ್ಕೋಬೇಕು. ಸೊ ಹೊಸ ಪ್ರವಚನಕಾರರು ನಮ್ ಜೊತೆ ಬಂದು ಈ ಒಂದು ಮಾಸದಲ್ಲಿ ನಮ್ಗೆ ಹೆಚ್ಚು ಕೃಷ್ಣನ ಬಗ್ಗೆ ತಿಳಿಸ್ಕೊಡ್ತಾ ಇರೋದಕ್ಕೆ ಆ ಕೃಷ್ಣ ಅವಕಾಶ ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಇವತ್ತು ಮಾತಾಜಿ ಅವರು ನಮ್ ಜೊತೆ ಇದ್ದಾರೆ. ಸೊ ಮಾತಾಜಿ ಅವ್ರಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ವೆಲ್ಕಮ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವೆಲ್ಕಮ್ ಟು ಯು ಮಾತಾಜಿ ಅಂಡ್ ಓವರ್ ಟು ಯು. ಸೊ ಇಂಟ್ರೊಡಕ್ಷನ್ ಅಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಮಾತಾಜಿ. ಮಾತಾಜಿ ಎಲ್ಲ ಸರಿ ಇದೆ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಸೊ ಮೊದಲಿಗೆ ಈ ಪುರುಷೋತ್ತಮ ಮಾಸದಲ್ಲಿ ನನಗಿಂತ ಅವಕಾಶವನ್ನು ಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದನ ಸಲ್ಲಿಸ್ತಾ ಇದ್ದೀನಿ. ಸೊ ನಮ್ದು ವಿಡಿಯೋ ಆಡಿಯೋ ಕರೆಕ್ಟ್ ಆಗಿದ್ಯಾ? ಕೇಳಿಸ್ತಾ ಇದೆಯಾ? ಹಾ ಮಾತಾಜಿ ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಎಸ್ ಓಕೆ, ನಾವು ಮಾತಾಜಿ ಇವತ್ತಿನ ಮುಖಕ್ಕೆ ಒಂದ್ ಸ್ವಲ್ಪ ಕಾಣಲ್ಲ, ಕಪ್ಪು ಇದೆ, ಬ್ಲ್ಯಾಕ್ ಇದೆ, ಸ್ವಲ್ಪ ಬೆಳಕು ತಗೊಳ್ಳಿ ಮಾತಾಜಿ. ಲೈಟ್ ಹಾಕ್ತೀನಿ ನೋಡಿ. ಈಗ ಓಕೆನಾ? ಹಾ ಪರವಾಗಿಲ್ಲ ಮಾತಾಜಿ. ಈಗ ಓಕೆನಾ? ಓಕೆ. ಹರೇ ಕೃಷ್ಣ. ಸೊ ಇವತ್ತು ಸೇರಿದಂತ ನಿಮ್ಗೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಗೋಪಿ ಸೇನಾ ತಂಡಕ್ಕೆ ಯಾರು ನನಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಈ ಪುರುಷೋತ್ತಮ ಮಾಸದಲ್ಲಿ
ಅಂತ ಭಕ್ತರ ಬಗ್ಗೆ ಹೇಳೋದಕ್ಕೆ ಒಂದು ಅವಕಾಶವನ್ನ ನಮ್ಗೆ ಕಲ್ಪಿಸ್ಕೊಟ್ಟಿದ್ದೀರಾ. ನಾನು ಯಾವ ರೀತಿ ನಿಮ್ಗೆಲ್ಲ ಧನ್ಯವಾದ ಹೇಳ್ಬೇಕು ಗೊತ್ತಿಲ್ಲ. ಸೊ ರಿಯಲಿ ನೀವ್ ನನ್ಗೆ ಈ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಹೆಚ್ಚು ಓದ್ತಾ ಇರ್ಲಿಲ್ಲ, ಹೆಚ್ಚು ತಿಳ್ಕೊಳ್ತಾ ಇರ್ಲಿಲ್ಲ, ನರೇಟ್ ಮಾಡೋದಕ್ಕೆ ನಾನು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಅಚ್ಚುಮೆಚ್ಚಾಗಿರುವಂತಹ, ಯಾರು ತಮ್ಮ ಜೀವನದುದ್ದಕ್ಕೂ ಜೀವನದ ಅಂತ್ಯದಲ್ಲೂ ಭಗವಂತನ ಭಕ್ತಿ ಹೇಗೆ ಮಾಡ್ಬೇಕು ಅಂತ ನಮ್ಗೆ ಸ್ವತಃ ಮಾಡಿ ತೋರಿಸಿದಾರೋ ಅಂತ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಭಕ್ತ, ಅವರ ಬಗ್ಗೆ ನಾವು ಇವತ್ತು ಟಾಪಿಕ್ ನ ಮಾತಾಡ್ಲಿಕ್ಕಿದೀವಿ. ನೀವೇ ಎಲ್ಲರೂ ಊಹೆ ಮಾಡಿರ್ತಾರೆ ಯಾರು ಅಂತ, ಆಲ್ರೆಡಿ ನಿಮ್ಗೆಲ್ಲ ರಿವೀಲ್ ಆಗೋಗ್ಬಿಟ್ಟಿದೆ. ಅವರೇ ನಮ್ಮ ಭೀಷ್ಮ ಪಿತಾಮಹ. ಸೊ ನಮ್ಮ ಭೀಷ್ಮ ಪಿತಾಮಹರ ಬಗ್ಗೆ ಮಾತಾಡುವಂತ ಒಂದು ಅವಕಾಶ, ಸದವಕಾಶ ನನಗೆ ಇವತ್ತು ಸಿಕ್ಕಿದೆ. ಇದು ನನ್ನ ಅದೃಷ್ಟನ ಅಂತ ಅನ್ಬೇಕು. ಸೊ ಇದನ್ನ ನಾನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು, ನಾನು ಏನು ಪರಂಪರೆಯಿಂದ ಕೇಳಿದ್ದೀನಿ, ಓದಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಪದಗಳನ್ನು ಉಪಯೋಗಿಸಿ ನಿಮ್ಮವರೆಗೂ ಇದನ್ನ ತಲುಪಿಸ್ಬೇಕು ಅನ್ನೋ ನನ್ನ ಪ್ರಯತ್ನ ಸಫಲ ಆಗ್ಲಿ ಅಂತ ನೀವೆಲ್ಲರೂ ನನಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲರೂ ಆಶೀರ್ವಾದಗಳನ್ನ ಕೊಡಿ. ಅವಾಗ್ಲೇ ಸರಿಯಾದ ಸಮಯಕ್ಕೆ ತಕ್ಕಂತೆ ಸರಿಯಾದ ಪದಗಳನ್ನು ಉಪಯೋಗಿಸಿ ಭೀಷ್ಮ ಪಿತಾಮಹರನ್ನ ಹೊಗಳುವಂತ ನನ್ನ ಸಾಹಸವನ್ನ ಮಾಡ್ಲಿಕ್ಕೆ ಧೈರ್ಯ ಸಿಗುತ್ತೆ. ಹರೇ ಕೃಷ್ಣ. ಸಣ್ಣ ಪ್ರಾರ್ಥನೆ ಮೂಲಕ ನಾವು ಪ್ರಾರಂಭ ಮಾಡೋಣ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ನಷ್ಟಪ್ರಾಯೇ ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಅತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜ ನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ. ಹರಿಪ್ರಿಯೇ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠ ಆಚಾರ್ಯ ಪಾದ ನಿತಾಯ ಕಲ್ಪಪ್ರದಾಯ ಗೌರಗದ ದಾಮದಾಯ ಗ್ರಾಮದಾಯ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠ ಉತ್ತರೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತ್ಯ ನಾಮನೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೀಕ್ಷಾಧಾರ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಕೃಷ್ಣ ಚೈತನ್ಯೇಶ್ವರ. ಹರೇ ಕೃಷ್ಣ. ಸೊ ನಮ್ಮ ಇವತ್ತಿನ ಟಾಪಿಕ್ ನ ಪ್ರಾರಂಭ ಮಾಡೋಣ. ಟಾಪಿಕ್ ಭೀಷ್ಮ ಪಿತಾಮಹರ ಬಗ್ಗೆ, ಭೀಷ್ಮ ದೇವರ ಸ್ತುತಿಯ ಬಗ್ಗೆ, ಹಾಗೆ ಭೀಷ್ಮ ಪಿತಾಮಹರಿಂದ ನಾವೇನು ಕಲಿಬೇಕು, ಗೃಹಸ್ಥರಾಗಿದ್ರು ಕೂಡ ನಮ್ಗೆ ಯಾವ ರೀತಿ ಭಗವಂತನ ಸ್ಮರಣೆ ಮಾಡ್ಲಿಕ್ಕಾಗತ್ತೆ, ಇದಕ್ಕೆಲ್ಲ ನಮ್ಗೆ ಟಿಪ್ಸ್ ಇದರಲ್ಲಿ ಸಿಗುತ್ತೆ. ನಾವು ಇದೆಲ್ಲ ಕೆಲವು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಹಾಗೇನೆ ಸೊ ಎಲ್ಲರಿಗೂ ಕೂಡ ಭೀಷ್ಮ ಪಿತಾಮಹರ ಬಗ್ಗೆ ತುಂಬಾ ವಿಷಯಗಳು ಗೊತ್ತಿರುತ್ತೆ. ಸೊ ಆದರೂ ಕೂಡ ನನ್ನ ಪರಿಶುದ್ಧತೆಗೋಸ್ಕರ ನಾನು ಮತ್ತೆ ನನ್ನ ಪ್ಯೂರಿಟಿಗೋಸ್ಕರ ನಾನು ಮತ್ತೆ ಅವರ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾ, ಸೊ ಅವರ ಒಂದು ಜನದ ಬಗ್ಗೆ ಹೇಳ್ತಾ, ಅವರ ಹಿಂದಿನ ಘಟನೆಗಳ ಬಗ್ಗೆ ಹೇಳ್ತಾ, ಅವರ ಜೀವನದಲ್ಲಿ ನಡೆದಂತ ಇಂಪಾರ್ಟೆಂಟ್ ಲೀಲೆಗಳನ್ನ ಬಗ್ಗೆ ಚರ್ಚಿಸ್ತಾ, ಇಂಥ ಮಹಾನ್ ಪಿತರಾದಂತಹ ಭೀಷ್ಮ ದೇವರಿಗೆ ನಮ್ಮ ನಮನಗಳನ್ನ ಸಲ್ಲಿಸೋ ಮೂಲಕ ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಭೀಷ್ಮ ಪಿತಾಮಹರಿಗೆ ಜಯವಾಗಲಿ. ಹರೇ ಕೃಷ್ಣ. ಓಕೆ, ಸೊ ಭೀಷ್ಮ ಪಿತಾಮಹ ಅಂದಿದ ತಕ್ಷಣ ನಮ್ಗೆ ಏನೇನು ಬರುತ್ತಂತೆ ಅಂದ್ರೆ, ಓ ಭೀಷ್ಮ ಪಿತಾಮಹ ಅಂದ್ರೆ 12 ಮಹಾಜನರಲ್ಲೂ ಒಬ್ಬರಲ್ವಾ? ಸೊ ಅಂತಹ ಮಹಾಜನದ ಬಗ್ಗೆ ನನಗೆ ಇವತ್ತು ಮಾತಾಡೋಂತ ಅವಕಾಶ ಸಿಕ್ಕಿದ್ದು, ಮತ್ತೆ ಕೇಳೋಂತ ಅವಕಾಶ ನಮಗೆಲ್ಲರಿಗೂ ಸಿಕ್ಕಿರೋದು ಮಹಾನ್ ಭಾಗ್ಯನೇ ಅಂತ. ಭೀಷ್ಮ ಪಿತಾಮಹರ ಬಗ್ಗೆ ಎಲ್ಲರಿಗೂ ಗೊತ್ತು, ಆದ್ರೂ ಕೂಡ ಅವ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡುವಂತ ಅದೃಷ್ಟ, ಕೇಳಿಸ್ಕೊಳ್ಳೋಂತ ಅದೃಷ್ಟ, ಅದು ಪುರುಷೋತ್ತಮ ಮಾಸದಲ್ಲಿ ಕೇಳಿಸ್ಕೊಳ್ಳೋಂತ ಅದೃಷ್ಟ ನಮ್ಗೆಲ್ಲರಿಗೂ ಸಿಕ್ಕಿದೆ. ಭೀಷ್ಮ ಪಿತಾಮಹರಿಗೆ
ಬೇರೆ ಬೇರೆ ಹೆಸರುಗಳಿದೆ. ಮೊದಲು ಅವರನ್ನ ದೇವವ್ರತ ಅಂತ ಕರಿತಾ ಇದ್ರು, ಶಾಂತನು ತನಯ್ಯ ಅಂತ ಕರಿತಾ ಇದ್ರು, ಗಂಗಾಪುತ್ರ ಅಂತ ಕರಿತಾ ಇದ್ರು. ಆದ್ಮೇಲೆ ಭೀಷ್ಮ ಅಂತ ಹೆಸರು ಬಂತು. ಹೀಗೆ ತಾಯಿ ಗಂಗಾ ಮಾತೆಗೆ ಹುಟ್ಟಿದಂತ ಮಗು, ತಾಯಿ ಗಂಗಾನೇ ತುಂಬಾ ತುಂಬಾ ಫೇಮಸ್, ಪ್ರಸಿದ್ಧಳಾಗಿದ್ದವಳು, ಪ್ರಸಿದ್ಧ ತೀರ್ಥ, ಪುಣ್ಯ ತೀರ್ಥ. ಅಂತವ್ರಿಗೆ ಹುಟ್ಟಿದಂತ ಮಗ ಹೇಗಿರ್ತಾರೆ, ಇನ್ನೆಷ್ಟು ಪ್ರಸಿದ್ಧಿ ಹೊಂದಿರ್ತಾರೆ ಅಲ್ವಾ? ಸೊ ಯಾವಾಗ್ಲೂ ತಂದೆ ತಾಯಿರು ತಮ್ಮ ಮಕ್ಕಳು ತಮಗಿಂತ ಹೆಚ್ಚು ಪ್ರಖ್ಯಾತರಾಗ್ಬೇಕು, ತಮಗಿಂತ ಉತ್ತಮ ಸ್ಥಾನಕ್ಕೆ ಏರ್ಬೇಕು ಅಂತ ನೋಡ್ತಾರೆ. ಹಾಗೆ ತಾಯಿ ಗಂಗಾ ಎಂಥ ಒಂದು ವಿದ್ಯೆಯನ್ನ, ಗುಣಗಳನ್ನ ಕಲಿಸ್ಕೊಟ್ಟಿದ್ರೆ ಆಕೆಯ ಮಗ ಎಷ್ಟು ಇಂಥ ಮಹಾನ್ ಭಕ್ತರಾಗಿ ಯುಗ ಯುಗಗಳು ಕಲಿತಾ ಇದ್ರು ಕೂಡ ಅವ್ರ ಬಗ್ಗೆ ಮಾತಾಡುವಂತ, ಅವ್ರ ಬಗ್ಗೆ ಚರ್ಚೆ ಮಾಡುವಂತ, ಅವರನ್ನು ಹೊಗಳುವಂತ ಒಂದು ಸಂದರ್ಭಗಳು ನಮ್ಗೆ ಇವತ್ತಿನವರೆಗೂ ಸಿಕ್ಕಿದೆ ಅಂತ ಹೇಳಿದ್ರೆ, ಇನ್ನ ಅಂತ ಭೀಷ್ಮ ಪಿತಾಮಹರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಇಲ್ಲಿ ಕೂತ್ಕೊಂಡಿರೋದು ನಮ್ಮ ಪೂರ್ವ ಜನ್ಮದ ಸೌಭಾಗ್ಯ ಅಂತ ಹೇಳ್ಬೇಕಷ್ಟೆ. ಸೊ ಭೀಷ್ಮ ಪಿತಾಮಹರು ಯಾರು ಎಲ್ಲರಿಗೂ ಗೊತ್ತಿದೆ. ಅವರು ಶಾಂತನು ಮಹಾರಾಜ್ ಮತ್ತೆ ಗಂಗಾ ಮಾತೆ ಪುತ್ರ ಅಂತ. ಅದಕ್ಕೆ ಗಂಗಾ ಮಾತಾ ಬೇರೆ ದೇವಲೋಕಗಳಿದ್ದವರು ಅವ್ರು ಹೇಗೆ ಕೆಳಗಡೆ ಬಂದ್ರು? ಹಾಗಾದ್ರೆ ಅಂತ ಮಾತೆಗೆ, ಗಂಗಾ ಮಾತೆಗೆ ಮಗನಾಗಿ ಹುಟ್ಟಬೇಕು ಅಂತ ಹೇಳಿದ್ರೆ ಇವರು ಏನು ಅಂತ ತಪಸ್ ಮಾಡಿದ್ರು ಅಥವಾ ಯಾವ ಕಾರಣದಿಂದ ಅವರು ಈ ಭೂಲೋಕಕ್ಕೆ ಬರ್ಬೇಕಾಗಿ ಬಂತು ಅಂತ ಮೊದಲಿಗೆ ನೋಡೋಣ. ಸೊ ಎಲ್ಲರಿಗೂ ಕಥೆಗಳು ಗೊತ್ತಿರುತ್ತೆ, ಅದನ್ನ ಮತ್ತೆ ಶಾರ್ಟ್ ಆಗಿ ನಾನು ಮತ್ತೆ ಒಂದು ಮೆಲ್ಕ್ ಹಾಕೋಣ ಅದನ್ನೆಲ್ಲ. ಸೊ ಮಾತಾ ಗಂಗಾ ಯಾರು? ನಾವು ಗಂಗಾ ಮಾತಾ ಅಂತ ಹೇಳಿದ ತಕ್ಷಣ ಗಂಗಾ 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 ಅಂತ 3 ಸಲ ಹೇಳಿದ್ರೆ ಸಾಕಂತೆ, ಹೋಗಿ ಗಂಗೆನಲ್ಲಿ ಸ್ನಾನ ಮಾಡ್ಬೇಕಾಗಿಲ್ಲ. ಜಸ್ಟ್ 3 ಸಲ ಗಂಗಾ 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 ಅಂತ ಹೇಳಿದ್ರೆ ನಮ್ಮ ಪಾಪಗಳೆಲ್ಲ ದೂರ ಹೋಗ್ಬಿಡುತ್ತೆ. ಗಂಗೆಯಲ್ಲಿ ಸ್ನಾನ ಮಾಡಿದಂತ ಫಲ ನಮ್ಗೆ ಸಿಕ್ಬಿಡುತ್ತೆ ಅಂತ. ಗಂಗೆ ಊರ್ಧ್ವ ಲೋಕಗಳಲ್ಲಿರೋರು, ಈ ಲೋಕಕ್ಕೆ ಸೇರಿದವರಲ್ಲ, ಊರ್ಧ್ವ ಲೋಕಗಳಲ್ಲಿರೋರು. ಯಾಕೆ ಗಂಗೆ ಇಷ್ಟೊಂದು ಪವಿತ್ರಳಾಗಿರೋದು, ಏನಕ್ಕೆ ಇಷ್ಟೊಂದು ಪ್ರಸಿದ್ಧಳಾಗಿರೋದು ಅಂತಂದ್ರೆ, ಯಾವಾಗ ವಾಮನ ದೇವ ಅವರ ಒಂದು ಅವತಾರದಲ್ಲಿ ತನ್ನ ಒಂದು ಪಾದವನ್ನ ಊರ್ಧ್ವ ಲೋಕಕ್ಕಿಟ್ರೋ, ಮೇಲಿನ ಎಲ್ಲ ಲೋಕಗಳನ್ನ ಕೂಡ ಅವರು ಆವರಿಸ್ಬಿಟ್ರು, ಆಗ ಅವರ ಹೆಬ್ಬೆರಳಿನ ತುದಿ, ಆ ಉಗುರಿನ ತುದಿ ಊರ್ಧ್ವ ಲೋಕದಲ್ಲಿರುವಂತ ಗಂಗೆಯ ಒಂದು ಆವರಣಕ್ಕೆ ತಾಕ್ತಂತೆ. ಆವಾಗ ಅದು ಸೀಳಿ ಗಂಗಾ ಮಾತಾ ಹೊರಗಡೆ ಬಂದು ನೋಡಿ, ಎಲ್ಲಿವರೆಗೂ ಅವ್ರು ಹೋಗಿದ್ದಕ್ಕೆ, ಅವರ ಪಾದಗಳು ಹೋಗಿದ್ದಕ್ಕೆ ಮಾತೆ ಗಂಗಾ ಹೊರಗಡೆ ಚಿಮ್ಮಿ ಭಗವಂತನ ಪಾದಗಳನ್ನ ತೊಳೆದು ಪಾದ ಸೇವೆ ಮಾಡಿ ಗಂಗೆ ತೀರ್ಥಳಾಗೋದು. ಸೊ ಅಂತ ಗಂಗೆಯನ್ನ ಭೂಮಿಗೆ ಕರ್ಕೊಂಡು ಬರುವಂತ ಒಂದು ಪ್ರಯತ್ನವನ್ನ ಸುಮಾರು ರಾಜರು ಮಾಡಿದ್ದಾರೆ. ಅದರಲ್ಲಿ ಭಗೀರಥ ಯಶಸ್ವಿಯಾಗಿರೋರು. ಅಂತ ಭಗೀರಥನ ಪ್ರಾರ್ಥನೆಗೆ ಒಲಿದು ಮಾತೆ ಗಂಗಾ ಭೂಮಿಗೆ ಬರ್ಲಿಕ್ಕೆ ಒಪ್ಕೊಂಡ್ರು. ಆದ್ರೆ ಬರ್ಬೇಕು, ಆಕೆ ಇಲ್ಲಿಗೆ ಬರ್ಬೇಕಂದ್ರೆ ಆಕೆನ ರಭಸವನ್ನ ತಡೆಯುವಂತ ಶಕ್ತಿ ಭೂಮಿಗಿಲ್ಲ, ಭೂಮಿನೇ ಕೊಚ್ಕೊಂಡು ಹೋಗ್ಬಿಡುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಆಕೆ ಒಂದು ಉಪಾಯ ಕೊಡ್ತಾಳೆ, ನಾನ್ ಹಿಂಗ್ ಬಂದ್ರೆ ಭೂಮಿ ತಡೆಯಲ್ಲ, ಹಾಗಾಗಿ ನೀನು ಶಿವನಿಗೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಸೊ ಶಿವನೇ ಮಾತ್ರನೇ ನನ್ನನ್ನ ತಡಿಲಿಕ್ಕೆ, ನನ್ನ ರಭಸವನ್ನ ತಡಿಲಿಕ್ಕೆ ಸಾಧ್ಯ ಅಂತ. ಶಿವ ನೋಡಿ, ಎಂತ ಆಪತ್ತಿನ ಸಂದರ್ಭದಲ್ಲೂ ಕೂಡ ಶಿವ ಏನು ಸಹಾಯ ಮಾಡೋದಕ್ಕೆ ಮುಂದಿರ್ತಾರೆ. ಯಾವಾಗ ಮಂಥನ ನಡೀತು, ಶಿವನಿಗೆ ವಿಷ್ಣು ಹೇಳ್ ಕಳಿಸ್ತಾರೆ, ಹೋಗಿ ಶಿವನಿಗೆ ಹೇಳಿ ಹಾಲ ಕುಡಿಲಿಕ್ಕೆ ಹೇಳಿ ಅಂತ. ಸೊ ದೇವತೆಗಳನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಹಾಲ ಕುಡಿದ್ಬಿಟ್ರು ನಮ್ಮ ಶಿವಪ್ಪ. ಹಾಗೆ ಈಗ ಎಂತ ಆಪತ್ತು ಅಂತ ಹೇಳಿದ್ರೆ, ರಭಸವನ್ನ ತಡೀಲಾರ್ದೆ ಭೂಮಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಅನ್ನೋ ಸಂದರ್ಭದಲ್ಲಿ ಶಿವನ ಹತ್ರ ಭಗೀರಥ ಪ್ರಾರ್ಥನೆ ಮಾಡ್ತಾರೆ, ಏ ತಂದೆ, ಹೇಗಾದ್ರೂ ಮಾಡಿ ಗಂಗಾ ಮಾತೆಯನ್ನ ನೀವು ಹಿಡಿದು ಆಕೆಯನ್ನ ನಿಧಾನವಾಗಿ ಭೂಮಿಗೆ ಕಳಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾರೆ. ಹಾಗಾಗಿ ಶಿವ ಅವರ ತಪಸ್ಸಿಗೆ ಒಲಿದು ಏನ್ ಮಾಡ್ತಾರೆ ಅನ್ಕೊಳ್ತಾರಂತೆ, ಶಿವ ಗಂಗಾ ಮಾತಾ ಹರಿದು ಬರ್ತಾಳೆ, ಓಕೆ, ನಾನು ಗಂಗೆನ ಹೇಗೆ ಹಿಡಿದಿಟ್ಕೊಳ್ಳಿ? ನನ್ನ ಕಮಂಡಲನಲ್ಲಿ ಇಟ್ಕೊಳ್ಳ, ನನ್ನ ಬೊಗಸೆಯಲ್ಲಿ ಇಟ್ಕೊಳ್ಳ, ಇಲ್ಲಿ ಇಟ್ಕೊಳ್ಳಿ ಅಂತ ಯೋಚನೆ ಮಾಡ್ತಾರಂತೆ. ಆಕೆ ತುಂಬಾ ಸುಲಭ, ಬೇಕಾದ್ರೆ ಹಾಗೆ ತಗೊಂಡು ಕುಡಿದು ಬಿಡ್ಬೋದು. ಆದ್ರೆ ಒಂದ್ ಯೋಚನೆ ಮಾಡಿದ್ರಂತೆ ಶಿವಪ್ಪ, ಅವ್ರು ಅನ್ಕೊಂಡ್ರಂತೆ, ಗಂಗಾ ಮಾತಾ ಸಾಮಾನ್ಯ ಅಲ್ಲ, ಗಂಗಾ ತೀರ್ಥವಾಗಿದ್ದಾಳೆ. ಹಾಗಾಗಿ ತೀರ್ಥನ ನಾವು ತಗೊಂಡಿದ ತಕ್ಷಣ ಏನ್ ಮಾಡ್ತೀವಿ? ನಮ್ಗೆ ಯಾರಾದ್ರೂ ತೀರ್ಥ ಕೊಟ್ಟಿದ ತಕ್ಷಣ ನಾವೇನ್ ಮಾಡ್ತೀವಿ ಅಲ್ವಾ? ತೀರ್ಥವನ್ನ ತಗೊಂಡು ಇದನ್ನ ಕುಡಿದು ತಲೆವೆಲ್ಲ ಸವರ್ಕೊಳ್ತೀವಿ. ಸೊ ಹೆಂಗ್ ಬಂತು ನಮ್ಗೆ ಈ ಒಂದು ಅಭ್ಯಾಸ? ಯಾಕಂದ್ರೆ ಪರಮ ಶಿವನ್ ಏನ್ ಮಾಡ್ತಾ ಇದ್ದಾನೆ, ಗಂಗೆಯನ್ನ ತನ್ನ ಜಟೆಯಲ್ಲಿ ಹಿಡಿದು ಇಟ್ಕೊಳ್ತಾ ಇದ್ದಾರೆ. ಅಯ್ಯೋ, ಆ ತೀರ್ಥಕ್ಕೆ ಎಂತ ಸ್ಥಾನ ಕೊಡ್ಬೇಕು? ನನ್ನ ತಲೆ ಮೇಲಿನ ಸ್ಥಾನ. ಹಾಗಾಗಿ ಆಕೆಯನ್ನ ನನ್ನ ಜಟೆಯಲ್ಲಿ ಹಿಡಿದು ನನ್ನ ತಲೆ ಮೇಲೆ ಇಟ್ಕೊಳ್ತೀನಿ ಅಂತ ಅನ್ಕೊಳ್ತಾರಂತೆ. ಹಾಗಾಗಿ ಜಟೆಯನ್ನ ತೆಗೆದು ಆ ಗಂಗೆಯ ರಭಸವನ್ನ ತಡೆದು
ಒಂದೇ ಒಂದು ಕೂದಲನ್ನ ತೆಗೆದು ಆ ನೀರನ್ನ ಆ ರಭಸವನ್ನ ಮಾತ್ರ ಭೂಮಿಗೆ ಬಿಟ್ರಂತೆ. ಸೊ ಹೀಗಾಗಿ ಮಾತಾ ಗಂಗಾ ನಮ್ಮ ಭೂಮಿಗೆ ಬಂದ್ರು. ಆದ್ರೆ ಭೂಮಿಗೆ ಅನ್ಕೊಂಡಿದ ತಕ್ಷಣ ಏನು ಬರ್ಬೇಕಾಗಿಲ್ಲಲ್ಲ. ಸೊ ಆದ್ರೆ ಈ ಭಗೀರಥನ ಒಂದು ಪ್ರಾರ್ಥನೆಗೆ ಕೂಡ ಮಣಿಬೇಕಾಗಿ ಬಂತು. ಹಾಗೇನೆ ಭೂಮಿಗೆ ಬರೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಸೊ ಮಾತಾ ಗಂಗಾ ಒಂದ್ಸಲ ಏನಾಯ್ತು, ಬ್ರಹ್ಮನ ಒಂದು ಆಸ್ಥಾನದಲ್ಲಿ ಬ್ರಹ್ಮಲೋಕದಲ್ಲಿ ಒಂದು ದೊಡ್ಡ ಯಜ್ಞ, ಮಹಾಯಜ್ಞ ಅಂತ ನಡೀತಾ ಇತ್ತು. ಆ ಯಜ್ಞಕ್ಕೆ ಬ್ರಹ್ಮದೇವ್ರು ಏನ್ ಮಾಡ್ತಾರೆ, ಎಲ್ಲಾ ದೇವತೆಗಳನ್ನ, ಮಹಾನ್ ವ್ಯಕ್ತಿಗಳನ್ನ, ಮಹಾನ್ ರಾಜರುಗಳನ್ನ ಎಲ್ಲರನ್ನ ಕೂಡ ಆಹ್ವಾನ ಮಾಡ್ತಾರೆ. ಈವನ್ ಭೂಲೋಕಗಳಿಂದ ಕೂಡ ಬ್ರಹ್ಮಲೋಕಗಳಿಗೆ ಹೋಗಿರೋರು ಅಂತ ಜನ ಕೂಡ ಇದ್ದಾರೆ. ಸೊ ಏನಾಯ್ತು, ದೊಡ್ಡ ಯಜ್ಞ ನಡೀತಾ ಇದೆ. ನಮಗ್ ಗೊತ್ತು, ಬ್ರಹ್ಮನಿಗೆ 4 ತಲೆಗಳು, ಎಲ್ಲಾ ಕಡೆನೂ ಸುತ್ತಲೂ 360 ಡಿಗ್ರೀಸ್ ನಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ಸೊ ಒಂದು ಕಡೆಯಲ್ಲೆಲ್ಲ ಹೆಂಗಸರು ಕೂತ್ಕೊಂಡಿದ್ದಾರೆ, ಇನ್ನೊಂದ್ ಕಡೆಯಲ್ಲೆಲ್ಲ ಗಂಡಸರು ಕೂತ್ಕೊಂಡಿದ್ದಾರೆ. ಮಧ್ಯದಲ್ಲಿ ಬ್ರಹ್ಮದೇವ ಕೂತ್ಕೊಂಡು ಯಜ್ಞವನ್ನ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆಯಲ್ಲಿ ಗಂಗಾ ಮಾತಾ ಕೂತಿದ್ದಾರೆ, ಎದುರುಗಡೆ ಅವರಿಗೆ ಆಪೋಸಿಟ್ ಅಲ್ಲಿ ಎಲ್ಲಿ ಎಲ್ಲ ಗಂಡಸರು ಕೂತಿದ್ದಾರೆ, ಅಲ್ಲಿ ಅಭೀಷ ಮಹಾರಾಜ ಕೂತ್ಕೊಂಡಿದ್ದಾರೆ. ಸೊ ಏನಾಗತ್ತೆ, ಒಂದು ಸಂದರ್ಭದಲ್ಲಿ ಗಂಗಾ ಮಾತೆಯ ಕಣ್ಣುಗಳು ಅಭೀಷ ಮಹಾರಾಜನ ಕಣ್ಣುಗಳು ಎರಡನ್ನು ಮಿಲನಗೊಳ್ಳುತ್ತೆ. ಒಬ್ಬರನ್ನೊಬ್ರು ನೋಡ್ಕೊಂತಾ ಇರ್ತಾರೆ. ಇದನ್ನ ಯಾರು ನೋಡ್ತಾರೆ, ನಮ್ಮ ಚತುರ್ಮುಖ ಬ್ರಹ್ಮ ನೋಡ್ತಾರೆ. ಸೊ ತಾಳ್ಮೆಯಿಂದ ಇರ್ತಾರೆ, ಏನು ಮಾತಾಡೋದಿಲ್ಲ. ಎಲ್ಲ ಯಜ್ಞ ನಡೆಯುತ್ತೆ. ಅವರಿಬ್ರು ಒಬ್ಬರನ್ನೊಬ್ರು ತುಂಬಾ ಸಲ ನೋಡ್ಕೊಳ್ತಾನೆ ಇರ್ತಾರೆ, ತುಂಬಾ ಖುಷಿ ಪಡ್ತಾ ಇರ್ತಾರೆ. ಯಜ್ಞ ನಡೆದು ಎಲ್ಲರೂ ವಾಪಸ್ ಹೋಗ್ತಾ ಇರುವಾಗ ಬ್ರಹ್ಮದೇವ್ರು ಮಾತೆ ಗಂಗೆಯನ್ನ ನಿಲ್ಲಿಸ್ತಾರೆ, ಅಭೀಷ್ ಮಹಾರಾಜನನ್ನ, ಮಹಾರಾಜನನ್ನ ಕೂಡ ನಿಲ್ಲಿಸಿ ಕೇಳ್ತಾರೆ, ನಾನು ಒಂದು ಗಮನಿಸಿದೆ, ನೀವು ಇಬ್ರು ಒಬ್ಬರನ್ನೊಬ್ರು ನೋಡ್ಕೊಳ್ತಾ ಇದ್ರಿ, ನೀವು ಯಜ್ಞದ ಕಡೆಗೆ ನಿಮ್ಮ ಗಮನವನ್ನ, ಚಿತ್ತವನ್ನ ಕೊಟ್ಟಿಲ್ಲ, ನೀವು ಮಾಡಿದ ತಪ್ಪು. ಹಾಗಾಗಿ ನಾನ್ ನಿಮ್ಗೆ ಶಪಿಸ್ತಾ ಇದ್ದೀನಿ. ನೀವು ನರಮಾನವರಂತೂ ಒಬ್ರಿಗೊಬ್ಬರಿಗೆ ಆಕರ್ಷಣೆಗೊಂಡಿರೋದ್ರಿಂದ ನೀವು ಭೂಲೋಕಕ್ಕೆ ಹೋಗಿ ಜನ್ಮ ತಾಳಿ ಅಂತ ಅವರಿಗೆ ಶಾಪ ಕೊಟ್ಬಿಡ್ತಾರೆ. ಅಭೀಷ್ ಮಹಾರಾಜನಿಗೆ ಗಂಗಾ ಮಾತೆಗೆ ಇಬ್ಬರಿಗೂ ತುಂಬಾ 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 ಸಂಕಟ ಆಗೋಗುತ್ತೆ, ತುಂಬಾ ನೋವಾಗುತ್ತೆ. ಅರೆ ಎಂತ ತಪ್ಪು ಮಾಡ್ಬಿಟ್ವಿ ನಾವು, ಅದೇ ಅಂತ ನಾವೇನು ತಪ್ಪು ಮಾಡಿಲ್ಲ, ಕಣ್ಣಿಂದ ಒಬ್ಬನೊಬ್ರು ನೋಡ್ಕೊಳ್ಳಿದಷ್ಟು, ಅದಕ್ಕೆ ನಾವು ಭೂಲೋಕದಲ್ಲಿ ಹೋಗಿ ನಾವು ಜನ್ಮ ತಾಳ್ಬೇಕಂತ ಅವ್ರು ಹೇಳ್ತಾರೆ. ಸೊ ಬ್ರಹ್ಮನ ಕಾಲಿಗೆ ಬಿದ್ದು ಕೇಳ್ಕೊಳ್ತಾರೆ ಕ್ಷಮಿಸಿ ಅಂತ. ಆದ್ರೆ ಬ್ರಹ್ಮ ಹೇಳ್ತಾರೆ, ಇಲ್ಲ, ಒಂದು ಸಲ ನಾನು ಶಾಪ ಕೊಟ್ಟ ಮೇಲೆ ಮುಗೀತು, ಅದನ್ನ ಹಿಂದೆ ಪಡ್ಕೊಳಕ್ಕಾಗಲ್ಲ. ಹಾಗಾಗಿ ನನ್ನ ಬಾಯಿಂದ ಈ ಮಾತು ಬಂದಿದೆ ಅಂತ ಹೇಳಿದ್ರೆ ಇದು ಯಾವುದೋ ಒಂದು ಮಹಾನ್ ಕಾರ್ಯಕ್ಕೆ ಇರಬಹುದು. ಹಾಗಾಗಿ ನಿಮ್ಗೆಲ್ಲ ಒಳ್ಳೇದೇ ಆಗತ್ತೆ, ಏನು ಚಿಂತೆ ಮಾಡ್ಬೇಡಿ, ಹೋಗಿ ಭೂಲೋಕದಲ್ಲಿ ಜನ್ಮ ತಾಳಿ ಅಂತಾರೆ. ಆದ್ರೆ ಅಭೀಷ್ ಮಹಾರಾಜ ತುಂಬಾ ಅಳ್ತಾ ಇದಾರೆ, ತುಂಬಾ ನೋವಾಗ್ತಾ ಇದೆ. ಅವಾಗ ಬ್ರಹ್ಮ ಅವ್ರಿಗೊಂದು ವರ ಕೊಡ್ತಾರೆ. ನಾನು ನಿಮ್ಗೆ ಒಂದು ವರ ಕೊಡ್ತೀನಿ, ಏನಂತ ಹೇಳಿದ್ರೆ ನೋಡಿ, ಅವ್ರಿಗೆ ಏನಂತ ವರ ಕೊಡ್ತಾರೆ ಅಂದ್ರೆ, ನೀನು ಯಾವ ಕುಲದಲ್ಲಿ ಹುಟ್ಟಬೇಕು ಅಂತ ಅನ್ಕೊಳ್ತೀಯೋ ಅಲ್ಲೇ ಹೋಗಿ ಜನ್ಮ ತಾಳ್ತೀಯ ಅಂತ ಹೇಳ್ತಾರೆ. ಆ ಒಂದು ಕುಲ, ಆ ಒಂದು ಡೈನಾಸ್ಟಿನಲ್ಲೇ ನೀನು ಜನ್ಮ ತಾಳ್ತೀಯ, ಹಾಗಾಗಿ ನಿನಗೆ ಅದೊಂದು ಚಾಯ್ಸ್ ಇದೆ ಅಂತ ಹೇಳ್ತಾರೆ. ಆಗ ಮಹಾಭೀಷ್ ಮಹಾರಾಜ ಬಂದ್ಬಿಟ್ಟು ಯಾವ ಒಂದು ಕುಲದಲ್ಲಿ ಹುಟ್ಟಬೇಕು, ಯಾರಿಗೆ ಹುಟ್ಟಬೇಕು ಅಂತ ಅವರೇ ನಿರ್ಧಾರ ಮಾಡಿ ಆ ಒಂದು ಯುಗದಲ್ಲಿದ್ದಂತ ಮಹಾನ್ ಒಂದು ವಂಶದಲ್ಲಿ ಅವರು ಜನನ ಪಡಿತಾರೆ. ಅವರೇ ಶಾಂತನು ಮಹಾರಾಜ. ಇನ್ನು ಗಂಗಾ ಕತೆ ನೋಡೋಣ. ಗಂಗಾ ಮಾತಾಡ್ತಾ ಇರ್ತಾರೆ, ಏನಿದು, ನಾನೊಬ್ಬ ಊರ್ಧ್ವಲೋಕದಲ್ಲಿರುವಂತಹ ಒಂದು ಮಹಾನ್ ವ್ಯಕ್ತಿ ಆಗಿದ್ರು ಕೂಡ ಭೂಲೋಕಕ್ಕೆ ಬಂತಲ್ಲ, ಇಂಥ ಶಾಪ ಸಿಕ್ತಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಚಿಂತೆ ಮಾಡ್ಬೇಡ ಗಂಗಾ, ನೀನು ಕೆಳಗಡೆ ಹೋಗ್ತಾ ಇದೀಯ ಅಂದ್ರೆ ಇಷ್ಟು ಕಾಲದವರೆಗೂ ನೀವು ಊರ್ಧ್ವಲೋಕದಲ್ಲಿರೋವರನ್ನ ಎಲ್ಲರ ಪಾಪಗಳನ್ನ ತೊಳೆದು ಉದ್ಧರಿಸಿದೀಯಮ್ಮ. ಇನ್ನು ನೀನು ಭೂಲೋಕಕ್ಕೆ ಹೋಗಿ, ಇನ್ನು ಭೂಲೋಕದಕ್ಕಿಂತ ಕೆಳಗಿರಂತ ಅಧೋಲೋಕಗಳಿಗೂ ಕೂಡ ಹೋಗಿ ನೀವು ಅವರನ್ನು ಕೂಡ ಉದ್ಧರಿಸ್ತೀಯಾ, ಅವರ ಪಾಪಗಳನ್ನ ಕೂಡ ನೀನು ದೂರ ಮಾಡ್ತೀಯಾ ಅಂತ ಹೇಳ್ತಾರೆ. ಅದಕ್ಕೆ ಆಕೆಗೆ ಸಂತೋಷ ಆಗತ್ತೆ. ಏನಿದ್ರು ಕೂಡ ಆ ದುಃಖ, ಅಯ್ಯೋ ನಾನು ಇಂಥ ಲೋಕಗಳನ್ನ ಬಿಟ್ಟು ಭೂಲೋಕಗಳಿಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ದುಃಖದಲ್ಲಿ ಅವರು ಬರ್ತಾ ಇರುವಾಗ ಏನಾಗತ್ತೆ, ಅವ್ರಿಗೆ ಕೆಲವರು ಜನ ಅಳ್ತಾರಂತ ಒಂದು ಶಬ್ದ ಕೇಳಿಸ್ಕೊಳ್ತಾರೆ. ಸೊ ಅಲ್ಲೊಂದು ಸುತ್ತಮುತ್ತಲು ನೋಡ್ತಾರೆ. ಆವಾಗ ಅಲ್ಲಿ ಕೆಲವರು ಗಂಡಸರೆಲ್ಲ ಅಳ್ತಾ ಇರ್ತಾರೆ. ಹತ್ರ ಕೇಳ್ತಾರೆ, ಅವ್ರು 8 ಜನ ಇರ್ತಾರೆ. ಅವ್ರ ಹತ್ರ ಹೋಗಿ ಕೇಳ್ತಾರೆ, ಯಾರ್ ನೀವು, ಯಾಕೆ ಅಳ್ತಾ ಇದ್ದೀರಾ, ಏನಾಯ್ತು, ಅಂತ ಪರಿಸ್ಥಿತಿ ಏನ್ ಬಂತು, ನೀವೆಲ್ಲರೂ ಇಷ್ಟು ದುಃಖದಲ್ಲಿ ಇದ್ದೀರಾ, ಇಷ್ಟು ಅಳ್ತಾ ಇದ್ದೀರಲ್ಲ ಅಂತ. ಆಗ ಆ 8 ಜನ
ಹೇಳ್ತಾರೆ, ಇಲ್ಲ ನಮ್ಗೆ ಒಂದು ಶಾಪ ಸಿಕ್ಬಿಟ್ಟಿದೆ, ನಾವು ಭೂಲೋಕದಲ್ಲಿ ಹೋಗಿ ಜನನ ಪಡಿಬೇಕು ಅಂತ. ಹಾಗಾಗಿ ನಮ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಭೂಲೋಕಕ್ಕೆ ಹೋದ್ರೆ ನಾವು ಭಗವಂತನ ಸ್ಮರಣೆ ಮರ್ತು ಬಿಡ್ತೀವಿ. ಹಾಗಾಗಿ ನಾವು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನಾವು ಇಲ್ಲೇ ಇರ್ಬೇಕು, ನಮ್ ಕೆಲ್ಸಗಳನ್ನ ಮಾಡ್ಬೇಕು. ಹಾಗಾಗಿ ನಾವು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ ಹೋಗ್ಬೇಕಾಗಿ ಬರ್ತಾ ಇದೆ, ನಮ್ಗೆ ಶಾಪ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಮಾತಾ ಗಂಗೆ ಹೇಳ್ತಾರೆ, ಅರೆ ಅಂತ ಶಾಪನ, ಸರಿ ಹಾಗಾದ್ರೆ ನಾನೇನದು ಸಹಾಯ ಮಾಡಕ್ಕಾಗತ್ತ ನಿಮ್ಗೆ ಅಂತ ಕೇಳ್ತಾರೆ. ಸೊ ನಿಮ್ಮ ದುಃಖವನ್ನ ಸ್ವಲ್ಪ ಆದ್ರೂ ದೂರ ಮಾಡಕ್ಕಾಯ್ತಂದ್ರೆ ನಾನು ಅದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳ್ತಾರೆ. ನೋಡಿ, ಮಾತಾ ಗಂಗೆಗೆ ಆಲ್ರೆಡಿ ಶಾಪ ಬಂದಿದೆ, ಆಕೆಲಿರಂತ ಕರುಣೆ ನೋಡಿ. ತಾನು ಹೇಗೂ ಭೂಲೋಕಕ್ಕೆ ಹೋಗುವಂತ ಶಾಪ ಬಂದಿದ್ರು ಕೂಡ ಭೂಲೋಕಕ್ಕೆ ಬರ್ಬೇಕಾದಂತ ಈ 8 ಜನನ ನೋಡಿ ಅವ್ರಿಗೆ ಮರುಕ ಉಂಟಾಗಿದೆ, ಅವ್ರಿಗೆ ಕೂಡ ಸಹಾಯ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹೀಗಾಗಿ ಅವ್ರಿಗೆ ಹೇಳ್ತಾರೆ, ನಾನ್ ನಿಮ್ಗೆ ಏನ್ ಸಹಾಯ ಮಾಡ್ಬೋದು ಅಂತ. ಈ 8 ಜನ ಬೇರೆ ಯಾರೂ ಇಲ್ಲ, ಇವರು ಅಷ್ಟವಸುಗಳು. ಈ ಅಷ್ಟವಸುಗಳಿಗೆ ಶಾಪ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಈ ಅಷ್ಟವಸುಗಳು ವಸಿಷ್ಠ ಮಹರ್ಷಿ ಹತ್ರ ಇರುವಂತ ಕಾಮಧೇನವನ್ನ ಅವರು ಅಪಹರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ಹಾಕ್ತಾರೆ. ಸೊ ಇದು ಕೂಡ ಏನಕ್ಕೆ ಯೋಜನೆ ಮಾಡ್ತಾರೆ ಅಂತಂದ್ರೆ, ಈ ಅಷ್ಟವಸುಗಳಲ್ಲಿ ಕೊನೆಯವನಾದಂತ ಒಂದು ವಸು ಯಾರಿರ್ತಾರೆ, ಅವರ ಹೆಸರು ಪ್ರಭಾಸ್ ಅಂತ. ಸೊ ಅವರ ಹೆಂಡತಿ ಕೇಳ್ತಾರೆ, ನನಗೆ ಅದೇ ಕಾಮಧೇನು ಹಸು ಬೇಕು, ವಸಿಷ್ಠ ಮಹರ್ಷಿ ಹತ್ರ ಇರೋಂತ ಹಸುನೇ ಬೇಕು, ನನ್ಗೆ ಅದನ್ನ ತಂದ್ಕೊಡ್ತಾರೆ. ಆಗ ಈ ವಸು ಹೇಳ್ತಾರೆ, ಇಲ್ಲ ಇಲ್ಲ ಹಂಗೆಲ್ಲ ನಾವು ಮಾಡ್ಬಾರ್ದು, ನಾವು ಊರ್ಧ್ವ ಲೋಕಗಳಲ್ಲಿರುವಂತ ಜನ. ಸೊ ನಾವು ಹೋಗಿ ಒಂದು ಮಹರ್ಷಿ ಹತ್ರ ಇರೋಂತ ಹಸುನೇನಕ್ಕೆ ಕೇಳ್ಬೇಕು ಅಂತ ಹೇಳ್ತಾರೆ. ಅದ್ ನನ್ಗೆ ಗೊತ್ತಿಲ್ಲ, ನೀವ್ ಹೋಗಿ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಅವ್ರಂತಾರೆ, ಏನಕ್ಕೆ ಕೊಡ್ತಾರ ಅವ್ರು? ಓಕೆ, ಅವರು ತಪಸ್ಸು ಮಾಡಿ ಅವರು ಈ ಒಂದು ವರವನ್ನ ಪಡ್ಕೊಂಡು ಅವ್ರಿಗೆ ಪಡೆದಿರೋಂತ ಆ ಒಂದು ಹಸುವನ್ನ ನಮ್ಗೇನಕ್ಕೆ ಕೊಡ್ತಾರೆ? ನಾ ಕೇಳಿದ್ರೆ ಅವ್ರು ಕೊಡಲ್ಲ, ಏನಕ್ಕೆ ಕೊಡ್ತಾರೆ ಅಂತ ಹೇಳ್ತಾರೆ. ಕೇಳ್ತಾಳೆ, ನನಗ್ ಗೊತ್ತಿಲ್ಲ, ನನಗೆ ಹಸು ಬೇಕಷ್ಟೇ, ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ನೀವ್ ವಂಚನೆ ಮಾಡ್ತಿರೋ, ನೀವ್ ಪ್ರೀತಿಯಿಂದ ಕೇಳ್ತಿರೋ, ನೀವ್ ತಪಸ್ಸೆ ಮಾಡ್ತಿರೋ, ಅವ್ರನ್ನ ಒಪ್ಪಿಸ್ಕೊಳ್ತಿರೋ, ಒಟ್ಟಲ್ಲಿ ನನ್ಗೆ ಹಸು ತಂದು ಕೊಡಿ ಅಂತ ಹೇಳ್ತಾರೆ. ಸೊ ಈ ಪ್ರಭಾಸ್ಗೆ ಹೆಂಡ್ತಿನ ಕಂಡ್ರೆ ತುಂಬಾ ಇಷ್ಟ. ಏನ್ ಮಾಡೋದು, ಆಕೆನೀಗ ಹೇಗಾದ್ರೂ ಹೋಲಿಸ್ಕೊಳ್ಬೇಕು, ಆಕೆ ಒಂದು ಕೋಪವನ್ನ ಕಡಿಮೆ ಮಾಡ್ಬೇಕು. ಹಾಗಾಗಿ ತುಂಬಾ ಪ್ರಯತ್ನ ಪಡ್ತಾರೆ, ಆದ್ರೆ ಕೊಡಲ್ಲ ಅಂತ ಗೊತ್ತಾಯ್ತು. ಸೊ ಅವಾಗ ಏನ್ ಮಾಡ್ತಾರೆ, ತನ್ನ ಹಿರಿಯ ಅಣ್ಣಂದಿರನ್ನೆಲ್ಲ ಕರೆದು ಒಂದು ಯೋಜನೆ ಹಾಕ್ತಾರೆ. ಅವ್ರಿಗೆ ಹೇಳ್ತಾರೆ, ನೋಡಿ ಏನ್ ಮಾಡೋದು, ನನ್ನ ಹೆಂಡತಿ ಕೇಳ್ತಾ ಇದ್ದಾಳೆ ಹಸು ಬೇಕು ಅಂತ ಹೇಳ್ಬಿಟ್ಟು, ಅದು ವಸಿಷ್ಠ ಮಹರ್ಷಿ ಕೊಡಲ್ಲ, ಹಾಗಾಗಿ ನಾವು ಗೊತ್ತಿಲ್ಲದೆ ಅಪಹರಣ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಬೇರೆಯವರೆಲ್ಲ ಕೂಡ ಮೊದ್ಲು ಬೇಡ ಅಂತಾರೆ, ಬೇರೆ ಯಾವ್ದು ಉಪಾಯ ಇರ್ತಾರೆ ಅಂದ್ರೆ, ಸರಿ ಆಯ್ತು, ನೀನೇನ್ ಯೋಚನೆ ಮಾಡ್ತೀವಿ ಅದಕ್ಕೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಕಡೆಗೆ ಇವರೆಲ್ಲ ಹೋಗ್ತಾರೆ, ವಸಿಷ್ಠ ಮಹರ್ಷಿ ತಪಸ್ಸು ಮಾಡ್ತಾ ಇರುವಾಗ ಆ ಒಂದು ಹಸುನ ತಗೊಂಡು ಅಪಹರಣ ಮಾಡ್ಕೊಳ್ಳೋದಕ್ಕೆ ಅಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ವಸಿಷ್ಠ ಮಹರ್ಷಿಗೆ ತನ್ನ ದಿವ್ಯ ದೃಷ್ಟಿಯಿಂದ ಇದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅವರು ಎದ್ದು ತನ್ನ ತಪಸ್ಸನ್ನು ಮುರಿದು ಎದ್ದು ಬರ್ತಾರೆ, ಇವರನ್ನ ತಡಿತಾರೆ. ತಡೆದು ಹೇಳ್ತಾರೆ, ಏನಿದು ಮೂರ್ಖತನದಲ್ಲಿ ನೀವು ವರ್ತಿಸ್ತಾ ಇದ್ದೀರಾ, ನೀವೆಲ್ಲ ವಸುಗಳು, ನಿಮ್ಮ ಒಂದು ಸ್ಥಾನ ಯಾವುದು, ನೀವೆಂತ ಕಾರ್ಯ ಮಾಡ್ತಾ ಇದ್ದೀರಾ? ಒಬ್ಬ ಮಾನವರು ಕೂಡ, ಸಾಮಾನ್ಯ ಮಾನವರು ಕೂಡ ಇದನ್ನ ಮಾಡೋದಕ್ಕೆ ಹಿಂಜರಿತಾರೆ. ಒಬ್ಬ ಋಷಿಯ ಅಥವಾ ಒಬ್ಬ ಬ್ರಾಹ್ಮಣನ ವಸ್ತುವನ್ನ ಕದ್ಕೊಂಡು ಹೋಗೋದಿಲ್ಲ, ಆದ್ರೆ ಅದಕ್ಕಿಂತ ಹೀನವಾಗಿ ನಡ್ಕೊಳ್ತಾ ಇದ್ದೀರಲ್ಲ ನೀವು, ಈಗೆಲ್ಲ ಮಾಡೋದು ತಪ್ಪು, ನೀವು ತಪ್ಪು ಮಾಡಿರೋದ್ರಿಂದ ನಾನು ನಿಮ್ಗೆ ಶಪಿಸ್ತೀನಿ, ನೀವೆಲ್ಲರೂ ಕೂಡ ನರಮಾನವರಾಗಿ ನಡ್ಕೊಂಡಿರೋದ್ರಿಂದ ಮಾನವರಾಗಿ ಹುಟ್ಟು ಬಿಡಿ ಅಂತ ಹೇಳ್ಬಿಟ್ಟು ಅಂತಾರೆ. ನೋಡಿ, ಮಾನವರಿಗಿರುವಂತ ದೋಷಗಳು ಎಷ್ಟಿದೆ ಅಂತ ಅಲ್ವಾ. ಅವರು ಸುಳ್ಳು ಹೇಳ್ತಾರೆ, ಅವರು ಏನು ಬೇರೆ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾರೆ, ಅವರು ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಸಿದ್ಧ ಆಗೋಯ್ತು. ಹಾಗಾಗಿ ಕಡೆಗೆ ಏನಾಗತ್ತೆ, ಈ ವಸಿಷ್ಠ ಮಹರ್ಷಿ ಅವ್ರಿಗೆ ಶಪಿಸ್ಬಿಡ್ತಾರೆ. ಶಪಿಸಿದ ತಕ್ಷಣ ಅವ್ರಿಗೆ ಎಲ್ಲರಿಗೂ ತಮ್ಮ ತಪ್ಪಿನ ಅರಿವಾಗಿ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಳ್ತಾರೆ, ನಮ್ ತಪ್ಪಾಗೋಯ್ತು, ಯಾವತ್ತೂ ಮಾಡೋದಿಲ್ಲ, ಕ್ಷಮಿಸ್ಬಿಡಿ ನಮಗೆ ಅಂತ ಹೇಳಿದಾಗ ವಸಿಷ್ಠ ಮಹರ್ಷಿ ಹೇಳ್ತಾರೆ, ಒಂದ್ಸಲ ಶಾಪ ಕೊಟ್ಮೇಲೆ ಅದು ಹಿಂತಿರ್ಗಿಸ್ಕೊಳಕ್ ಆಗೋದಿಲ್ಲ, ಹಾಗಾಗಿ ನೀವು ಜನನ ತಾಳ್ಲೇಬೇಕು. ಆದ್ರೆ ನಾನು ಒಂದು ಉಪಾಯ ಹೇಳ್ಕೊಡ್ತೀನಿ. ಸೊ ನೀವೆಲ್ಲರೂ ಜನನ ತಾಳ್ಬೇಕು ಭೂಲೋಕದಲ್ಲಿ, ಸರಿ, ಆದ್ರೆ ನೀವು ಬೇಕಾದ್ರೆ ನೀವು ಹುಟ್ಟಿದ ತಕ್ಷಣ ನಿಮ್ಮ ಒಂದು ಆಯಸ್ಸನ್ನ ಮುಗಿಸ್ಕೊಂಡ್ಬಿಡ್ಬೋದು, ನೀವು ವಾಪಸ್ ನಿಮ್ಮ ಆಯಸ್ಸನ್ನ ಮುಗಿಸ್ಕೊಂಡ್ರೆ ನೀವು ಬಂದ್ಬಿಡ್ಬೋದು, ನಿಮ್ಮ ವಸುಗಳ ಒಂದು ಸ್ಥಾನವನ್ನ ಮತ್ತೆ ಬಂದು ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಆದರೆ ಈ 8ನೇ ವಸು ಇದ್ದಾನಲ್ಲ, ಇವರೆಲ್ಲ ಹೇಳ್ತಾರೆ, ನಮ್ದೇನು ತಪ್ಪಿಲ್ಲ, ಇವಂದೇ ಪ್ಲಾನಿಂಗ್ ಎಲ್ಲ ಅಂತ. ಸೊ ಈಗ ಆ ಪ್ರಭಾಸಿಗೆ ಹಾಕೊಂಡ್ಬಿಟ್ಟ. ಆ ಪ್ರಭಾಸ್ ಯಾರಿದ್ದಾರೆ, ಇವನು ಮಾತ್ರ ದೀರ್ಘಾಯುಷ್ಯಾಗಿರ್ತಾನೆ. ದೀರ್ಘಾಯುಷ್ಯಾಗಿ ಭೂಲೋಕದಲ್ಲಿ ಇದ್ದು ಸದಾ ಯಾವಾಗ್ಲೂ ಹೆಣ್ಣಿನಿಂದ ತೊಂದರೆಗಳನ್ನ ಅನುಭವಿಸ್ತಾನೇ ಇರ್ತಾನೆ ಅಂತ ಶಪಿಸ್ಬಿಟ್ಟಿರ್ತಾರೆ. ಸೊ ಅವನಿಗೆ ತುಂಬಾ ತುಂಬಾ ದುಃಖ ಆಗುತ್ತೆ. ಅವನು ಕೂಡ ಕೇಳ್ಕೊಳ್ತಾನೆ, ನನ್ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳ್ಬಿಟ್ಟು. ಆಗ ವಸಿಷ್ಠ ಮಹರ್ಷಿ ಹೇಳ್ತಾರೆ, ಋಷಿಯ ಮುಖಾರವಿಂದದಿಂದ ನಿನಗೆ ಶಾಪ ಸಿಕ್ಕಿದೆ ಅಂದ್ರೆ ಅದು ಹೇಗೆ ವರವಾಗಿ ಮಾರ್ಪಾಡಾಗತ್ತೋ ಗೊತ್ತಿಲ್ಲ, ಹಾಗಾಗಿ ನಿನ್ನ ನಿಯತ ಕಾರ್ಯಗಳನ್ನ
ಕರ್ಮಗಳನ್ನ ನೀನು ಮಾಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹೀಗೆ ಈ ಪ್ರಭಾಸ್ ಏನ್ ಮಾಡಿದ್ರು ಏನಾದ್ರು ಮತ್ತೆ ಇಷ್ಟು ಅಷ್ಟವಸುಗಳು ಎಲ್ಲರೂ ಕೂಡ ಮಾತಾ ಗಂಗೆ ಹತ್ರ ಏನ್ ಕೇಳ್ಕೊಂಡ್ರು, ಇವ್ರು ಹೇಳ್ತಾರೆ ಇದನ್ನೆಲ್ಲ ನಡೆದಿದ್ದನ್ನೆಲ್ಲ ಹೇಳ್ತಾರೆ. ಆಮೇಲೆ ಆ ಗಂಗಾಮತ ಹೇಳ್ತಾರೆ, ಸರಿ ನಾನ್ ಯಾವ ರೀತಿ ನಿಮ್ಗೆ ಸಹಾಯ ಮಾಡಕ್ಕಾಗತ್ತೆ ಅಂತ. ಸೊ ಶಾಪ ಏನಕ್ಕೆ ಸಿಕ್ತು, ಯಾರಿಂದ ಸಿಕ್ತು ಗೊತ್ತಾಯ್ತು ನಮ್ಗೆಲ್ಲ ಅಲ್ವಾ. ಸೊ ಈಗ ಅವರು ಗಂಗಾಮಾತಾ ಹತ್ರ ಬಂದ್ಬಿಟ್ಟು ಒಂದು ಸಹಾಯವನ್ನ ಕೇಳ್ತಾ ಇದ್ದಾರೆ. ಸೊ ಮಾತಾ ಗಂಗೆಗೆ ಹೇಳ್ತಾರೆ, ನೋಡಿ ನಮ್ಗೆಲ್ಲ ನಾವೆಲ್ಲ ಹುಟ್ಟಿದ ತಕ್ಷಣ ಬೇಕಂದ್ರೆ ಸತ್ತೋಗ್ಬೋದು ಅಷ್ಟೇ, ನಮ್ಮ ಆಯುಷ್ನು ಕಂಪ್ಲೀಟ್ ಮಾಡ್ಕೋಬಹುದು. ಆದ್ರೆ ಈ ಪ್ರಭಾಸ್ ಮಾತ್ರ ದೀರ್ಘ ಆಯುಷ್ಯಿದೆ. ಹಾಗಾಗಿ ನಮ್ಗೊಂದು ಸಹಾಯ ಮಾಡಿ, ನೀವು ಹೇಗೂ ಭೂಲೋಕಕ್ಕೆ ಹೋಗ್ತಾ ಇದ್ದೀರಾ, ನೀವು ಕೂಡ ಜನ್ಮ ತಾಳ್ತೀರಾ ಅಲ್ಲಿ. ಆಗ ನೀವು ಮದುವೆಯಾಗಿ ನಮ್ಮನ್ನೆಲ್ಲ ಮಕ್ಕಳನ್ನಾಗಿ ನೀವು ಪಡಿಬೇಕು. ಆದ್ರೆ ಒಂದು ಕಂಡೀಷನ್ ಏನಂದ್ರೆ, ನಾವು ನಿಮಗೆ ಜನನ ಆಗಿದ್ದ ತಕ್ಷಣ ನಮ್ಮನ್ನ ನೀವು ಕೊಂದುಬಿಡಿ, ಅಥವಾ ನಮ್ಮನ್ನ ನೀವು ನೀರಿಗೆ ನಿಮ್ಮ ಗಂಗೆಗೆ ನಮ್ಮನ್ನ ಸೇರಿಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಸೊ ಎಂತವ್ರಿಗೂ ಕಷ್ಟ ಅಲ್ವಾ. ಆದ್ರೆ ಮಾತಾ ಗಂಗಾ ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಒಪ್ಕೊಳ್ತಾರೆ. ಸೊ ಹೀಗಾಗಿ ಮಾತಾ ಗಂಗೆಗೆ ಈ ಅಷ್ಟವಸುಗಳು ಮಕ್ಕಳಾಗಿ ಜನನ ತಾಳ್ತಾರೆ. ಈಗೇನಾಗುತ್ತೆ ನೋಡೋಣ. ಸೊ ಮಾತಾ ಗಂಗಾ ರೆಡಿಯಾಗಿದ್ದಾರೆ, ಭೂಲೋಕಕ್ಕೆ ತೆರಳಿ ಬರ್ತಾ ಇದ್ದಾರೆ. ಭೂಲೋಕಕ್ಕೆ ಬಂದ ಮೇಲೆ ಅವರು ನದಿಯ ರೂಪದಲ್ಲಿ, ನೀರಿನ ರೂಪದಲ್ಲಿ ಇದ್ದಾರೆ. ಆದ್ರೆ ಅವರು ಆವಾಗ ಹೆಣ್ಣಿನ ರೂಪಕ್ಕೆ ಬಂದು ಆ ನದಿಯ ತೀರದಲ್ಲಿ, ಗಂಗಾ ನದಿಯ ತಟದಲ್ಲಿ ಬಂದ್ಬಿಟ್ಟು ವಿಹಾರ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಾಭೀಷ ರಾಜ ಒಂದು ಒಳ್ಳೆಯ ಚಂದ್ರ ಕುಲದಲ್ಲಿ ಹುಟ್ಟಿದ್ದಾರೆ. ಅವರು ಶಾಂತನು ಮಹಾರಾಜ ಆಗಿದ್ದಾರೆ. ಅವರು ಕೂಡ ವಿಹಾರಕ್ಕೋಸ್ಕರ ಈ ಒಂದು ನದಿ ತೀರದಲ್ಲಿ ಅಡ್ಡಾಡ್ತಾ ಇದ್ದಾರೆ. ಅವ್ರು ಏನ್ ಮಾಡಿದ್ರು, ಈ ರೀತಿ ವಿಹಾರ ಮಾಡ್ತಾ ಇರುವಾಗ ಮಾತಾ ಗಂಗಾ ಅತಿ ಸುಂದರ ರೂಪ ಸ್ತ್ರೀ ಒಬ್ಬರನ್ನ ನೋಡಿ ಆಕರ್ಷಿತರಾಗ್ತಾರೆ. ದಿನ ನೋಡ್ತಾರೆ, ಆದ್ರೆ ಹೋಗಿ ಮಾತಾಡೋಂತ ಧೈರ್ಯ ಮಾಡೋದಿಲ್ಲ. ಒಂದು ದಿನ ಏನಾದ್ರೂ ಆಗ್ಲಿ, ಅಷ್ಟು ಸುಂದರವಾದ ಸ್ತ್ರೀ ಯಾರು ಇರ್ತಾರೆ, ದೇವಲೋಕದ ಕನ್ಯೆ ತರ ಕಾಣ್ತಾ ಇದ್ದಾರೆ, ನನ್ನ ಹೃದಯದಲ್ಲಿ ಆಕೆ ಎಷ್ಟು ಸ್ಥಾನ ಪಡೆದಿದ್ದಾಳೆ ಅಂದ್ರೆ ಮರಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ, ಮಾತಾ ಗಂಗೆನ ಹೋಗಿ ಅಪ್ರೋಚ್ ಆಗ್ತಾರೆ. ಸೊ ಅವರು ಪ್ರಪೋಸ್ ಮಾಡ್ತಾರೆ. ಮಾತಾ ಗಂಗೆ ಹೇಳ್ತಾರೆ, ನಾನು ನಿನಗೆ ಎಷ್ಟು ಮೋಹಗೊಂಡಿದ್ದೀನಿ ಅಂದ್ರೆ ನೀನಿಲ್ದೆ ನಾನು ಬದುಕಿರಲ್ಲ, ನೀನು ನನ್ನನ್ನ ದಯವಿಟ್ಟು ಮದ್ವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಆಕೆಯನ್ನ ಕೇಳ್ಕೊಳ್ತಾರೆ. ಆಗ ಮಾತೆ ಗಂಗೆ, ಸೊ ಮಾತೆ ಗಂಗೆಗೆ ಎಲ್ಲ ನೆನಪಿದೆ, ಯಾರು ಅಂತಾನು ಕೂಡ ಗೊತ್ತು, ಆಕೆ ಇಷ್ಟಪಟ್ಟಿರಂತ ಮಹಾಭೀಷ ಮಹಾರಾಜ ಅಂತ ಕೂಡ ಗೊತ್ತು, ಮುಂದೆ ಏನಾಗತ್ತೆ ಅಂತ ಕೂಡ ಗೊತ್ತು. ಆದ್ರೂ ಆಕೆ ಒಪ್ಕೊಳ್ತಾಳೆ. ಆದ್ರೆ ಒಪ್ಕೊಳ್ಳೋದಿಕ್ಕೆ ಮುಂಚೆ 2 ಕಂಡೀಷನ್ಸ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ 2 ನಿಯಮಗಳನ್ನ ಹೇಳ್ತಾರೆ. ಏನು, ಒಂದನೇದಾಗಿ ತನ್ನನ್ನ ಯಾವತ್ತೂ ಕೂಡ ಪ್ರಶ್ನಿಸಬಾರ್ದು, ಯಾಕೆ ನೀನು ಈ ರೀತಿ ಮಾಡದೆ ಅಂತ ಹೇಳ್ಬಿಟ್ಟು ಪ್ರಶ್ನಿಸಬಾರ್ದು. ಎರಡನೇದಾಗಿ ನನ್ನನ್ನ ಯಾವುದೇ ರೀತಿಯಲ್ಲೂ ಕೂಡ ನಿಂದಿಸಬಾರ್ದು, ಬೈಬಾರ್ದು. ಸೊ ಕಟು ಶಬ್ದಗಳನ್ನ ಅಥವಾ ಬೈಗಳನ್ನ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ಸೊ ಶಾಂತನು ಮಹಾರಾಜ್ ಅನ್ಕೊಳ್ತಾರೆ, ಇಂಥ ಸುಂದರವಾದ ಸ್ತ್ರೀ, ಇಂಥ ಮನಮೋಹಕವಾದಂತ ಗುಣಗಳಿರುವಂತ ಸ್ತ್ರೀ ಏನಂತ ತಪ್ಪು ಮಾಡ್ತಾಳೆ, ನಾನ್ ಪ್ರಶ್ನಿಸುವಂತದ್ದೇನಿದೆ, ಏನಕ್ಕೆ ಬೈಯುವಂತ ಪರಿಸ್ಥಿತಿ ಬರುತ್ತೆ, ಈಕೆ ಏನು ಕೇಳಿದ್ರು ಕೊಡೋ ಅಂತ ಒಂದು ಧನ ಸಂಪತ್ತು ನನ್ನ ರಾಜ್ಯದಲ್ಲಿದೆ, ಹಾಗಾಗಿ ಈಕೆನ ಯಾವಾಗ್ಲೂ ಸಂತೋಷವಾಗಿ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಆತ ಕೂಡ ಒಪ್ಕೊಂಡ್ಬಿಡ್ತಾನೆ. ಸೊ ಇಬ್ಬರು ಮದುವೆ ಮಾಡ್ಕೊಳ್ತಾರೆ, ತನ್ನ ರಾಜಧಾನಿನಲ್ಲಿ ತುಂಬಾ ಸಂತೋಷವಾದ ಜೀವನ ನಡೆಸ್ತಾ ಇರ್ತಾರೆ. ಸೊ ಹಾಗೆ ಕೆಲವು ಕಾಲ ಕಳೆದ ತಕ್ಷಣ ಏನಾಗತ್ತೆ, ಮಾತಾ ಗಂಗಾ ಆಕೆ ಪ್ರೆಗ್ನೆಂಟ್ ಆಗ್ತಾರೆ. ಸೊ ರಾಜನ್ಗೆ ತುಂಬಾ ಖುಷಿ, ಯಾಕಂದ್ರೆ ಮೊದಲ ಬಾರಿಗೆ ತಾನು ತಂದೆ ಆಗ್ತಾ ಇದ್ದೀನಿ. ಸೊ ಇಂಥ ಖುಷಿನಲ್ಲಿರ್ತಾರೆ. ಯಾವಾಗ 9 ತಿಂಗಳು ತುಂಬತ್ತೆ, ಮಾತಾ ಗಂಗಾ ತನ್ನ ಪುತ್ರನಿಗೆ ಜನ್ಮನ ನೀಡ್ತಾರೆ. ಈ ಶಾಂತನು ಮಹಾರಾಜ್ ಪೂರ್ತಿ ರಾಜ್ಯಕ್ಕೆಲ್ಲ ಢಂಗೂರ ಸಾರಿಸ್ತಾರೆ. ಮಗ ಹುಟ್ಟಿರೋಂಥ ಖುಷಿನಲ್ಲಿ ಎಲ್ಲರೂ ದಾನ ಧರ್ಮಗಳನ್ನ ಕೊಡ್ತಾರೆ, ಮಗುನ ನೋಡೋದಕ್ಕೆ ಓಡ್ ಬರ್ತಾರೆ. ಸೊ ಆಗ ಗಂಗಾ ಮತ್ತೆ ಏನ್ ಮಾಡ್ತಾರೆ, ಆ ಮಗುನ ಕೈಯಲ್ಲಿ ತಗೊಂಡು ಶಾಂತನ್ ಮಹಾರಾಜನ್ಗೆ ತೋರಿಸ್ತಾ ಹಾಗೆಯೇ ಮುಂದಕ್ಕೆ ಎತ್ಕೊಂಡು ಹೊಟ್ಟೋಗ್ತಾ ಇರ್ತಾಳೆ. ದೂರ 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 ತಡ್ಕೊಂಡು ಬೇಗ 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 ಹೊಟ್ಟೋಗ್ತಾ ಇರ್ತಾರೆ. ಶಾಂತನು ಮಹಾರಾಜ ಶಾಕ್ ಆಗೋಗ್ಬಿಡ್ತಾರೆ, ಏನ್ ಮಾಡ್ತಾ ಇದ್ದಾಳೆ ಗಂಗಾ ಗೊತ್ತಿಲ್ಲ, ಮಗುನ ಎತ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹಿಂದೆನೆ ಓಡಿ ಹೋಗ್ತಾ ಇರ್ತಾನೆ. ಸೊ ಮತ್ತೆ ಗಂಗೆ ಏನ್ ಮಾಡ್ತಾರೆ, ಆ ಮಗುನ ತಗೊಂಡು ನದಿ ತೀರಕ್ಕೆ ಹೋಗಿ ಆ ಮಗುನ ನೀರಲ್ಲಿ ಮುಳುಗಿಸ್ಬಿಡ್ತಾರೆ, ಹಾಕ್ಬಿಡ್ತಾರೆ. ನೋಡಿ ಶಾಂತನ್ ಮಹಾರಾಜ್ ಶಾಕ್ ಆಗೋಗ್ಬಿಡುತ್ತೆ. ಎಂತವ್ರಿಗೂ ಅಲ್ವಾ ಎಂತ ಶಾಕ್ ಆಗುತ್ತೆ, ಯಾರಾದ್ರೂ ಮಾತಾಡದೇ ಇರೋದಕ್ಕೆ ಸಾಧ್ಯನಾ, ಬೈದೇ ಇರೋದಕ್ಕೆ ಸಾಧ್ಯನಾ? ಆದ್ರೂ ಗಂಗಾ ಮಾತನ್ನ ನೋಡಿದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ಏನಾದ್ರು ಮಾತಾಡಿದ್ರೆ ಆಕೆ ಹೊರಟೋಗ್ಬಿಡ್ತಾಳೆ ಅನ್ನೋ ಭಯದಲ್ಲಿ ಏನ್ ಮಾಡ್ತಾರೆ, ಸೈಲೆಂಟ್ ಆಗಿ ಬಂದ್ಬಿಡ್ತಾರೆ. ಆದ್ರೆ ದುಃಖ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮೊದಲನೇ ಮಗು ಈಗಾಯ್ತು, ಮತ್ತೆ 2ನೇ ಮಗು, 3ನೇ ಮಗು, 4, 5, 6, 7 ಸೇಮ್ ಪ್ರೋಸೆಸ್ ಎಲ್ಲರನ್ನು ತಗೊಂಡೋಗಿ ನೀರಲ್ಲಿ ಹಾಕ್ಬಿಡ್ತಾ ಇದ್ದಾಳೆ. ಸೊ ಇನ್ನ 8ನೇ ಮಗು ಜನನ ಆಯ್ತು. 8ನೇ ಮಗುನು ಕೂಡ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಆಗ ರಾಜ ಶಾಂತನು ಹಿಂದೆನೆ ಓಡ್ತಾ ಇದ್ದಾನೆ. ಯಾವಾಗ ಇನ್ನೇನು ನೀರಿಗೆ ಬಿಸಾಡಬೇಕು ಆ ಮಗುನ,
ಮಾತಾ ಗಂಗಾ ಕೂಡ ಕಾಯ್ತಾ ಇದಾರೆ ಶಾಂತನು ಮಹಾರಾಜ್ ತಡಿಬೇಕು ಅಂತ ಹೇಳ್ಬಿಟ್ಟು. ಶಾಂತನು ಮಹಾರಾಜ್ ಕೂಡ 7 ಮಗುನು ಏನು ಕಳ್ಕೊಂಡ್ಬಿಟ್ರು. ಆವಾಗ್ಲೂ ಏನು ಮಾತಾಡಿಲ್ಲ. ಈ 8ನೇ ಮಗುನ ತಡಿಲಿಕ್ಕೆ ಆಗ್ತಾ ಇಲ್ಲ. ಸೊ ಆಗ ಗಂಗಾ ಮಾತೆಗೆ ಹೇಳ್ತಾರೆ, ನೀನು ಮಾನವಳ ಇಲ್ಲ ಅಂತ ಹೇಳಿದ್ರೆ ರಾಕ್ಷಸಿಯ, ನೀನು ಅರ್ಥ ಆಗ್ತಾ ಇಲ್ಲ, ನೀನು ಯಾರು, ನೀನು ಯಾಕೆ ಈ ರೀತಿ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತಡಿ, ಯಾಕೆ ಮಾಡ್ತಾ ಇದ್ದೆ, ನೀನ್ ಆ ಮಗುನ ಕೊಲ್ಲಬೇಡ ಅಂತ ಹೇಳ್ಬಿಟ್ಟು ತಡೀತಾರೆ. ಒಂದನೇದಾಗಿ ಏನ್ ಮಾಡ್ತಾರೆ, ಬೈತಾರೆ. ಎರಡನೇದಾಗಿ ತಡೀತಾರೆ, ಆ ಕೆಲ್ಸ ಮಾಡ್ಬಾರ್ದು ಅಂತ ತಡೀತಾರೆ. ಸೊ 2 ನಿಯಮಗಳನ್ನ ಮುರಿದು ಬಿಡ್ತಾರೆ. ಸೊ ಹೀಗಾಗಿ ಆ ಮಾತಾ ಗಂಗಾ ಹೇಳ್ತಾರೆ, ಮಹಾರಾಜ ಶಾಂತನು, ನಾನಿನ್ನ ಹೊರಡುವಂತ ಸಮಯ ಆಯ್ತು, ಆದ್ರೆ ಈ ಮಗುನೇ ನಿನಗೆ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನ್ ಮಾತಾಡ್ತಾ ಇದೀಯ ಅಂತ ಹೇಳಿದ್ರೆ ಅಂತ ಕೇಳ್ತಾರೆ ಶಾಂತನು ಮಹಾರಾಜ. ಆಗ ಮಾತೆ ಗಂಗಾ ಹೇಳ್ತಾರೆ, ಮರ್ತೋದ್ಯಾ, ನೀನ್ ನನ್ಗೆ 2 ಮಾತು ಕೊಟ್ಟಿದ್ದೆ. ಒಂದನೇದಾಗಿ 1 ರೂಲ್ ಬ್ರೇಕ್ ಮಾಡಿದ್ರು ಪರವಾಗಿಲ್ಲ, ಅದೇ 2 ರೂಲ್ಸ್, 2 ನಿಯಮಗಳನ್ನ ನೀವು ಮುರಿದು ಬಿಟ್ರಿ. ಒಂದನೇದಾಗಿ ನನ್ನ ಬೈದ್ರಿ, ಎರಡನೇದಾಗಿ ನನ್ನ ತಡೆದ್ರಿ. ಹಾಗಾಗಿ ನಿಮ್ಮನ್ನ ಬಿಟ್ಟು ಹೊರಡ್ತಾ ಇದ್ದೀನಿ, ಈ ಮಗುವನ್ನ ನೀವ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಶಾಂತನು ಮಹಾರಾಜ್ ಹೇಳ್ತಾರೆ, ಈ ಮಗು ನಾನು ಹೇಗ್ ಸಾಕ್ಲಿ, ಅದೇ ನೀನ್ ಯಾಕೆ ಹೊರಟೋಗ್ತಾ ಇದೀಯಾ, ನಿನ್ನನ್ನ ಬಿಟ್ಟು ನಾನು ಇರೋದಕ್ಕಾಗಲ್ಲ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ಗಂಗಾ ನನ್ನ ಕ್ಷಮಿಸ್ಬಿಡು, ನಾನು ಯಾವತ್ತೂ ಮಾಡಲ್ಲ ಅಂತ ಹೇಳಿದ್ರೆ ಗಂಗಾ ಮಾತಾಡ್ತಾರೆ, ನಿಮ್ ತಪ್ಪಲ್ಲ, ನಾನ್ ಕೇಳಿರೋಂತ, ನಾನ್ ಹಾಕಿದಂತ ರೂಲೇ ಆ ತರ, ಹಾಗಾಗಿ ನೀವು ಆ ರೂಲ್ ಮುರಿಲೇಬೇಕಾಗಂತ ಸ್ಥಿತಿ ಇದು ಉತ್ಪತ್ತಿ ಆಗುತ್ತೆ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರನೇ ಈ ಒಂದು ರೂಲ್ನ ಹಾಕಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಸರಿ, ನೀ ಮಗುನ ನಿಮ್ಗೆ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಮ ಪರವಾಗಿ ಮಗುನ ನೋಡ್ಕೊಳ್ತೀನಿ, ನಾನು ತಗೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಮಗುವನ್ನ ಗಂಗಾ ಮಾತಾ ತಗೊಂಡೋಗ್ಬಿಡ್ತಾರೆ. ನೋಡಿ, ಎಲ್ಲರ ಕಣ್ಣಿಗೆ ಏನು, ಗಂಗಾ ಮಾತಾ ಎಂತ ಕ್ರೂರ ಸ್ತ್ರೀ, ಎಲ್ಲ ಮಕ್ಕಳನ್ನ ನೀರಲ್ಲಿ ಅದೇ ಸಾಯಿಸ್ಬಿಟ್ಲು ಅಂತ. ಆದ್ರೆ ಸಾಯಿಸಿಲ್ಲ, ತಾಯಿ ತನ್ನ ಸ್ತನಪಾನ ಮಾಡಿಸ್ತಾ ಅದೇ ಮಗುವನ್ನ ತೊಡೆ ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ, ವಿರಹ ಆದಾಗ ಇಲ್ಲ. ಹಾಗೆ ತನ್ನ ಕೈಯಲ್ಲಿದ್ದಂತ ಮಗುವನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿರೋ ತರ ತನ್ನ ಮಡಿಲಾದಂತ ಆ ನೀರಿನಲ್ಲಿ ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಈ 7 ವಸುಗಳು ನೀರಿನೊಳಗೆ ತಪಸ್ಸನ್ನಾಚರಣೆ ಮಾಡ್ತಾ ಇದ್ದಾರೆ. ಹುಟ್ಟಿದ ತಕ್ಷಣದಿಂದ ತಪಸ್ಸನ್ನಾಚರಣೆ ಮಾಡ್ತಾ ತನ್ನ ಜೀವನವನ್ನ ಭಗವಂತನ ಒಂದು ಸ್ಮರಣೆ ಮಾಡ್ತಾ ಭಗವದ್ಧಾಮಕ್ಕೆ ಹೋಗುವಂತ ಪ್ರಯತ್ನದಲ್ಲಿ ಇದ್ದಾರೆ. ಸೊ ಈ 8ನೇ ಮಗು ಯಾರಿದ್ದಾರೆ ಅವರನ್ನ ವಾಪಸ್ ಕೊಡ್ಬೇಕಲ್ಲ ಶಾಂತನು ಮಹಾರಾಜ್ಗೆ. ಈ ಒಂದು ಮಗುವನ್ನ ದೇವತಾಲೋಕಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೇವತೆಗಳಿಂದ ಅಂದ್ರೆ ಬೃಹಸ್ಪತಿ ಇಂತ ಮಹಾನ್ ವ್ಯಕ್ತಿಗಳಿಂದ, ಪರಶುರಾಮರ ಹತ್ರಿಂದ ಆತನಿಗೆ ಬೇಕಾದಂತ ಎಲ್ಲಾ ವಿದ್ಯೆಗಳನ್ನ, ಎಲ್ಲಾ ಶಾಸ್ತ್ರಗಳನ್ನ ಎಲ್ಲವನ್ನ ಹೇಳ್ಕೊಡ್ತಾರೆ. ಈ ಒಂದು ಮಗು ದೇವತೆಗಳ ಒಂದು ಮುಖಾರವಿಂದದಿಂದ ಎಲ್ಲ ಜ್ಞಾನವನ್ನ ಪಡ್ಕೊಂಡಿರೋದ್ರಿಂದ ಅವನ ಹೆಸರು ದೇವವ್ರತ, ಒಂದು ವ್ರತದ ಹಾಗೆ ಅವರ ಹತ್ರಿಂದ ಎಲ್ಲ ಶಾಸ್ತ್ರಜ್ಞಾನಗಳನ್ನ, ಎಲ್ಲ ವಿದ್ಯೆಗಳನ್ನ ಪಡ್ಕೊಳ್ತಾರೆ. ಹಾಗಾಗಿ ದೇವತೆಗಳಿಂದ ಈ ಎಲ್ಲ ಜ್ಞಾನವನ್ನ ಪಡ್ಕೊಂಡಿರೋದ್ರಿಂದ ಅವರ ಹೆಸರು ದೇವವ್ರತ ಅಂತ ಆಯ್ತು. ಸೊ ಇಂಥ ದೇವವ್ರತ ಎಷ್ಟು ಬಲಶಾಲಿ, ಜ್ಞಾನಿ, ಸುಹೃದಯಿ, ಭಕ್ತ, ಎಂತ ರೀತಿಯಲ್ಲಿ ಬೆಳೀತಾರೆ ಅಂತ ಹೇಳಿದ್ರೆ ಗಂಗಾ ಮಾತೆ ಮಡಿಲಲ್ಲಿ ಅಂತ ಮಹಾನ್ ಮಗುವಾಗಿ ಮಹತ್ತರ ಕಾರ್ಯ ಮುಂದೆ ಮಾಡೋದಕ್ಕೆ ಆದ್ರೆ ಸಜ್ಜಾಗಿ ಹೊರಗಡೆ ಬರ್ತಾರೆ. ಸೊ ಇಂಥ ಒಂದು ಮಗುವನ್ನ ಬೆಳೆಸಿದಂತ ಮಹಾನ್ ತಾಯಿ ಯಾರು, ಮಾತೆ ಗಂಗಾ. ಸೊ ಪರಶುರಾಮರ ಹತ್ರಿಂದ, ದೇವತೆಗಳ ಹತ್ರಿಂದ ಇಂಥ ಜ್ಞಾನವನ್ನು ಪಡ್ಕೊಂಡಂತ ಈ ದೇವವ್ರತನನ್ನ ಈಗ ಮಾತೆ ಗಂಗೆ ಗೋಲೋಕಕ್ಕೆ ಕರ್ಕೊಂಡು ಬರ್ತಾರೆ. ಸೊ ಒಂದು ಸಂದರ್ಭದಲ್ಲಿ ಶಾಂತನು ಮಹಾರಾಜ್, ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ನಡೆದಿರೋದು ಎಲ್ಲಾನು, ಎಲ್ಲ ಟಿವಿಗಳಲ್ಲೆಲ್ಲ ನೋಡಿರ್ತೀರಾ, ಓದಿರ್ತೀರಾ, ಕೇಳಿಸ್ಕೊಂಡಿರ್ತೀರಾ, ಹಾಗಾಗಿ ನಾನು ಶಾರ್ಟ್ ಮಾಡ್ಬಿಡ್ತಾ ಇದ್ದೀನಿ. ಸೊ ಶಾಂತನು ಮಹಾರಾಜ್ಗೆ ತನ್ನ ಪುತ್ರನನ್ನ ಒಪ್ಪಿಸ್ತಾರೆ. ಮತ್ತೆ ದೇವವ್ರತರಿಗೆ ಹೇಳ್ತಾರೆ, ನಿಮ್ ತಂದೆ ಇನ್ ಮುಂದೆ ನಿಮ್ ತಂದೆಯ ಸೇವೆ ಮಾಡು ಅಂತ ಹೇಳ್ತಾರೆ. ದೇವವ್ರತ ಕೂಡ ಒಪ್ಕೊಳ್ತಾರೆ, ಶಾಂತನು ಮಹಾರಾಜ್ ಜೊತೆಗೆ ಹೋಗ್ತಾರೆ. ಆದ್ರೆ ತಾಯಿಗೆ ಕೇಳ್ತಾರೆ, ಅಮ್ಮ ನಾನ್ ನಿನ್ನನ್ ಬಿಟ್ಬಿಟ್ಟು ಹೇಗಿರ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಮಾತೆ ಗಂಗೆ ಹೇಳ್ತಾರೆ, ನಾನ್ ನಿನ್ಗೊಂದ್ ವರ ಕೊಡ್ತೀನಿ, ಯಾವಾಗ ನೀನು ಮನಸಾರೆ ನನ್ನನ್ನ ಕರಿತೀಯ ನಾನ್ ನಿನ್ ಮುಂದೆ ಪ್ರತ್ಯಕ್ಷ ಆಗ್ತೀನಿ, ಸೊ ನೀನು ಚಿಂತೆ ಮಾಡ್ಬೇಡ, ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ದೇವವ್ರತನ ಕರ್ಕೊಂಡು ಶಾಂತನು ಮಹಾರಾಜ್ ತನ್ನ ರಾಜಧಾನಿಗೆ ಹೊರಟೋಗ್ತಾರೆ. ಆಮೇಲೆ ಎಲ್ಲರಿಗೂ ಗೊತ್ತಿರೋ ತರ ಅವರನ್ನ ನೆಕ್ಸ್ಟ್ ರಾಜ, ಪ್ರಿನ್ಸೆಸ್ ಆಗಿ ಅವರನ್ನ ಅನೌನ್ಸ್ ಮಾಡ್ಬಿಡ್ತಾರೆ ಅಲ್ವಾ. ಸೊ ಈ ಯುವರಾಜನನ್ನಾಗಿ ಅವರನ್ನ ನೇಮಕ ಮಾಡಿದ ಮೇಲೆ ಶಾಂತನು ಮಹಾರಾಜ್ ಏನ್ ಮಾಡ್ತಾರೆ, ಒಂದಿನ ತುಂಬಾ ದುಃಖದಲ್ಲಿರ್ತಾರೆ. ಆಗ ದೇವವ್ರತ ಕೇಳ್ತಾರೆ, ಅಪ್ಪ ನೀವ್ ಯಾಕೆ ದುಃಖದಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಏನಾಗಿರುತ್ತೆ, ಶಾಂತನು ಮಹಾರಾಜ್ ಸತ್ಯವತಿ ದೇವಿನ ತುಂಬಾ ಪ್ರೀತಿಸಿರ್ತಾರೆ. ಆಕೆ ಮತ್ಸ್ಯಕನ್ಯೆ, ಆದ್ರೆ ಪರಾಶರ ಮಹರ್ಷಿಗಳ ಒಂದು ವರದಿಂದ ಆಕೆ ಯೋಜನಗಂಧ ಆಗಿರ್ತಾರೆ. ಸೊ ಹಾಗಾಗಿ
ಈ ಮತ್ಸ್ಯಗಂಧ ಯೋಜನಗಂಧ ಆದ್ಮೇಲೆ ಆಕೆಯಿಂದ ಹೊರಬರುವಂತಹ ಒಂದು ಸುವಾಸನೆಯಿಂದ ಶಾಂತನು ಮಹಾರಾಜ ತುಂಬಾ ಆಕರ್ಷಿತರಾಗೋಗ್ಬಿಟ್ಟಿರ್ತಾರೆ. ಸೊ ಗಂಗಾಮಾತೆ ಯಾವತ್ತೋ ಬಿಟ್ಟು ಹೋಗ್ಬಿಟ್ಟಿರ್ತಾರಲ್ವಾ. ಸೊ ಆದ್ರೆ ವಿಹಾರ ಮಾಡಂತ ಸಂದರ್ಭದಲ್ಲಿ ಈ ಮತ್ಸ್ಯಕನ್ಯೆಯನ್ನ ನೋಡಿ, ಈ ಸತ್ಯವತಿಯನ್ನ ನೋಡಿ ಅವರು ತುಂಬಾ ಪ್ರೀತಿನ ಬಲೆಗೆ ಬಿದ್ದಿರ್ತಾರೆ. ಸೊ ಯಾವಾಗ ಆಕೆ ಒಪ್ಕೊಳ್ಳಲ್ಲ ಮದ್ವೆ ಮಾಡ್ಕೊಳ್ಳೋದಿಕ್ಕೆ, ಅದರಲ್ಲೂ ಯಾವಾಗ ದೇವವ್ರತ ವಾಪಸ್ ಬಂದು ಯುವರಾಜನಾಗಿ ಪಟ್ಟಕ್ಕೆ ಬಂದ ಮೇಲೆ ಆಕೆ ಹೇಳ್ತಾನೆ, ನಾನ್ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ನನ್ನ ಮಕ್ಕಳು ರಾಜರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಮಹಾರಾಣಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿನ್ನ ಪುತ್ರ ಆಲ್ರೆಡಿ ಇದ್ದಾರೆ, ಅವ್ರಿಗಿರೋಂತ ಮಕ್ಕಳು ರಾಜ್ಯವನ್ನ ಆಳ್ತಾರೆ, ನಾವು ಸೇವಕಿರ್ತಾರೆ ಇರ್ಬೇಕಾಗತ್ತೆ, ನನ್ನ ಪುತ್ರರಿಗೆ ಏನ್ ಭವಿಷ್ಯ ಇರುತ್ತೆ ಅಂತ ಆಕೆ ಒಪ್ಕೊಳ್ಳೋದಿಲ್ಲ ಮದ್ವೆ ಮಾಡ್ಕೊಂಡು ರಾಜಧಾನಿಗೆ ಬರೋದಕ್ಕೆ. ಸೊ ಇದನ್ನ ತಿಳ್ಕೊಂಡಂತ ಭೀಷ್ಮ ಪಿತಾಮಹ ಏನ್ ಮಾಡ್ತಾರೆ, ಸೊ ಸತ್ಯವತಿ ಹತ್ರ ಹೋಗಿ ಅವರಿಗೆ ಒಂದು ಪ್ರತಿಜ್ಞೆ ಅವ್ರಿಗೆ ಹೇಳ್ತಾರೆ. ಸೊ ನಾನ್ ಪ್ರತಿಜ್ಞೆ ಮಾಡ್ತೀನಿ, ನಾನು ನೈಷ್ಠಿಕ ಬ್ರಹ್ಮಚಾರಿಯಾಗಿರ್ತೀನಿ, ಯಾವತ್ತೂ ಕೂಡ ರಾಜನಾಗಿರೋದಿಲ್ಲ, ಮತ್ತೆ ಈ ರಾಜ್ಯಕ್ಕೆ ನಾನು ಸೇವಕನಾಗಿರ್ತೀನಿ, ನಾನು ಯಾವತ್ತೂ ಮದುವೆನೂ ಆಗಲ್ಲ, ಮಕ್ಕಳನ್ನು ಮಾಡ್ಕೊಳ್ಳಲ್ಲ, ನನ್ನ ಸಂತಾನವನ್ನು ಬೆಳೆಸುವಂತ ಪ್ರಯತ್ನ ಯಾವತ್ತೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಸತ್ಯವತಿ ಇದಕ್ಕೆಲ್ಲ ಒಪ್ಕೊಳ್ತಾರೆ, ಶಾಂತನು ಮಹಾರಾಜ್ ಜೊತೆ ಮದುವೆ ಮಾಡ್ಕೊಳ್ತಾರೆ, ಅವ್ರಿಗೆ ಇಬ್ಬರು ಮಕ್ಕಳಾಗ್ತಾರೆ, ವಿಚಿತ್ರ ವೀರ್ಯ ಮತ್ತೆ ಚಿತ್ರಾಂಗದ ಇಬ್ಬರು ಮಕ್ಕಳಾಗ್ತಾರೆ. ಆದ್ರೆ ವಿಧಿವಶಾತ್ ಇಬ್ಬರು ಮಕ್ಕಳು ಸತ್ತೋಗ್ತಾರೆ. ಸೊ ಅವರ ಫಸ್ಟ್ ಅವನ್ಗೆ ಚಿತ್ರಾಂಗದನ್ಗೆ ಮದುವೆ ಆಗಿರಲ್ಲ, ಯಾರು ಇರೋದಿಲ್ಲ. ಎರಡನೇ ವಿಚಿತ್ರ ವೀರ್ಯನ್ಗೆ ಭೀಷ್ಮ ಪಿತಾಮಹನೇ ತನ್ನ ತಾಯಿಯ ಒಂದು ಮಾತಿನ ಮೂಲಕ ಅಂಬಿಕಾ ಅಂಬಾಲಿಕೆಯರನ್ನ ಕರ್ಕೊಂಡ್ ಬರ್ತಾರೆ. ಅಂಬಿಕಾ ಮದುವೆ ಮಾಡ್ಕೊಳ್ತಾರೆ. ಅವರಿಗೆ ಗಂಡ ಸತ್ತೋಗದ ತಕ್ಷಣ ಅವ್ರಿಗೆ ಮಕ್ಕಳಿಲ್ದಂಗ ಆಗಿ ಮತ್ತೆ ಸತ್ಯವತಿ ಮಾತಾ ಏನ್ ಮಾಡ್ತಾರೆ, ತನ್ನ ಮೊದಲನೇ ಮಗ ವ್ಯಾಸ ಮಹರ್ಷಿಯನ್ನ ಕರೆದು ಅವರಿಂದ ಪುತ್ರ ಪ್ರಾಪ್ತಿಯನ್ನ ಪಡಿಲಿಕ್ಕೆ ಹೇಳ್ತಾರೆ. ಸೊ ಅವ್ರಿಗೆ ಧೃತರಾಷ್ಟ್ರ ಪಾಂಡು ಹೊಡ್ತಾರೆ, ಅವರ ಸಂತಾನ ಮುಂದೆ ಬೆಳೀತಾ ಹೋಗುತ್ತೆ. ಸೊ ಇಲ್ಲಿ ಶಾಂತನು ಮಹಾರಾಜಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಎಂಥ ಒಂದು ಗುಣ ನೋಡಿ, ತಾನು ತನ್ನ ಪಿತೃದೇವರಿಗೆ ಒಂದು ಸಂತೋಷವನ್ನ ಕೊಡೋದಕ್ಕೆ ತನ್ನ ಪೂರ್ತಿ ಜೀವನವನ್ನ ಪಣವಾಗಿಟ್ಬಿಟ್ರು. ಅದು ಕೂಡ ಎಂತ ಒಂದು ಪ್ರತಿಜ್ಞೆ ಮಾಡ್ತಾರೆ, ಆ ಜನ್ಮ ಬ್ರಹ್ಮಚಾರಿಯಾಗಿ ಉಳಿಯಂತ ಪ್ರತಿಜ್ಞೆ ಮಾಡ್ತಾರೆ. ಸೊ ನಮ್ಮಲ್ಲಿ ತಂದೆ ತಾಯಿರಿ ಚಿಕ್ಕ ಸೇವೆ ಮಾಡ್ಬೇಕು ಅಂತ ಹೇಳಿದ್ರೇನೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಅಯ್ಯೋ ಎಷ್ಟುವರೆಗೂ ನೋಡ್ಕೊಳ್ಬೇಕು, ಏನೆಲ್ಲಾ ಮಾಡ್ಬೇಕು, ಎಷ್ಟು ಕೆಲಸ ಹೇಳ್ತಾರೆ, ನಾವ್ ಇನ್ನೆಷ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗುಣಗ್ತಾ ಇರ್ತೀವಿ. ಆದ್ರೆ ಭೀಷ್ಮ ಪಿತಾಮಹ ಒಬ್ಬ ರಾಜನಾಗಿದ್ಕೊಂಡು ಮದ್ವೆ ಮಾಡ್ಕೊಳ್ಳಲ್ಲ, ಒಬ್ಬ ರಾಜನಾಗಿ ಇರ್ಬೇಕಾಗಿದ್ದಂತವನು ಸೇವಕನಾಗೋಗ್ಬಿಡ್ತಾನೆ, ತಂದೆಯ ಸಂತೋಷಕ್ಕೋಸ್ಕರ ಪೂರ್ತಿ ಜೀವನವನ್ನ ಮುಡಿಪಾಗಿಟ್ಬಿಡ್ತಾನೆ ಅಲ್ವಾ. ಎಂತ ಭೀಷಣವಾದಂತ ಪ್ರತಿಜ್ಞೆಯನ್ನ ಮಾಡ್ತಾನೆ. ಅದಕ್ಕೋಸ್ಕರ ಅವರ ತಂದೆಯ ಆತನ ಹೆಸರನ್ನ ಏನಿಡ್ತಾರೆ, ಭೀಷ್ಮ ಅಂತ ಇಡ್ತಾರೆ. ಹಾಗೆ ತಂದೆ ಇಂತ ಒಂದು ಭೀಷಣವಾದ ಪ್ರತಿಜ್ಞೆ ಮಾಡಿರೋದನ್ನ ನೋಡಿ ಸಂತೋಷ ಪಟ್ಟು ಆತನಿಗೆ ಒಂದು ವರ ಕೊಡ್ತಾರೆ. ಏನು, ಇಚ್ಛಾಮೃತ್ಯು ವರ ಅಂತ ಒಂದು ವರವನ್ನ ಕೊಡ್ತಾರೆ. ಯಾವ ಸಮಯದಲ್ಲಿ, ಎಂಥ ಸ್ಥಳದಲ್ಲಿ, ಯಾವ ಮಾರ್ಗದಿಂದ ಹೇಗೆ ಮೃತ್ಯು ಖಂಡಿತ ಬಂದೇ ಬರುತ್ತೆ. ಆದ್ರೆ ಎಲ್ಲಿ, ಹೇಗೆ, ಯಾವಾಗ, ಯಾರಿಂದ ಅನ್ನೋದನ್ನ ಭೀಷ್ಮ ಪಿತಾಮಹ ಅವರೇ ಚೂಸ್ ಮಾಡ್ಕೊಳ್ಬಹುದು, ಅವರೇ ಅದನ್ನ ನಿಯಮಿತ ಮಾಡ್ಕೊಳ್ಬಹುದು. ಸೊ ಅಂತ ಒಂದು ವರವನ್ನ ಭೀಷ್ಮ ಪಿತಾಮಹ ಪಡ್ಕೊಳ್ತಾರೆ. ಸೊ ತಂದೆ ತಾಯಿಯರ ಒಂದು ಸೇವೆ ಮಾಡಿದ್ರೆ ಸಿಗುವಂತ ಲಾಭ ನೋಡಿ ಹೇಗಿದೆ ಅಂತ, ಎಂತ ಒಂದು ವರಗಳ ಸುರಿಮಳೆಯನ್ನ ಪಡ್ಕೊಳ್ಬಹುದು. ಸೊ ಶ್ರವಣನ ಒಂದು ಕಥೆಯನ್ನ ಕೇಳಿದ್ರು ಕೂಡ ಅವರು ಕೂಡ ಎಷ್ಟು ಸೇವೆಯನ್ನ ಮಾಡಿದ್ರಲ್ವಾ. ಹಾಗೇನೆ ಶ್ರೀರಾಮಚಂದ್ರ ತನ್ನ ತಂದೆಯ ಒಂದು ಸೇವೆನಲ್ಲಿ ಮಾತುಗೋಸ್ಕರ ಹೇಗೆ ವನವಾಸಕ್ಕೆ ಹೊರಟು ಬಿಟ್ರು. ಸೊ ಅಂತವ್ರು ಎಲ್ಲರೂ ಕೂಡ ನಮ್ಮ ಈ ಶಾಸ್ತ್ರಗಳ ಪುಸ್ತಕಗಳಲ್ಲಿ ಅಜರಾಮರಾಗೋಗ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಭೀಷ್ಮ ಪಿತಾಮಹರು ಆ ಜನ್ಮ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿಯಾಗಿ ಉಳಿದು ಬಿಟ್ರು. ಸೊ ಆಯ್ತು, ಹಾಗಾದ್ರೆ ಅವ್ರ ಪುತ್ರ ಪೌತ್ರರ ಎಲ್ಲ ಹುಟ್ಟಿದ್ರು, ರಾಜ್ಯ ಚೆನ್ನಾಗಿ ನಡೀತಾ ಇದೆ, ಇನ್ನೇನು ಸಂಕಟಗಳೇ ಇಲ್ಲ ಅಂತ ಏನಾದ್ರೂ ಇದ್ಯಾ? ಹಾಗೇನಿಲ್ಲ. ಯಾಕಂದ್ರೆ ವಸಿಷ್ಠ ಮಹರ್ಷಿ ಏನ್ ಹೇಳಿದ್ರು, ಜೀವನ ಪರ್ಯಂತ ಹೆಂಗಸರಿಂದಾನೇ ಯಾವಾಗ್ಲೂ ಕಷ್ಟಗಳು, ದೀರ್ಘಾಯುಷ್ಯ ಅಂತ ಹೇಳಿದ್ರು. ಸೊ ಏನಾಯ್ತು, ಇವ್ರು ಮದ್ವೆ ಮಾಡ್ಕೊಂಡಿಲ್ಲ, ಸತ್ಯವತಿಗೆ ಮಕ್ಕಳು ಹುಟ್ಟಿದ್ರು, ಮಕ್ಕಳೆಲ್ಲ ಸತ್ತೋದ್ರು, ಆದ್ರೂ ಮೊಮ್ಮಕ್ಕಳು ಹುಟ್ಟಿದ್ರು ಅಲ್ವಾ. ಸೊ ಸತ್ಯವತಿ ಮಾತಾ ಬಂದಾಗ ಆಕೆಗೆ ಕೊಟ್ಟ ಪ್ರತಿಜ್ಞೆಯಿಂದ ತನ್ನ ಜೀವನದಲ್ಲಿ ಒಂದು ಬಿರುಗಾಳಿನೇ ಬೀಸ್ಬಿಡ್ತು ಅಲ್ವಾ. ಎರಡನೇದಾಗಿ ಯಾವಾಗ ಅಂಬಿಕಾ ಮದ್ವೆ ಮಾಡ್ಕೊಳ್ತಾರೆ, ಅವರು ಅಳ್ತಾ ಇರ್ತಾರೆ, ಅರೆ ನನ್ ಎಂತವ್ರನ್ನ ಮದ್ವೆ ಮಾಡ್ಕೊಂಡು ನಮ್ ಜೀವನ ಹಾಳಾಗೋಯ್ತು ಅಂತ, ಅಯ್ಯೋ ನನ್ನಿಂದ ಈ ಮಕ್ಕಳ ಜೀವನ ಹಾಳಾಯ್ತಂತ ಅಂತ ನೋವು ಭೀಷ್ಮ ಪಿತಾಮಹರಿಗಿದೆ. ನೆಕ್ಸ್ಟ್ ಇನ್ನು ಅವರಿಗೆ ಮಕ್ಕಳು ಪಾಂಡು ಪುತ್ರರು ಮತ್ತೆ ಕೌರವರು ಹುಡ್ತಾರೆ. ಸೊ ಇವರು ಯಾವ ರೀತಿ ಬೆಳೀತಾರೆ, ಪಾಂಡು ಧೃತರಾಷ್ಟ್ರ
ಕುರುಡನಾಗಿದ್ದರಿಂದ ಪಾಂಡು ರಾಜ್ಯವನ್ನು ಆಳ್ಬೇಕಾಗಿ ಬರುತ್ತೆ. ಆದ್ರೆ ಯಾವಾಗ ಪಾಂಡು ಮಹಾರಾಜನಿಗೆ ಶಾಪ ಸಿಗುತ್ತೆ, ಅವನು ಕಾಡಿಗೆ ಹೊಟ್ಟೋಗ್ತಾರೆ. ಅವರ ಹೆಂಡತಿಯರು ಕೂಡ ಮಾದ್ರಿ ಕುಂತಿ ಕೂಡ ಕಾಡಿಗೆ ಹೊಟ್ಟೋಗ್ತಾರೆ. ಅಲ್ಲಿ ಕಾಡಿಗೆ ಹೊಟ್ಟೋದಾಗ ಇನ್ನು ರಾಜ್ಯವನ್ನು ಯಾರು ಹೇಳ್ತಾರೆ, ಆಳಕ್ಕೆ ಮಾಡೋದಕ್ಕೆ ಯಾರು ಇರೋದಿಲ್ಲಲ್ಲ. ಹಾಗಾಗಿ ಮತ್ತೆ ಭೀಷ್ಮ ಪಿತಾಮಹನಿಗೆ ಮತ್ತೆ ಟೆನ್ಷನ್ ಅಲ್ವಾ. ಮತ್ತೆ ಧೃತರಾಷ್ಟ್ರನನ್ನ ರಾಜನನ್ನಾಗಿ ಮಾಡ್ತಾರೆ. ಆದ್ರೆ ಧೃತರಾಷ್ಟ್ರ ರಾಜನಾಗಿರುವಂತ ಯಾವುದೇ ಗುಣಗಳೆಲ್ಲ ಅವನಲ್ಲಿ ಇಲ್ಲ. ಅವನು ಯಾವಾಗ್ಲೂ ಸ್ವಾರ್ಥಿ, ಅಹಂಕಾರಿ, ಏನು ಅಸೂಯೆಯಿಂದ ಇರುವಂತವನು. ಅಂತವ್ರು ರಾಜನಾಗಿದ್ರೆ ಹೇಗೆ ಪ್ರಜೆಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಸಾಧ್ಯ? ಆದ್ರೂ ಕೂಡ ಬೇರೆ ವಿಧಿ ಇಲ್ಲ. ಸೊ ಹೀಗಾಗಿ ಪಾಂಡುನ ತಡಿಕೆ ತುಂಬಾ ಪ್ರಯತ್ನ ಪಡ್ತಾರೆ. ಈವನ್ ಸತ್ಯವತಿ ಮಾತಾ ಮತ್ತೆ ವಿದುರ ಇಬ್ರು ಹೋಗಿ ಪಾಂಡು ಮಹಾರಾಜನ ಹೇಗಾದ್ರೂ ಮನವೊಲಿಸಿ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಹೋಗ್ತಾರೆ. ಅಷ್ಟರಲ್ಲಿ ಏನಾಗತ್ತೆ, ಪಾಂಡು ಮಹಾರಾಜ ವಿಧಿವಶರಾಗೋಗ್ತಿರ್ತಾರೆ. ಹಾಗಾಗಿ ಆ ಪಾಂಡು ಪುತ್ರರನ್ನ 5 ಜನ ಪುತ್ರರನ್ನ ಕರ್ಕೊಂಡು ವಾಪಸ್ ಕುಂತಿ ಮಾತೆ ಜೊತೆಗೆ ವಾಪಸ್ ಬರ್ತಾರೆ. ಆಗ ಈಗ ಭೀಷ್ಮ ಪಿತಾಮಹನಿಗೆ ಮತ್ತೆ ಇನ್ನೊಂದು ಜವಾಬ್ದಾರಿ. ಏಕಂತ ಹೇಳಿದ್ರೆ ಈ ಕೌರವರು ಪಾಂಡವರನ್ನ ಕಂಡ್ರೆ ಅವರಿಗೆ ಆಗಲ್ಲ. ಸೊ ಹಾಗಾಗಿ ಕೌರವರು ಯಾವಾಗ್ಲೂ ಅವರನ್ನ ಮೇಲೆ ಹಗೆ ಸಾರಿಸೋದಕ್ಕೆ ಮತ್ತೆ ಅವರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಈಗ ಭೀಷ್ಮ ಪಿತಾಮಹ ಅವರಿಗೆ ಒಂದು ಜವಾಬ್ದಾರಿ ಹೆಚ್ಚಿಗೆ ಆಗೋಯ್ತು, ಪಾಂಡವರನ್ನ ಕಾಪಾಡುವಂತ ಜವಾಬ್ದಾರಿ. ಯಾಕಂದ್ರೆ ಅವ್ರಿಗೆ ತಂದೆ ಇಲ್ಲ, ತಾಯಿ ಒಬ್ಬಳೆ. ಸೊ ಹಾಗಾಗಿ ಹೇಗೆ ಇವರ ಮಕ್ಕಳನ್ನ ರಕ್ಷಣೆ ಮಾಡೋದು? ಇನ್ನೊಂದೇನಂತ ಹೇಳಿದ್ರೆ, ಈ ಮಕ್ಕಳೆಲ್ಲ ಎಂತ ಒಳ್ಳೆ ಜ್ಞಾನಿಗಳು, ಧರ್ಮಜ್ಞರು. ಪಾಂಡುವಿನ ಹಾಗೇನೆ ಅವರ ಮಕ್ಕಳು ಕೂಡ ಅಂತ ಒಳ್ಳೆ ಸದ್ಗುಣಗಳನ್ನ ಹೊಂದಿರೋರು. ಹಾಗಾಗಿ ಅವರ ರಕ್ಷಣೆ ತನ್ನ ಬಾಧ್ಯತೆ ಅಂತ ಅನ್ಕೊಳ್ತಾರೆ. ಯಾವ ರೀತಿನಲ್ಲಿ ಅವರನ್ನ ಕಾಪಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಸೊ ಒಂದು ತಾಯಿ ರೀತಿಯಲ್ಲಿ, ತಂದೆ ರೀತಿಯಲ್ಲಿ, ಗುರುವಿನ ರೀತಿಯಲ್ಲಿ, ಒಬ್ಬ ಏನ್ ಹೇಳ್ತಾರೆ ಎಲ್ಲ ಕಾಪಾಡುವಂತಹ ರಕ್ಷಕನ ರೀತಿಯಲ್ಲಿ ಎಲ್ಲಾ ಒಂದು ಸ್ಥಾನವನ್ನ ತುಂಬಿಸ್ತಾರೆ ಅವರಿಗೆ. ಸೊ ತಂದೆ ಇಲ್ಲ ಅನ್ನೋ ಒಂದು ನೋವು ಆ ಮಕ್ಕಳಲ್ಲಿ ಕಾಣ್ಬಾರ್ದು. ಆ ರೀತಿಯಲ್ಲಿ ರಕ್ಷಣೆ ಸದಾ ಮಾಡ್ತಾ ಬರ್ತಾರೆ ಭೀಷ್ಮ ಪಿತಾಮಹ. ಸೊ ಅವರು ಒಂದು ಪ್ರತಿಜ್ಞೆ ಕೂಡ ಮಾಡಿರ್ತಾರೆ. ಏನಂತ ಹೇಳ್ಬಿಟ್ಟಂದ್ರೆ, ಯಾವಾಗ ಧರ್ಮ ಈ ರಾಜ್ಯದಲ್ಲಿ ನೆಲೆಸುತ್ತೋ ಆವಾಗ ತಾನು ಈ ಲೋಕವನ್ನು ಬಿಡ್ತೀನಿ, ಅಲ್ಲಿವರೆಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಹಾಗಾಗಿ ಅವರಿಗೆ ಒಂದು ಅಪೇಕ್ಷೆ ಏನಂತ ಹೇಳಿದ್ರೆ, ಈ ಪಾಂಡುಪುತ್ರರು ರಾಜ್ಯವನ್ನ ಆಳ್ಬೇಕು, ಆವಾಗ ನನಗೆ ಸಂತೃಪ್ತಿ ಸಲ್ಲತ್ತೆ ಅಂತ. ಆದ್ರೆ ಧೃತರಾಷ್ಟ್ರ ಎಂತ ಸಂದರ್ಭದಲ್ಲೂ ಕೂಡ ಬಿಡದೇ ಇಲ್ಲ ಪಾಂಡುಪುತ್ರರನ್ನ ರಾಜ್ಯವನ್ನ ಆಳೋದಕ್ಕೆ. ಹೇಗಿದ್ರು ತನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇರ್ತಾರೆ. ಎಲ್ಲಾ ರೀತಿನಲ್ಲಿ ಅವ್ರಿಗೆ ಮೋಸ, ವಂಚನೆ ಈ ರೀತಿನಲ್ಲಿ ಮಾಡ್ತಾ ಇರುವಾಗ ಭೀಷ್ಮ ಪಿತಾಮಹ ತುಂಬಾ ಪ್ರಯತ್ನ ಪಡ್ತಾರೆ. ಅವರಿಗೆ ಒಂದು ನ್ಯಾಯ ಸಿಗ್ಬೇಕು, ರಾಜ್ಯ ಸಿಗ್ಬೇಕು, ಅವರ ರಕ್ಷಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಗೋ ಹಾಗೆ ಇಂದ್ರಪ್ರಸ್ಥವನ್ನ ಅವರಿಗೆ ಕೊಡಿಸ್ತಾರೆ. ಅದು ಕೂಡ ಏನೋ ಮರುಭೂಮಿಯ ಹಾಗೆ ಇರುವಂತದ್ದು, ಹಾವುಗಳಿಂದ ತುಂಬಿರುವಂತಹದ್ದು, ಅಷ್ಟು ಭಯಂಕರವಾದಂತ ಸ್ಥಳವನ್ನು ಅವರಿಗೆ ಕೊಡ್ತಾರೆ. ಅದರಲ್ಲೂ ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅದನ್ನೇ ಉದ್ಧರಿಸ್ತಾರೆ. ಸೊ ಕೃಷ್ಣನ ಒಂದು ಅನುಗ್ರಹದಿಂದ ಅವರು ರಾಜಸೂಯ ಯಜ್ಞ ಮಾಡುವಂತ ಸಂದರ್ಭ ಕೂಡ ಹುಟ್ಟಿ ಬರುತ್ತೆ. ಸೊ ಇಲ್ಲಿ ಪ್ರತಿ ಘಟ್ಟದಲ್ಲೂ ಕೂಡ ಭೀಷ್ಮ ಪಿತಾಮಹ ಹೇಗೆ ತನ್ನ ಆ ಪಾಂಡುಪುತ್ರರನ್ನ ಹೇಗೆ ರಕ್ಷಣೆ ಮಾಡ್ತಾ ಇದ್ದಾರೆ ನೋಡಿ ಅಲ್ವಾ. ಸೊ ಅವರಿಗೆ ತನ್ನ ರಾಜ್ಯದಲ್ಲಿ ಧರ್ಮ ನೆಲೆಸಬೇಕು ಅನ್ನೋ ಒಂದೇ ಒಂದು ಧ್ಯೇಯ. ನೋಡಿ, ನಮ್ಮಲ್ಲೆಲ್ಲ ಏನಾದ್ರೂ ಕಷ್ಟಗಳು ಬಂದಿದ ತಕ್ಷಣ ಭಗವಂತನನ್ನ ನಾವು ಹಳಿತಾ ಇರ್ತೀವಿ ಅಲ್ವಾ. ನನ್ಗೆ ಕಷ್ಟ ಕೊಟ್ಬಿಟ್ರು, ನನ್ಗೆ ಹಿಂಗಾಗೋಯ್ತು, ನಾನೇ ಸಿಕ್ಕದ್ನ ಅಂತ ಹೇಳ್ಬಿಟ್ಟು. ಆದ್ರೆ ಭೀಷ್ಮ ಪಿತಾಮಹ ಪ್ರತಿಯೊಂದು ಪ್ರಸಂಗದಲ್ಲೂ, ಪ್ರತಿಯೊಂದು ಹಂತದಲ್ಲೂ ಕೂಡ ಅವರೇ ಗುರಿಯಾಗಿದ್ರು. ಸೊ ರಾಜ್ಯ ಆಡಳಿತಕ್ಕೆ ಯಾರು ಇಲ್ಲ ಅಂತ ಹೇಳಿದಾಗ ತಾನೇ ನಿಲ್ಬೇಕಾಗಿ ಬರುತ್ತೆ. ಆದ್ರೆ ರಾಜನಾಗಿ ಅಲ್ಲ, ಸೇವಕನಾಗಿ ನಿಲ್ಬೇಕಾಗಿ ಬರುತ್ತೆ. ತಾನು ರಾಜನಾಗುವಂತ ಅವಕಾಶಗಳಿದ್ರು ಕೂಡ ಯಾವತ್ತೂ ಅದನ್ನ ಉಪಯೋಗಿಸ್ಕೊಳ್ಳೋದಿಲ್ಲ, ಅದಕ್ಕೆ ಆಸೆ ಬೀಳೋದಿಲ್ಲ. ಮತ್ತೆ ಯಾವಾಗ್ಲೂ ಸೇವಕನಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಯೋಚನೆ ಮಾಡಿ, ನಾವು ಯಾರಿಗಾದ್ರೂ ಸೇವೆ ಸಲ್ಲಿಸ್ಬೇಕು, ಆದ್ರೆ ಅವರು ತುಂಬಾ ಅಜ್ಞಾನಿಗಳು, ನಮ್ಮಷ್ಟು ಜ್ಞಾನ ಇಲ್ಲ, ಮತ್ತೆ ನಮ್ಮಷ್ಟು ಏನು ಓದಿಲ್ಲ, ನಮ್ಮಷ್ಟು ಶಕ್ತಿ ಇಲ್ಲ, ನಮ್ಮಷ್ಟು ಒಳ್ಳೆ ಕಲೆಗಳಿಲ್ಲ. ಆದ್ರೆ ಅವ್ರ ಅಂಡರಲ್ಲಿ ನಾವು ಇರ್ಬೇಕು. ನಮ್ಗೆ ಹೆಂಗಿರುತ್ತೆ, ಪ್ರತಿ ಸಲಕ್ಕೂ ನಾವು ಏನ್ ಅನ್ಕೊಳ್ತಾ ಇರ್ತೀವಿ, ಅವ್ರಿಗಿಂತ ನಮ್ಗೆ ಚೆನ್ನಾಗ್ ಗೊತ್ತು, ಆದ್ರೂ ಕೂಡ ನಮ್ಗೆ ಅವಕಾಶನೇ ಕೊಟ್ಟಿಲ್ಲ ಅಂತ ಅನ್ಕೊಳ್ತೀವಿ ಅಲ್ವಾ. ಆದ್ರೆ ಭೀಷ್ಮ ಪಿತಾಮಹ ನೋಡಿ ಯಾವಾಗ್ಲೂ ಸೇವಕನಾಗಿಯೇ ಇರ್ತಾ ಇದ್ರು. ಧೃತರಾಷ್ಟ್ರ ಏನ್ ಹೇಳಿದ್ರು ಕೇಳ್ಬೇಕಂತ ಪರಿಸ್ಥಿತಿ. ಆವಾಗೂ ಕೂಡ ಎದುರು ಮಾತಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಒಬ್ಬ ರಾಜಧರ್ಮ ಏನಿದೆ ಅದನ್ನ ಪಾಲನೆ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಭೀಷ್ಮ ಪಿತಾಮಹ ಹಂತದಲ್ಲೂ ಕೂಡ ಎಂತ ನೋವುಗಳನ್ನ ಅನುಭವಿಸಂತ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗಿ ಬಂತು. ಸೊ ಏನಕ್ಕೆ ಬಂತು, ಅದೇ ಹೇಗೆ ಎದುರಿಸಿದ್ರು ನೋಡಿ. ಎಂತ ಸ್ಥಿತಿ ಬಂದ್ರು ಕೂಡ ಭೀಷ್ಮ ಪಿತಾಮಹ ಯಾವಾಗ್ಲೂ ಭಗವಂತನ ಧ್ಯಾನ ಮಾಡ್ತಾ ಇದ್ರು. ಸೊ ಭಗವಂತನ ಮಹಾನ್ ಭಕ್ತರಾಗಿದ್ರು. ಮಾತಾ ಗಂಗಾ
ತೀರ್ಥ ಆದ್ರೆ ಆ ತೀರ್ಥದಿಂದ ಹುಟ್ಟಿದಂತ ಭೀಷ್ಮ ಪಿತಾಮಹ ಇನ್ನೆಂತ ಭಕ್ತರಾಗಿರ್ಬಹುದು ಅಲ್ವಾ. ಸೊ ಅವ್ರು ಯಾವಾಗ್ಲೂ ಸದಾ ಸರ್ವದಾ ಭಗವಂತನ ನಾಮಸ್ಮರಣೆಯನ್ನ ಯಾವತ್ತೂ ಬಿಟ್ಟಿಲ್ಲ. ಸೊ ಯಾವಾಗ್ಲೂ ಭಗವಂತನ ಸ್ಮರಣೆ ಮಾಡ್ತಾ ಇರೋದ್ರಿಂದ ಪ್ರತಿ ಒಂದು ಹಂತದಲ್ಲೂ ಎಂತ ಕಷ್ಟಗಳು ಎದುರಾದಾಗ್ಲೂ ಕೂಡ ಭಗವಂತನ ಕರುಣೆಯಿಂದ ಅದನ್ನ ಪಾರು ಮಾಡೋದಕ್ಕೆ ಸಾಧ್ಯ ಆಯ್ತು. ಸೊ ನಮಗೆ ಕೂಡ ಇದೊಂದು ಒಂದು ನೀತಿ, ನಮ್ಗೆ ಒಂದು ಬೋಧನೆ ಅವಳಿಂದ ಸಿಗುತ್ತೆ. ನಮ್ಗೆ ಏನ್ ಕಲಿಬೇಕು ಅಂತಂದ್ರೆ, ನಾವು ಕೂಡ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಭಗವಂತನ ಶರಣು ಹೋಗ್ಬೇಕು. ಭಗವಂತನ ಒಂದು ಆಶ್ರಯದಲ್ಲಿದ್ದರೆ ಮಾತ್ರನೇ ನಾವು ಅದನ್ನ ಎದುರಿಸಿ ಅದನ್ನ ಗೆದ್ದು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅಂತ ತ್ಯಾಗಮಯ ಜೀವನ ನಡೆಸಿದಂತ ಆ ಭೀಷ್ಮ ಪಿತಾಮಹರು ಇಚ್ಛಾಮೃತ್ಯು ಅನ್ನೋ ಒಂದು ಇದು ಕೂಡ ಪಡ್ಕೊಂಡಿದ್ರು. ಎಂತ ಪರಿಸ್ಥಿತಿಗಳು ಬಂದಾಗ ಎದುರಿಸಿ ಅದನ್ನ ತಡೆಯದಂತ ಪರಿಸ್ಥಿತಿ ಬಂದಾಗ ಅಯ್ಯೋ ನಾನು ಸತ್ತೋಗ್ಬೋದು ಅನ್ಕೊಳ್ಬೋದಲ್ವಾ, ಆದ್ರೂ ಕೂಡ ಆ ಕೆಲಸ ಮಾಡಿಲ್ಲ. ಅವರು ಭಗವಂತನ ಒಂದು ದರ್ಶನಕ್ಕೋಸ್ಕರ ಪೂರ್ತಿ ಜೀವನ ಕಾಯ್ತಾ ಇದ್ರು. ಸೊ ಇಂಥ ಪರಿಸ್ಥಿತಿಗಳಲ್ಲಿ ನೋಡಿ, ಇಂದ್ರಪ್ರಸ್ಥ ಅಲ್ಲಿ ರಾಜಸು ಯಜ್ಞ ಆದ್ಮೇಲೆ ದುರ್ಯೋಧನ ಏನ್ ಮಾಡ್ತಾನೆ, ಪಾಂಡವರನ್ನ ಕರೀತಾರೆ. ಆದ್ರೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಒಂದು ಏನು ಕೆಟ್ಟ ಒಂದು ಆಲೋಚನೆಗಳನ್ನ ಮಾಡಿ ಕುತಂತ್ರದಿಂದ ಏನ್ ಮಾಡ್ತಾರೆ, ಮಾತಾ ದ್ರೌಪದಿಗೆ ಅವಮಾನ ಮಾಡ್ಬೇಕು ಅಂತ ನೋಡ್ತಾರೆ, ಆ ಪಾಂಡವರಿಗೆ ಅವಮಾನ ಮಾಡ್ಬೇಕು ಅಂತ ನೋಡ್ತಾರೆ. ಅಂತ ಸಂದರ್ಭದಲ್ಲಿ ಯಾವಾಗ ದ್ರೌಪದಿಗೆ ವಸ್ತ್ರಾಪಹರಣ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ, ಆಕೆ ಭೀಷ್ಮ ಪಿತಾಮಹರ ಹತ್ರ ರಕ್ಷಣೆ ಕೇಳ್ತಾರೆ, ದ್ರೋಣಾಚಾರ್ಯ ಹತ್ರ ರಕ್ಷಣೆ ಕೇಳ್ತಾರೆ, ಧೃತರಾಷ್ಟ್ರ ಹತ್ರ ರಕ್ಷಣೆ ಕೇಳ್ತಾರೆ. ಆದ್ರೆ ಯಾರು ಕೂಡ ರಕ್ಷಣೆ ಮಾಡೋದಿಲ್ಲ. ಭೀಷ್ಮ ಪಿತಾಮಹ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಸಹಾಯ ಮಾಡ್ಬೋದಾಗಿತ್ತು, ಆದ್ರೆ ಮಾಡಿಲ್ಲ. ಯಾಕೆ ಗೊತ್ತಾ, ಪೂರ್ತಿ ಪ್ರಪಂಚ, ಪೂರ್ತಿ ಎಲ್ಲ ಲೋಕಗಳು ತನ್ನ ನಿಂದನೆ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಭಗವಂತನ ಭಕ್ತರು ಯಾವಾಗ್ಲೂ ಕೂಡ ಒಳ್ಳೆ ಹೆಸರನ್ನ ಪಡಿಬೇಕು, ಭಗವಂತನಿಗೆ ಹೆಸರು ಬರ್ಬೇಕು, ಭಗವಂತನ ಭಕ್ತರಿಗೆ ಹೆಸರು ಬರ್ಬೇಕು ಅಂತ ಆವತ್ತು ಅವರು ಸಹಾಯ ಮಾಡಿದ್ರೆ ದ್ರೌಪದಿಯ ಒಂದು ಮಹಿಮೆ ಎಲ್ಲರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಭಗವಂತನ ನಾಮದ ಮಹಿಮೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಭಗವಂತನು ಹೇಗೆ ಯಾವಾಗ್ಲೂ ಭಕ್ತರನ್ನ ರಕ್ಷಣೆ ಮಾಡೋದ್ರಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ತನಗೆ ನಿಂದನೆ ಬಂದ್ರೂ ಪರವಾಗಿಲ್ಲ, ದ್ರೌಪದಿಯ ಮತ್ತೆ ಭಗವಂತನ ಹೆಸರು ಚಿರಾಮಯವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವಂತ ಪ್ರಯತ್ನವನ್ನ ಮಾಡಿದ್ರು. ಸೊ ಹೀಗೆ ಸುಮ್ಮನೇನೆ ಭೀಷ್ಮ ಪಿತಾಮಹ ಇಷ್ಟು ಫೇಮಸ್ ಆಗಿಲ್ಲ. ಇಂಥ ಭೀಷ್ಮರು ಮಹಾಜನರಲ್ಲಿ ಒಬ್ರು. ಸೊ ಮಹಾಜನ 12 ಜನ ಇದ್ದಾರೆ. ಸೊ ಅದರಲ್ಲಿ ಶ್ರೀಮದ್ ಭಾಗವತಂನಲ್ಲಿ ಒಂದು ಶ್ಲೋಕ ಕೂಡ ಇದೆ. ಸೊ ಸ್ವಯಂಭೂ ನಾರದ ಶಂಭೋ ಕುಮಾರೋ ಕಪಿಲೋ ಮುನಿ ಮನುಹು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿ ವಯ್ಯಾಸಕೀರ್ವಯಂ. ಸೊ ಈ 12 ಜನರಲ್ಲಿ ಭೀಷ್ಮರ ಹೆಸರಲ್ಲಿದೆ ಅಂತ ಹೇಳಿದ್ರೆ ಇವರು ಯಾವ ರೀತಿಯಲ್ಲಿ ಧರ್ಮಜ್ಞಾನವನ್ನ ಪಡೆದಿರೋರು, ಧರ್ಮವನ್ನ ಪಾಲಿಸಿರೋರು ಅಂತ ಗೊತ್ತಾಗತ್ತೆ. ಮತ್ತೆ ಅಷ್ಟೇ ಅಲ್ಲ, ಭಗವಂತನ ಮಹಾನ್ ಭಕ್ತರಾಗಿರೋದ್ರಿಂದ ಅವರ ಹೆಸರು ಇಲ್ಲಿ ಚಿರಾಮಯವಾಗಿ ಬಂದಿದೆ. ಎಷ್ಟೋ ಜನ ಇದ್ದಾರೆ, ಎಲ್ಲರ ಹೆಸರು ಹಾಕಿಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ಗೆ ಕೆಲವರ 12 ಜನರ ಹೆಸರು ಮಹಾಜನರಾಗಿ ಅವರನ್ನ ಗುರುತಿಸಲ್ಪಟ್ಟಿದೆ ಅಲ್ವಾ. ಸೊ ಇವರು ಒಂದು ವಸುಗಳಲ್ಲಿ ಅಷ್ಟವಸುಗಳಲ್ಲಿ 8ನೇ ವಸು ಅಂತ ಕೂಡ ಹೇಳಿದ್ವಿ. ಸೊ ಹಾಗಾದ್ರೆ ಎಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಶ್ರೀಮದ್ ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಹೇಳ್ತಾರೆ, ತಾನ್ ಸಮೇತನ್ ಮಹಾಭಾಗನ್ ಉಪಲಭ್ಯ ವಸುಂತಮಃ. ಸೊ ವಸೋತ್ತಮಃ ಅವರು ಪೂಜಯಾಮಾಸ ಧರ್ಮಜ್ಞೋ ದೇಶ ಕಾಲ ವಿಭಾಗವೇತ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ವಸುಗಳಲ್ಲಿ ಉತ್ತಮರಾದವ್ರು. ಯಾಕಂದ್ರೆ ಧರ್ಮಜ್ಞನಾಗಿದ್ದ. ಸೊ ಅಂತ ಮಹಾನ್ ಧರ್ಮಜ್ಞರಾಗಿರೋದ್ರಿಂದ ಇವರು ಇಂಥ ಮಹಾನ್ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಇದರಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಇವರು ವಸುಗಳಲ್ಲಿ ಒಬ್ಬರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವು ಭೀಷ್ಮ ಪಿತಾಮಹರನ್ನ ಯಾವಾಗ್ಲೂ ಬೇಡ್ಕೊಳ್ತಾ ಇರ್ಬೇಕಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅವರಿಂದಾನೇ ನಮ್ಗೆ ಕೂಡ ಭಕ್ತಿ ಬರ್ಲಿಕ್ಕೆ ಸಾಧ್ಯ. ಸೊ ಅವರ ತರ ನಾವು ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಎಷ್ಟೋ ಸಲ ಈ ಕೌರವರನ್ನ ಪಾಂಡವರನ್ನ ಜೊತೆಗೆ ಇದ್ದು ಸೌಹಾರ್ದತೆಯಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾರೆ. ಆದ್ರೆ ದುಷ್ಟ ಬುದ್ಧಿ ಇರುವಂತಹ ಆ ಕೌರವರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಏನಾಯ್ತು, ಮಹಾಭಾರತ ಯುದ್ಧನೇ ನಡೆಯೋ ತರ ಆಗೋಯ್ತು. ಅಂತ ಸಂದರ್ಭದಲ್ಲಿ ಏನಾಯ್ತು, ಭೀಷ್ಮ ಪಿತಾಮಹರು ಕೌರವರ ಒಂದು ಪಕ್ಷವನ್ನ ವಹಿಸ್ಬೇಕಾಗಿ ಬಂತು. ಸೊ ನಮ್ಗೆಲ್ಲ ಅನ್ಸುತ್ತೆ ಅಯ್ಯೋ ಅಲ್ಲಿಂದ ಉಪ್ಪು ತಿಂದ್ರಲ್ವಾ ಅದಕ್ಕೋಸ್ಕರ ಅಲ್ಲಿದ್ರು ಅಂತ. ಆ ತರ ಏನಿಲ್ಲ. ಆದರೆ ಅವ್ರು ಏನ್ ಅನ್ಕೊಂಡ್ರಂದ್ರೆ, ನಾನು
ಪಾಂಡವರ ಪಕ್ಷಕ್ಕೆ ಹೋದ್ರೆ ಭಗವಂತನ ಹಿಂಭಾಗವನ್ನ ಮಾತ್ರ ನೋಡಕ್ಕಾಗತ್ತೆ. ಆದ್ರೆ ಭಗವಂತನ ಮುಖಾರವಿಂದವನ್ನ ಅಂತ ಆಕರ್ಷಣೀಯವಾದಂತ ಮನಮೋಹಕವಾಗದಂತ ಕೃಷ್ಣನನ್ನು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ವಿರುದ್ಧ ಪಕ್ಷದಲ್ಲೇ ಇರ್ತೀನಿ. ಭಗವಂತನ ಸದಾ ನನ್ನ ಕಣ್ಣುಗಳಿಂದ ನೋಡ್ತಾ ಆನಂದವನ್ನು ಪಡಿತಾ ನನ್ನ ಜೀವನವನ್ನ ಅಂತ್ಯ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಮೊದಲೇ ನಿರ್ಧಾರ ಮಾಡ್ಬಿಟ್ಟಿದ್ರು. ಹಾಗಾಗಿ ಅವರು ವಿರುದ್ಧ ಪಕ್ಷದಲ್ಲಿ ಸೇರ್ಕೊಂಡ್ಬಿಟ್ರು. ಸೊ ಪ್ರಪಂಚ ಏನ್ ಹೇಳುತ್ತೆ ಅವ್ರಿಗೆ ಬೇಕಾಗಿಲ್ಲ, ಎಂತ ನಿಂದನೆಗಳು ಸಿಗತ್ತೆ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಕೃಷ್ಣನೊಬ್ಬನೇ ಅಷ್ಟೇ. ಸೊ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮ ಅನಾವೃತಂ ಅಲ್ವಾ. ಸೊ ನಿಜವಾಗ್ಲೂ ಒಬ್ಬ ಭಕ್ತನಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಕೃಷ್ಣಾನುಶೀಲನಂ ಅಷ್ಟೇ. ಸದಾ ಕೃಷ್ಣನ ಬಗ್ಗೆನೆ ಆಲೋಚನೆ ಮಾಡ್ತಾ ಇರ್ಬೇಕು, ಕೃಷ್ಣ ಸೇವೆನಲ್ಲಿ ಇರ್ಬೇಕು. ಸೊ ಹಾಗಾಗಿ ಎಲ್ಲ ನಿಂದನೆಗಳಿಗೆ ಅವ್ರಿಗೆ ಕಿವಿ ಕೊಡದೆ ಅವ್ರು ಏನ್ ಮಾಡಿದ್ರು? ವಿರುದ್ಧ ಪಕ್ಷದಲ್ಲೇ ಇದ್ರು. ಸೊ ಆದ್ರೆ ಎಂತ ಮಹಾನ್ ಭಕ್ತ ಭೀಷ್ಮನ್ ಕೂಡ ಇವಾಗ ಮಹಾನ್ ಭಕ್ತ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಇದನ್ನ ನಿರೂಪಣೆ ಮಾಡೋದಕ್ಕೆ ಸ್ವಯಂ ಭಗವಂತನೇ ಕೆಲವು ಲೀಲೆಗಳನ್ನ ಮಾಡ್ತಾರೆ. ಸೊ ಭಗವಂತ ಏನ್ ಹೇಳಿದ್ರು? ನಾನು ಯಾವುದೇ ಸಂದರ್ಭದಲ್ಲೂ ಯುದ್ಧ ಮಾಡಲ್ಲ, ಚಕ್ರನ ಹಿಡಿಯೋದಿಲ್ಲ ಅಂತ ಹೇಳಿದ್ರಲ್ವಾ. ಸೊ ಹಾಗಾಗಿ ಭೀಷ್ಮ ಅನ್ಕೊಳ್ತಾರೆ, ಆಹಾ ದ್ವಾರಕಾಧೀಶ ಚಕ್ರ ಹಿಡಿಯೋದಿಲ್ವಾ, ಯುದ್ಧ ಮಾಡಲ್ವಾ, ನಾನು ನೋಡ್ಬಿಡ್ತೀನಿ, ನೀವು ಕೊಟ್ಟಂತ ಮಾತನ್ನ ನಾನು ಮುರಿಸ್ತೀನಿ ನಿಮ್ ಕೈಯಲ್ಲಿ ಅಂತ ಅನ್ಕೊಳ್ತಾರೆ. ಸೊ ಏನಕ್ಕೆ ಅನ್ಕೊಳ್ತಾರೆ ಅಂತಂದ್ರೆ ಒಂದ್ಸಲ ಏನಾಗತ್ತೆ, ದುರ್ಯೋಧನ ಬಂದು ಭೀಷ್ಮ ಪಿತಾಮಹರಿಗೆ ಹೇಳ್ತಾರೆ, ನೀವು ಪಾಂಡವರನ್ನ ಕೊಲ್ಬೇಕು ಅಂತ. ಅವಾಗ ಆ ಪಾಂಡವರನ್ನ ಕೊಲ್ಲೋದಿಕ್ಕೆ ಭೀಷ್ಮ ಪಿತಾಮಹ ಹೇಳ್ತಾರೆ, ನಾಳೆ ನಾನು ಖಂಡಿತ ಕೊಲ್ತೀನಿ ಅಂತ. ಹೆಂಗ್ ಕೊಲ್ತೀರಾ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಬಾಣಗಳು 5 ಪಾಂಡವರನ್ನ ಪಂಚ ಪಾಂಡವರನ್ನ ಕೊಲ್ಲೋದಕ್ಕೆ 5 ಬಾಣಗಳು ಇಟ್ಕೊಂಡಿದ್ದೀನಿ ನೋಡು ಅಂದ್ರೆ, ಆಗ ದುರ್ಯೋಧನ ಅಂತ ಅದನ್ನ ನನ್ ಕೊಡಿ, ನಾನ್ ತಗೊಂಡು ಹೋಗ್ತೀನಿ, ನಾನು ಭದ್ರವಾಗಿ ಇಟ್ಕೊಂಡಿರ್ತೀನಿ, ನಾಳೆ ಯುದ್ಧ ರಂಗಭೂಮಿನ ನಿಮಗೆ ಕೊಟ್ಬಿಡ್ತೀನಿ, ಅವಾಗ ನೀವು ಕೊಂದ್ಬಿಡಿ ಅಂತ ಹೇಳ್ತಾರೆ. ಸೊ ಅಷ್ಟು ನಂಬಿಕೆನೇ ಇಲ್ಲ ಅವನ್ಗೆ. ಸೊ ಹಾಗಾಗಿ ಸರಿ ಅಂತ ಕೊಟ್ಬಿಡ್ತಾರೆ. ಆದ್ರೆ ಕೃಷ್ಣ ಏನ್ ಮಾಡ್ತಾರೆ, ಒಂದು ಉಪಾಯ ಮಾಡ್ತಾರೆ. ಅರ್ಜುನನ ಕರ್ಕೊಂಡು ಅವನ ಒಂದು ನಿವಾಸ ಸ್ಥಳಕ್ಕೆ ಹೋಗಿ ಅರ್ಜುನನ್ ಕಳಿಸ್ತಾರೆ. ನಿನಗೆ ಹೇಳ್ತಾರೆ ಅರ್ಜುನನ್ಗೆ, ನಿನ್ಗೊಂದು ವರ ಕೊಟ್ಟಿದ್ದಲ್ಲ, ನೀನ್ ಏನ್ ಕೇಳಿದ್ರೆ ಅದು ಕೊಡ್ತೀನಿ ಅಂತ, ಇವಾಗ ಹೋಗ್ಬಿಟ್ಟು 5 ಆ ಬಾಣಗಳನ್ನ ಕೇಳಿ ತಗೊಂಡ್ ಬಾ ಅಂತ. ಸೊ ದುರ್ಯೋಧನ ಅದನ್ನ ಹೋಗಿ ತಗೊಂಡ್ ಬಂದ್ಬಿಡ್ತಾನೆ. ದುರ್ಯೋಧನ ಹತ್ರ ಹೋಗಿ ಅರ್ಜುನ ತಗೊಂಡು ಬಂದ್ಬಿಡ್ತಾರೆ. ದುರ್ಯೋಧನ ಅನ್ಸುತ್ತೆ, ಹೆಂಗ್ ಗೊತ್ತಾಯ್ತು ಇವ್ನಿಗೆ, ನನಗೆ ಭೀಷ್ಮ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ, ಈಗ ಜಸ್ಟ್ ತಗೊಂಡಿಡ್ತಾ ಇದೀನಿ, ಭೀಷ್ಮವಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಹೆಂಗ್ ಗೊತ್ತಾಯ್ತು ಅಂತ. ಆವಾಗ ಅನ್ಸುತ್ತೆ, ಓ ಇದು ಕೃಷ್ಣನ ಲೀಲೆ, ನಿಜವಾಗ್ಲೂ ಕೃಷ್ಣ ಭಗವಂತ ಇರ್ಬೋದು ಅಂತ. ಆದ್ರೂ ಕೂಡ ಅವನು ಯುದ್ಧನ ಬಿಡೋದೇ ಇಲ್ಲ. ಸೊ ಇದನ್ನ ಭೀಷ್ಮ ಪಿತಾಮಹರಿಗೆ ಗೊತ್ತಾಗುತ್ತೆ. ಆವಾಗ ಭೀಷ್ಮ ಪಿತಾಮಹರು ದುರ್ಯೋಧನಿಗೆ ಹೇಳ್ತಾರೆ, ನಿನ್ನ ಪತ್ನಿಯನ್ನ ಕಳ್ಸು, ಸೊ ನಾನು ಆಕೆಗೆ ಆಶೀರ್ವಾದ ಕೊಡ್ತೀನಿ, ಸುಮಂಗಲಿ ಭವ ಅಂತ ನನ್ಗೆ ಆಶೀರ್ವಾದ ಕೊಡ್ತೀನಿ, ಹಂಗಾಗಿ ನನ್ನ ಕಾಪಾಡ್ತೀನಿ, ಹೋಗು ಅಂತ ಹೇಳ್ತಾನೆ. ಸೊ ಅಷ್ಟರಲ್ಲಿ ಕೃಷ್ಣ ಇದನ್ನ ತಿಳ್ಕೊಂಡು ಏನ್ ಮಾಡ್ತಾರೆ, ದ್ರೌಪದಿನ ಕರ್ಕೊಂಡು ಬರ್ತಾರೆ. ದ್ರೌಪದಿನ ಕರ್ಕೊಂಡು ಭೀಷ್ಮ ಪಿತಾಮಹರಿ ಅಂತ ಆ ಕುಟೀರಕ್ಕೆ ಬರ್ತಾರೆ. ಅವಾಗ ಕೃಷ್ಣ ಹೇಳ್ತಾರೆ ದ್ರೌಪದಿ ಮಾತೆಗೆ, ನೀನು ಚಪ್ಪಲಿ ಸೌಂಡ್ ಮಾಡ್ತಾ ಇದೆ, ಕೊಡು ಅದನ್ನ, ನಾನು ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ತನ್ನ ಕಂಕಳಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನ ತಗೊಂಡು ಕಂಕಳಲ್ಲಿ ಇಟ್ಕೊಂಡ್ಬಿಟ್ಟು ಹೇಳ್ತಾರೆ, ನೀನ್ ಇವಾಗ ನಿನ್ನ ಪಲ್ಲುವಿನ ಪೂರ್ತಿ ಮುಖ ಕಾಣದೇ ಇರೋಷ್ಟು ಹಾಕೋ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ನೀನ್ ಹಾಕೋ ಹೇಳ್ತೀನಿ ಅಂತಾರೆ. ಸರಿ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಇನ್ ಸುಮ್ನೆ ಬಾ ಅಂತಾರೆ. ಸೊ ಕಡೆಗೆ ಹೇಳ್ತಾರೆ, ಇದು ಭೀಷ್ಮ ಪಿತಾಮಹರ ಕುಟೀರ, ಇದ್ರ ಒಳಗಡೆ ಹೋಗಿದ ತಕ್ಷಣ ಏನು ಮಾತಾಡ್ಬೇಡ, ಹೋಗಿ ಕಾಲಿಗೆ ಬಿದ್ಬಿಡು ಅಂತ ಹೇಳ್ತಾರೆ. ಸೊ ದ್ರೌಪದಿ ಮತ್ತೆ ಕೂಡ ಹಾಗೆ ಹೋಗಿ ಕಾಲಿಗೆ ಬಿದ್ಬಿಡ್ತಾರೆ. ಭೀಷ್ಮ ಪಿತಾಮಹ ಏನ್ ಅನ್ಕೊಳ್ತಾರೆ, ಸೊ ದುರ್ಯೋಧನ ಹೆಂಡತಿ ಬಂದಿದ್ದಾರೆ ಅಂತ ಅನ್ಕೊಂಡು ಸುಮಂಗಲಿ ಭವ ಅಂತ ಹೇಳ್ಬಿಟ್ಟು, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಕೊಟ್ಬಿಡ್ತಾರೆ. ಆಗ ಆಕೆ ಪಲ್ಲುನ ತೆಗೆದು ಭೀಷ್ಮ ಪಿತಾಮಹರನ್ನ ಧನ್ಯವಾದ ಹೇಳ್ತಾರೆ. ಅವಾಗ ಅವ್ರು ಅನ್ಕೊಳ್ತಾರೆ, ನೀನ್ ಹೆಂಗ್ ಬಂದೆ ಅಂತ, ನನ್ಗೆ ಹೆಂಗ್ ಗೊತ್ತು, ಕೃಷ್ಣ ಕರ್ಕೊಂಡ್ಬಂದ್ರು ಅದಕ್ಕೆ ಬಂದೆ ಅಂತಾರೆ. ಸೊ ನಾನ್ ಈಗ ಭೀಷ್ಮ ಪಿತಾಮಹರಿಗೆ ಒಂದು ದ್ವಂದ್ವ, ನಾಳೆ ಅವರನ್ನ ಕೊಲ್ಬೇಕು, ಇವಾಗ ಏನಾಯ್ತು ಅವ್ರಿಗೆ ಆಕೆಗೆ ಆಶೀರ್ವಾದ ಕೊಟ್ಬಿಟ್ಟಿದ್ದೀನಿ, ದೀರ್ಘ ಸುಮಂಗಲಿ ಭವ. ಏನ್ ಮಾಡ್ಬೇಕು, ಕೊಲ್ಬೇಕಾ ಕೊಲ್ಬಾರ್ದ? ಇಂಥ ಒಂದು ಪರಿಸ್ಥಿತಿಗೆ ಯಾರು ಹಾಕಿದ್ದು? ಕೃಷ್ಣ ಅಲ್ವಾ. ಸೊ ಹಾಗಾಗಿ ನನ್ನ ಪ್ರತಿಜ್ಞೆ ಮುರಿಯೋದಕ್ಕೆ ಹಿಂಗೆಲ್ಲ ಕೃಷ್ಣ ಮಾಡಿರುವಾಗ ನಾನು ಕೂಡ ಕೃಷ್ಣ ಕೊಟ್ಟಂತ ಪ್ರತಿಜ್ಞೆ ಮುರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೊಳ್ತಾರೆ. ಸೊ ನೆಕ್ಸ್ಟ್ ಡೇ ಅವರು ಯುದ್ಧ ಭೂಮಿನಲ್ಲಿ ಎಲ್ಲರೂ ಸಿಗ್ತಾರೆ. ಆಗೆಲ್ಲ ಯುದ್ಧಗಳು ನಡೆಯುತ್ತೆ. ಆಗ ಭೀಷ್ಮ ಏನ್ ಮಾಡ್ತಾರೆ, ಘೋರ ಯುದ್ಧ ಮಾಡ್ತಾ ಇರ್ತಾರೆ. ಬಾಣಗಳ ಸುರಿಮಳೆಗಳನ್ನ ಸುರಿಸ್ತಾ ಇರ್ತಾರೆ ಅರ್ಜುನನ್ ಮೇಲೆ. ಅರ್ಜುನನು ಅವನಿಗೂ ಭೀಷ್ಮ ಪಿತಾಮಹರ ವಿರುದ್ಧ ಯುದ್ಧ ಮಾಡೋದಕ್ಕೂ ಇಷ್ಟ ಇಲ್ಲ, ಅವರನ್ನ ಸಾಯಿಸೋದಕ್ಕಂತೂ ಮನ್ಸೇ ಇಲ್ಲ. ಸೊ ಅವಾಗ ಕೃಷ್ಣ ಅನ್ಕೊಳ್ತಾರೆ, ಇನ್ನು ಇವನ್ ಕೈಯಲ್ಲಿ ಆಗಲ್ಲ, ಅರ್ಜುನನ್ ಕೈಯಲ್ಲಿ ಆಗಲ್ಲ, ಆದ್ರೆ ಅರ್ಜುನನ ಹೆಂಗಾದ್ರೂ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅರ್ಜುನನನ್ನ ಕಾಪಾಡೋದಕ್ಕೋಸ್ಕರ ಆ ಒಂದು ರಥದಿಂದ ಹೇಗೆ ಧುಮುಕಿ ಹೊರಗಡೆ ಬಂದು ಅಲ್ಲಿ ಬಿದ್ದಂತ ಮುರಿದಂತ ಒಂದು ಚಕ್ರವನ್ನ ಹಿಡ್ಕೊಂಡು ವೀರಾವೇಶದಲ್ಲಿ ಭೀಷ್ಮನ ಎದುರಾಳಿಯಾಗಿ
ಅವರು ತುಂಬಾ ರಭಸವಾಗಿ ಅವನ ಕಡೆಗೆ ಹೋಗ್ತಾ, ಭೀಷ್ಮ ನಾನಿನ್ನ ಬಿಡೋದಿಲ್ಲ, ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಚಕ್ರವನ್ನ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಹೀಗಾಗಿ ಅವರು ರಥಾಂಗಪಾಣಿ ಆದ್ರು, ಚಕ್ರಧಾರಿ ಆಗೋಗ್ಬಿಟ್ರು. ಸೊ ಇದನ್ನ ನೋಡಿದಂತ ಭೀಷ್ಮ ಪಿತಾಮಹರಿಗೆ ತುಂಬಾ ಸಂತೋಷ ಆಗೋಗುತ್ತೆ. ಯಾರಾದ್ರೂ ನಮ್ಮನ್ನ ಸಾಯಿಸೋದಕ್ಕೆ ಬಂದ್ರೆ ನಮ್ಗೆ ಖುಷಿ ಆಗತ್ತಾ, ಭಯ ಆಗತ್ತಾ? ಆದ್ರೆ ಭೀಷ್ಮ ಪಿತಾಮಹರಿಗೆ ಸಂತೋಷ ಆಗ್ತದೆ. ಹೇ ಪ್ರಭು, ನಾನ್ ನಿನ್ನ ಹೀಗೆ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅವರನ್ನ ಆ ಒಂದು ದೃಶ್ಯವನ್ನ ತನ್ನ ಕಣ್ಣುಗಳಲ್ಲಿ ಏನ್ ಮಾಡ್ತಾರೆ, ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ಬಿಡ್ತಾರೆ, ಫೋಟೋ ಹಾಗೆ ತಗೊಂಡ್ಬಿಡ್ತಾರೆ. ಸೊ ಇನ್ನು ಹೀಗೆ ನೋಡ್ಬೇಕು ನಾನು ಅವರನ್ನ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾರೆ. ಸೊ ಯಾವಾಗ ಇನ್ನೇನು ಸಾಯಿಸ್ಬೇಕು ಅಂತ ಮುಂದೆ ಹೋಗ್ತಾ ಇರ್ತಾರೆ, ಯುದ್ಧ ಆವತ್ತಿಗೆ ಸಮಾಪ್ತಿ ಆಗೋಗುತ್ತೆ, ಸಂಜೆ ಆಗೋಗುತ್ತೆ. ಸೊ ಹೀಗಾಗಿ ಅರ್ಜುನನೂ ಕಾಪಾಡ್ಬಿಟ್ರು, ಈ ಕಡೆ ಭೀಷ್ಮನನ್ನು ಕಾಪಾಡ್ಬಿಟ್ರು. ಸೊ ಭಗವಂತ ತನ್ನ ಏನು ಮಾತು ಕೊಟ್ಟಿದ್ದ ಪ್ರತಿಜ್ಞೆನ ಮುರಿದು ಬಿಟ್ರು. ಸೊ ಹೀಗಾಗಿ ಏನಾಗತ್ತೆ, ನೆಕ್ಸ್ಟ್ ಅರ್ಜುನನ್ನ ಕಾಪಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ನೋಡಿ, ಹಾಗೆ ಭೀಷ್ಮನ ಒಂದು ಆಸೆಯನ್ನ ಪೂರೈಸೋದಕ್ಕೋಸ್ಕರ ತನ್ನ ಪ್ರತಿಜ್ಞೆ ಮುರಿದ್ರು ಪರವಾಗಿಲ್ಲ, ಭೀಷ್ಮನ ಪ್ರತಿಜ್ಞೆ ಅವರು ಏನ್ ಆಸೆ ಪಟ್ಟಿದ್ರೆ ಅದನ್ನ ನಾನು ಸಂಪೂರ್ಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಕಾರ್ಯವನ್ನ ಮಾಡ್ತಾರೆ. ಸೊ ಹೀಗೆ ತುಂಬಾ ಕಥೆಗಳಿದೆ. ಭೀಷ್ಮ ಮತ್ತೆ ಕೃಷ್ಣನ ಒಂದು ಸಂವಾದಗಳು. ಸೊ ಹೀಗೆ ಏನಾಗತ್ತೆ, ಈ ಎಲ್ಲ ಯುದ್ಧ ಎಲ್ಲ ಮುಗಿದೋಗುತ್ತೆ. ಸೊ ಇದು ನಡೀತಲ್ವಾ. ಸೊ ಅವಾಗ ಭಗವಂತ ಹೇಳ್ತಾರೆ ಭೀಷ್ಮನಿಗೆ, ನಾನ್ ನಿನ್ನ ಆಸೆ ಪೂರೈಸಿದೆ, ಆದ್ರೆ ನೀನು ಒಂದು ವಿಷಯ ಅರ್ಥ ಮಾಡ್ಕೊ, ಎಷ್ಟಂತ ಯುದ್ಧ ಮಾಡ್ತೀಯ, ಸಾಕು, ನೀನ್ ಯುದ್ಧ ಮಾಡಿದಷ್ಟು ಈ ಮಹಾಭಾರತ ಯುದ್ಧ ಮುಗಿಯಲ್ಲ, ಹಾಗಾಗಿ ನೀನು ನಿನ್ನ ಯುದ್ಧವನ್ನ ತ್ಯಜಿಸ್ಬಿಡು ಅಂತ ಹೇಳಿದಾಗ, ಆಗ ಅವರೇ ಹೇಳ್ತಾರೆ, ನೀವು ಶಿಖಂಡಿನ ಕರ್ಕೊಂಡ್ ಬನ್ನಿ ಅಂತ. ಸೊ ಶಿಖಂಡಿನ ನೆಕ್ಸ್ಟ್ ಡೇ ಕರ್ಕೊಂಡ್ ಬರ್ತಾರೆ, ಅರ್ಜುನ ಮುಂದೆ ನಿಲ್ಲಿಸ್ತಾರೆ. ಯಾವಾಗ ಶಿಖಂಡಿನಿ ಬರ್ತಾರೆ, ಆಗ ಏನ್ ಮಾಡ್ತಾರೆ, ಭೀಷ್ಮ ಪಿತಾಮಹ ತನ್ನ ಬಿಲ್ಲು ಬಾಣಗಳನ್ನ ಕೆಳಗಡೆ ಇಟ್ಬಿಟ್ಟು ಯುದ್ಧವನ್ನ ಸಮಾಪ್ತಿ ಮಾಡ್ಬಿಡ್ತಾರೆ. ಆಗ ಅರ್ಜುನನಿಗೆ ಹೇಳ್ತಾರೆ ಭಗವಂತ, ನೀನಿನ ಬಾಣಗಳನ್ನ ಬಿಡು ಅಂತ. ಸೊ ಬಾಣಗಳ ಏನು ಒಂದು ಸುರಿಮಳೆಯನ್ನ ಸುರಿಸಿ ಶರಶಯ್ಯನಲ್ಲಿ ಭೀಷ್ಮ ಪಿತಾಮಹರನ್ನ ಮಲಗಿಸ್ಬಿಡ್ತಾರೆ. ಸೊ ಇಲ್ಲಿವರೆಗೂ ನಮ್ದು ಇಂಟ್ರಡಕ್ಷನ್ ಆಗೋಯ್ತು ಮಾತಾಜಿ, 5 ನಿಮಿಷ ಇದೆ ಅನ್ಸುತ್ತೆ. ಈಗ ನಾವು ಇದಕ್ಕೆ ಬರೋಣ. ಸೊ ಏನಕ್ಕೆ ಇಷ್ಟೆಲ್ಲ ಹೇಳಿದೆ ಅಂತ ಹೇಳ್ಬಿಟ್ಟು ಅಂದ್ರೆ, ಭೀಷ್ಮ ಸ್ತುತಿ ತಾನೇ ನಾವು ಮಾಡ್ಬೇಕಾಗಿದ್ದು, ಕ್ಲಾಸ್ ಭೀಷ್ಮ ಸ್ತುತಿ ಮಾತಾಜಿ, ಆದ್ರೆ ನೀವು ಇಷ್ಟೆಲ್ಲ ಬರೀ ಭೀಷ್ಮನ್ ಬಗ್ಗೆನೇ ಹೇಳ್ತಾ ಇದ್ರಲ್ಲ ಅಂತಂದ್ರೆ, ಹೌದು, ಯಾಕೆಂದ್ರೆ ಭೀಷ್ಮ ತನ್ನ ಸ್ತುತಿಯಲ್ಲಿ ಇವುಗಳನ್ನೇ ಎಲ್ಲಾ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ನಾವು ಭೀಷ್ಮ ಸ್ತುತಿ ಓದಿದ್ರೆ ಭೀಷ್ಮ ಯಾವ ರೀತಿಯಲ್ಲಿ ಭಗವಂತನನ್ನು ಸ್ತುತಿಸ್ತಾ ಇದ್ದಾರೆ ಅಂತ ನಾವು ಈಗ ಓದಿ ನಾವು ತಿಳ್ಕೊಂಡ್ರೆ, ಇದನ್ನೆಲ್ಲ ಆಲ್ರೆಡಿ ನಾವು ಕೇಳಿದೀವಲ್ವಾ, ಇದನ್ನೇ ಭಗವಂತ ಹೇಳ್ತಾ ಇದಾರೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಜಸ್ಟ್ ನಾವ್ ಏನ್ ಮಾಡ್ತೀನಿ ಈಗ ಅಂತ ಹೇಳಿದ್ರೆ, ಈ ಒಂದು ಶ್ಲೋಕ ಮತ್ತೆ ಅದರ ಶ್ಲೋಕವನ್ನ ಹೇಳ್ಬಿಟ್ಟು ಅದರ ಅರ್ಥ ಅಷ್ಟನ್ನ ಮಾತ್ರ ಹೇಳ್ಬಿಡ್ತೀನಿ. ಓಕೆ. ಸೊ ಹಾಗಾಗಿ ಭೀಷ್ಮ ಸ್ತುತಿಯನ್ನ ಹೇಳಿದಂತ ಪುಣ್ಯ ಕೂಡ ನಮಗೆ ಸಿಗುತ್ತೆ. ಅದರ ಅರ್ಥನ ಒಂದೇ ಒಂದು ವಾಕ್ಯದಲ್ಲಿ ನಾನೊಂದು ಚಿಕ್ಕ ನೋಟ್ಸ್ ಮಾಡಿ ಇಟ್ಟಿದ್ದೀನಿ. ಒಂದೊಂದು ಶ್ಲೋಕದಿಂದ ಏನು ನಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅದನ್ನ ಮಾತ್ರ ಓದ್ಬಿಡ್ತೀನಿ, ಆಯ್ತಾ? ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಭೀಷ್ಮ ಉವಾಚ, ಇತಿ ಮತಿರುಪಕಲ್ಪಿತಾ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖಮುಪಗತೆ ಕ್ವಚಿತ್ ವಿಹರ್ತುಂ ಪ್ರಕೃತಿಮುಪೇಯುಷಿ ಯದ್ಭವ ಪ್ರವಾಹ. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಭಗವಂತ, ನನ್ನ ಇಚ್ಛೆ, ನನ್ನ ಚಿಂತನೆ, ನನ್ನ ಭಾವನೆ ಎಲ್ಲ ನಿನ್ನ ಪಾದಾರವಿಂದಗಳಲ್ಲೇ ನೆಲೆಗೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರವರಾಂಬರಂ ದಧಾನಿ ವಪುರಲಕ ಕುಲಾವೃತಾನನಾಬ್ಜಂ ವಿಜಯ ಸಕೇರತಿರಸ್ತು ಮೇನ್ ವದ್ಯಾಂ. ಸೊ ನನ್ನ ಆಕರ್ಷಣೆಯ ವಸ್ತು ಹೇ ಭಗವಂತ ನಿನ್ನ ಈ ಸುಂದರ ರೂಪನೇ ಆಗಿರ್ಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್, ಯುಧಿತಿರಗರಜೋ ವಿಧೂಮ್ರ ವಿಶ್ವ ಕಚಲುಲಿತ ಶ್ರಮ ವಾರ್ಯಲಂಕೃತಾಸ್ಯೇ ಮಮ ನಿಶಿತ ಶರೈರ್ ವಿಭಿದ್ಯಮಾನ ತ್ವಚಿ ವಿಲಸತ್ ಕವಚೇಸ್ತು ಕೃಷ್ಣ ಆತ್ಮ. ಸೊ ಭಕ್ತರ ಸೇವೆ ಮಾಡೋದಕ್ಕೆ ಭಗವಂತ ರಣರಂಗದಲ್ಲೂ ಕೂಡ ಅರ್ಜುನ ಹೇಳದಂಗೆ ಕೇಳ್ತಾರಲ್ವಾ. ಸೊ ಹಾಗೆ ಭಕ್ತರ ಸೇವೆಯಿಂದ ರಣರಂಗದ ಅಲಂಕಾರದಿಂದ ಗಾಯ ಆಗಿದ್ರು ಕೂಡ ಅಂತ ಗಾಯಗಳಿಂದ ಅಲಂಕೃತವಾದಂತ ಭಗವಂತನಲ್ಲಿ ನನ್ನ ಮನಸ್ಸು ಸದಾ ಇರ್ಲಿ ಅಂತ ಹೇಳ್ಬಿಟ್ಟು ಭೀಷ್ಮ ಪಿತಾಮಹ ಹೇಳ್ತಾ ಇದ್ದಾರೆ. ಸೊ ನಾವಾಗ್ಲೇ ಚರ್ಚೆ ಮಾಡಿದ್ವಲ್ವಾ,
ಅವಾಗ ಏನಾಯ್ತು, ಭೀಷ್ಮನನ್ನ ಕೊಲ್ಲೋದಕ್ಕೆ ಅವರು ರಭಸದಿಂದ ಬರ್ತಾ ಇದ್ದಾರೆ ಅಂತ ಒಂದು ಅಲಂಕಾರವನ್ನ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ಹೇಗಿದ್ರು ಅವಾಗ? ಸೊ ಅವ್ರ ಕೂದಲುಗಳೆಲ್ಲ ಹೇಗಿತ್ತು? ಒಂದು ಅಲ್ಲಿದ್ದಂತ ಮರಳಿನ ಧೂಳಿಂದ ತುಂಬಿಕೊಂಡಿತ್ತು. ಅವರ ಕೂದಲೆಲ್ಲ ಗುಂಗುರಾಗಿತ್ತು. ಅವರ ಹಣೆಯಲ್ಲಿ ಶೆಕೆ ಏನಂತಾರೆ ಅದರ ಬಿಂದುಗಳು ತುಂಬಿತ್ತು. ಸೊ ಮೈಯೆಲ್ಲ ಗಾಯಗಳಾಗಿತ್ತು. ಗಾಯಗಳಿಂದ ರಕ್ತದ ಹನಿಗಳು ಸುರಿತಾ ಇತ್ತು. ಈ ರಕ್ತದಿಂದ ಅವರು ಅಲಂಕೃತವಾಗಿದ್ರು. ಅಂತಹ ಒಂದು ಭಗವಂತನನ್ನ ಇಲ್ಲಿ ಇವರು ಸ್ಮರಣೆ ಮಾಡ್ತಾ ಇದ್ದಾರೆ. ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜ ಪರಯೋರ್ಬಲಯೋರತಂ ನಿವೇಶ್ಯ ಸ್ಥಿತವತಿ ಪರಸೈನಿಕಾಯುರಕ್ಷ್ಣ ರತವತಿ ಪಾರ್ಥ ಸಖೇರತಿರ್ ಮಮಾಸ್ತು. ಸೊ ಭಕ್ತನ ಮಿತ್ರನಾದ ಅರ್ಜುನನ ಆದೇಶ ಪಾಲಿಸಿ ರಣರಂಗದಲ್ಲಿ ತನ್ನ ಕರುಣಾಪೂರಿತ ದೃಷ್ಟಿಯಿಂದ ಎಲ್ಲರ ಆಯುಷನ್ನ ಕ್ಷೀಣಿಸಿಬಿಟ್ರು ಭಗವಂತ. ಸೊ ಅಂತಹ ಭಗವಂತನ ಸ್ಮರಣೆ ನಾನು ಮಾಡತರ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ವ್ಯವಹಿತ ಪ್ರತನ ಮುಖಂ ನಿರೀಕ್ಷ ಸ್ವಜನವದಾದ್ವಿಮುಖಸ್ಯ ದೋಷ ಬುದ್ಧ್ಯ ಕುಮತಿ ಮಹರದಾತ್ಮ ವಿದ್ಯಯಾಯ ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಸೊ ಅರ್ಜುನನ ಅಜ್ಞಾನವನ್ನ ತೊಡೆದು ಹಾಕೋದಕ್ಕೆ ತೊಡೆದು ಹಾಕಿದಂತ ಕೃಷ್ಣನ ಪಾದಗಳಲ್ಲಿ ನನ್ನ ಆಕರ್ಷಣೆ ಸದಾ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಸ್ವನಿಗಮಪಹಾಯ ಮತ್ ಪ್ರತಿಜ್ಞ ಮೃತಮಧಿಕರ್ತುಮವಪ್ಲುತೋ ರತಸ್ತಃ ಧೃತರಥ ಚರಣೋಭ್ಯಾಯಚ್ಚಲತ್ಕುರ್ ಹರಿರಿವ ಹಂತುಮಿಭಂ ಗತೋತ್ತರೀಯಃ. ಇದ್ರಲ್ಲಿ ಹೇಳ್ತಾರೆ, ಭಕ್ತರ ಕೋರಿಕೆಯ ಮೇರೆಗೆ ತನ್ನ ಪ್ರತಿಜ್ಞೆಯನ್ನ ಭಂಗ ಮಾಡಿ ರಥಾಂಗಪಾಣಿಯಾದ ಹಾಗೂ ಅರ್ಜುನನ ರಕ್ಷಣೆ ಹೇತು ವೀರ್ಯರಸದಲ್ಲಿ ತನ್ನೆಡೆಗೆ ಧಾವಿಸಿ ಬರುವ ಕೃಷ್ಣನಲ್ಲಿ ನನ್ನ ಆಕರ್ಷಣೆ ಇರಲಿ. ನೆಕ್ಸ್ಟ್, ಶಿತವಿಶಿಕಾಹತೋ ವಿಶೀರ್ಣದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಮಭಿಸಸರ ಮದ್ವದಾರ್ಥಂ ಸಭವತು ಮೇ ಭಗವಾನ್ ಗತಿರ್ ಮುಕುಂದಃ. ಸೊ ತನ್ನ ಅಂತಿಮ ಗಮ್ಯವಾದ ಭಗವಂತ ತನ್ನ ಬಾಣಗಳಿಂದ ರಕ್ತಸಿಕ್ತವಾಗಿದ್ದು ತನ್ನೆಡೆಗೆ ಕೋಪದಿಂದ ಮುನ್ನುಗ್ಗಿ ಬಂದ ಅಂತ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ. ವಿಜಯ ರಥ ಕುಟುಂಬ ಆತತೋತ್ರೇ ಧೃತಹಯ ರಶ್ಮಿನಿತ ಶ್ರಿಯೇ ಕ್ಷಣೀಯೇ ಭಗವತಿ ರತಿರಸ್ತು ಮೇ ಮುಮೂರ್ಷೋರ್ ಯಮಿಹ ನಿರೀಕ್ಷತಾಗತ ಸ್ವರೂಪಂ. ಸೊ ಪಾರ್ಥ ಸಾರಥಿಯಾದ ಶ್ರೀ ಕೃಷ್ಣ ನನ್ನ ಮರಣದ ಅಂತಿಮ ಆಕರ್ಷಣೆಯ ಕೇಂದ್ರವಾಗಿರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋ ರುಮಾನ ಕೃತಮನುಕೃತವತ್ಯ ಉನ್ಮದಾಂಧ ಪ್ರಕೃತಿ ಮಗನ್ ಕಿಲಯಸ್ಯ ಗೋಪ ವದ್ವಹ. ಸೊ ರಜಭೂಮಿಯ ಗೋಪಿಕೆಯರ ಮಂದಹಾಸಕ್ಕೆ ಮತ್ತೆ ಮೋಹಕವಾದಂತ ಅವರ ಆಕರ್ಷಣೆಗೆ ಒಳಗಾದಂತ ಭಗವಾನ್ ಶ್ರೀ ಕೃಷ್ಣ ನನ್ನ ಮನಸ್ಸಿನ ಕೇಂದ್ರವಾಗಿರಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಮುನಿಗಣ ನೃಪವರ್ಯ ಸಂಕುಲೇಂತಹ ಸದಸಿ ಯುಧಿಷ್ಠಿರ ರಾಜಸೂಯೇಷಾಂ ಅರ್ಹಣ ಮುಪಪೇದ ಈಕ್ಷಣೀಯೋ ಮಮ ದೃಶಿ ಗೋಚರಯೇಷ ಆವಿರಾತ್ಮ. ಸರಿ ಹೇಳ್ತಾ ಇದ್ದಾರೆ ಇಲ್ಲಿ, ಈ ಯುಧಿಷ್ಠಿರ ಮಹಾರಾಜ ಮಾಡಿದಂತ ರಾಜಸೂಯ ಯಜ್ಞ ಏನಿತ್ತು ಅಲ್ಲಿ ಅಗ್ರಪೂಜೆಯನ್ನ ಪಡೆದಂತ ಶ್ರೀ ಕೃಷ್ಣ, ಆ ಕೃಷ್ಣನ ಪಾದಾರವಿಂದದಲ್ಲಿ ನನ್ನ ಮನಸ್ಸು ಯಾವಾಗ್ಲೂ ಇರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂತ ಆ ಪ್ರಸಂಗ ಯಾವಾಗ ರಾಜಸೂಯ ಯಜ್ಞದಲ್ಲಿ ಅವರಿಗೆ ಅಗ್ರಸ್ಥಾನ ಬಂತು, ಆ ಪ್ರಸಂಗ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಮೆಲ್ಲಕ್ ಹಾಕ್ತಾ ಇರ್ಲಿ, ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ ಒನ್, ತಮಿಮಹಮಜಂ ಶರೀರ ಭಾಜಾಂ ಹೃದಿರಿದಿಷ್ಟಿತಮಾತ್ಮಕಲ್ಪಿತಾನಾಂ ಪ್ರತಿದೃಶಮಿವ ನೈಕಾಧಾರ್ಕಮೇಕಂ ಸಮಧಿಗತೋಸ್ಮಿ ವಿಭೂತ ಭೇದ ಮೋಹಃ. ಇಲ್ಲಿ ಹೇಳ್ತಾರೆ, ಎಲ್ಲ ಹೃದಯದಲ್ಲಿ ಭಗವಂತ ಇದ್ದಾರೆ ಅಲ್ವಾ. ಸೊ ನನ್ನ ಹೃದಯದಲ್ಲಿ ಕೂಡ ಭಗವಂತ ಇದ್ದು ಅಸಂಪೂರ್ಣವಾಗಿ ನಾನು ಭಗವಾನ್ ಕೃಷ್ಣನನ್ನೇ ನನ್ನ ಎದುರಿಗೆ ಇವಾಗ ನೋಡ್ತಾ ಇದ್ದೀನಿ, ಅವನಲ್ಲೇ ನನ್ನ
ಏಕಾಗ್ರಚಿತ್ತತೆ ಇರ್ಲಿ ಅಂತ ಹೇಳ್ಬಿಟ್ಟು ಕಡೆಯದಾಗಿ ಅವರು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಈ ರೀತಿನಲ್ಲಿ ಭಗವಂತನನ್ನ ಎಲ್ಲ ಅವರ ಒಂದು ಲೀಲೆಗಳನ್ನ ಸ್ಮರಣೆ ಮಾಡ್ತಾ ಭಗವಂತನನ್ನ ಹೊಗಳಿ ಹಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವಾಗ ಶರಶಯ್ಯದಲ್ಲಿ ಮಲಗಿದ್ದಾರೆ ಅಂತ ಸಂದರ್ಭದಲ್ಲೂ ಭಗವಂತನನ್ನ ತನ್ನ ಮುಂದೆ ನಿಂತುಕೋ ಅಂತ ಆಜ್ಞಾಪಿಸಿ ಅವರನ್ನ ಅಲ್ಲಿ ನಿಲ್ಲಿಸಿ ಈ ಸ್ತುತಿಗಳನ್ನ ಹಾಡಿದ್ದಾರೆ. ಅಷ್ಟೇ ಅಲ್ಲ, ತನ್ನ ಮೈಯೆಲ್ಲ ರಕ್ತದಿಂದ ಏನು ಹರಿದು ಹೋಗ್ತಾ ಇದ್ರು ಕೂಡ ರಕ್ತ, ಅವ್ರು ಏನ್ ಮಾಡಿದ್ದಾರೆ, ಸೊ ಭಗವಂತನನ್ನ ಹೊಗಳೋದಿಕ್ಕೆ ವಿಷ್ಣು ಸಹಸ್ರನಾಮವನ್ನ ಅಲ್ಲೇ ರಚಿಸಿ ತನ್ನ ಮುಂದೆ ಭಗವಂತನನ್ನ ನೋಡ್ತಾ ಅದನ್ನ ರಚಿಸಿ ಭಗವಂತನನ್ನು ಕೊಂಡಾಡಿದ್ದಾರೆ. ಸೊ ಯಾರಿಗೆ ಇಂತ ಒಂದು ಅವಕಾಶ ಸಿಗ್ಲಿಕ್ಕೆ ಸಾಧ್ಯ? ಎಂತ ಮಹಾನ್ ಭಕ್ತನಾಗಿದ್ದಾರೆ ಅಲ್ವಾ, ಎಂತ ಧರ್ಮಜ್ಞನಾಗಿದ್ರೆ, ಧರ್ಮವನ್ನ ಪಾಲನೆ ಮಾಡಿದ್ರೆ ಭಗವಂತ ಸ್ವಯಂ ಆತನ ಮುಂದೆ ಬಂದು ಪ್ರತ್ಯಕ್ಷವಾಗಿ ನಿಂತು ಅವರನ್ನ ಕರುಣಿಸ್ಲಿಕ್ಕೆ ಸಾಧ್ಯ. ನಾವು ಸತ್ಯಯುಗದಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದಾರೆ. ಸೊ ಅದ್ರಲ್ಲಿ ಕೂಡ ನಾವು ನೆನೆಸ್ಕೊಳ್ಬೇಕಂತ ಹೇಳಿದ್ರೆ ಗಜೇಂದ್ರ ಕಡೆಯ ಹಂತದಲ್ಲಿ ಭಗವಂತ ಪ್ರತ್ಯಕ್ಷ ಆದ್ರು. ಸೊ ತ್ರೇತಾಯುಗದಲ್ಲಿ ನೋಡಿದ್ರೆ ಜಟಾಯು ತನ್ನ ಕಡೆಯ ಒಂದು ಗಳಿಗೆಗಳಲ್ಲಿ ಶ್ರೀರಾಮಚಂದ್ರ ಅವರಿಗೆ ಪ್ರತ್ಯಕ್ಷ ಆದ್ರು. ಸೊ ಹಾಗೇನೆ ದ್ವಾಪರ ಯುಗದಲ್ಲಿ ಭೀಷ್ಮ ಪಿತಾಮಹನಿಗೆ ಭಗವಂತ ಪ್ರತ್ಯಕ್ಷ ಆದ್ರು. ಕಲಿಯುಗದಲ್ಲಿ ಹರಿದಾಸ ಠಾಕೂರರಿಗೆ ನಮ್ಮ ಚೈತನ್ಯ ಮಹಾಪ್ರಭುಗಳು ಅವರ ಅಂತ್ಯದಲ್ಲಿ ಪ್ರತ್ಯಕ್ಷ ಆದ್ರು. ಸೊ ಇದು ಯಾವುದೋ ಒಂದೊಂದು ಯುಗದಲ್ಲಿ ಯಾರೋ ಒಬ್ಬೊಬ್ರಿಗೆ ಸಿಗುವಂತ ಒಂದು ಅವಕಾಶ ಅದು ನಮ್ಮ ಭೀಷ್ಮ ಪಿತಾಮಹರಿಗೆ ಸಿಕ್ಕಿದೆ. ಕಡೆಯದಾಗಿ ನಾವು ಲಾಸ್ಟ್ ಅಲ್ಲಿ ಅವ್ರಿಗೆ ಪುತ್ರರಿಲ್ಲ ಅಲ್ವಾ, ಅವ್ರಿಗೆ ಅಂತ ಒಂದು ಕುಟುಂಬ ಅಂದ್ರೆ ಏನ್ ಹೇಳ್ತಾರೆ, ನೆಕ್ಸ್ಟ್ ವಂಶ ಅವ್ರದ್ದು ಬೆಳೆದಿಲ್ವಲ್ಲ, ಹಾಗಾಗಿ ನಾವೇನ್ ಮಾಡ್ತೀವಿ, ಈ ಭೀಷ್ಮ ಪಂಚಕ ಮಾಡಿದಾಗ ಕಡೆಯದಲ್ಲಿ ಅವರಿಗೆ ಅರ್ಘ್ಯವನ್ನ ಆ ಒಂದು ಮಾಡಿದಂತ ಫಲವನ್ನ ಅವರಿಗೆ ಕೊಡ್ತೀವಿ. ಅವಾಗ ಕೂಡ ನಾವು ಹೇಳ್ತೀವಿ, ವಸುನಾಮ ವತಾರಾಯ ಶಾಂತರಾತ್ಮಜ ಜಾಯಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಜನ್ಮ ಬ್ರಹ್ಮಚಾರಿಯೇ. ಸೊ ಹೀಗೆ ಕೂಡ ಅವರನ್ನ ನಾವು ಹೊಗಳಿ ಅವರಿಗೆ ನಮ್ ಮಾಡಿದಂತ ಒಂದು ತಪಸ್ಸಿನ ಶಕ್ತಿ ಏನಿದೆ ಅಥವಾ ನಾವು ಮಾಡಿದಂತ ವ್ರತದ ಫಲವನ್ನು ಅವರಿಗೆ ಕೊಡುವಾಗ್ಲೂ ಕೂಡ ಅವರನ್ನ ನಾವು ನೆನ್ಸ್ಕೊಳ್ತೀವಿ. ಏನಕ್ಕೆ ಇವರಿಷ್ಟು ಫೇಮಸ್ ಆದ್ರು, ಏನಕ್ಕೆ ಇಷ್ಟೆಲ್ಲ ಅನುಭವಿಸ್ಬೇಕಾಗಿ ಬಂತು? ಭಗವಂತನಿಗೆ ಯಾರನ್ನಾದ್ರೂ ಒಬ್ರು ತೋರಿಸ್ಬೇಕಲ್ಲ, ನೋಡಿ ಇವ್ರು ಈ ರೀತಿ ಇದ್ರು, ಈ ರೀತಿ ನೀವಿರಿ ಅಂತ ತೋರಿಸ್ಬೇಕಲ್ವಾ. ಹಾಗಾಗಿ ಭೀಷ್ಮರ ಹೆಸರು ಭಗವದ್ಗೀತಾ, ಭಾಗವತ, ಪುರಾಣಗಳು ಎಲ್ಲಾದ್ರಲ್ಲೂ ಕೂಡ ಇದೆ. ಎಸ್ಪೆಷಲಿ ಇವರನ್ನ ಹೊಗಳಿ ಹಾಡುವಂತ ಭೀಷ್ಮನ ಬಗ್ಗೆ ತುಂಬಾ ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಭೀಷ್ಮ ಪರ್ವದಲ್ಲಿ ಅಥವಾ ಶಾಂತಿ ಪರ್ವದಲ್ಲಿ ಇದೆ, ಅನುಶಾಸನ ಪರ್ವದಲ್ಲಿದೆ. ಸೊ ಮಹಾಭಾರತದಲ್ಲಿ ತುಂಬಾ ಹತ್ರ ಇವರನ್ನ ಹೊಗಳಿ ಹೇಳಿದ್ದಾರೆ. ಸೊ ಹಾಗೇನೆ ಇಂಥವ್ರು ಇದ್ರೇನೆ ಅಲ್ವಾ ಭಗವದ್ಗೀತೆಯಲ್ಲಿ ಹೇಳಿದರೆ ಯದ್ಯದಾಚರಿತಿ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಸಯತ್ ಪ್ರಮಾಣಂ ಕುರಿತೆ ಲೋಕಸ್ತದನ್ನು ವರ್ತತೆ. ಸೊ ಇಂಥ ಗಣ್ಯ ವ್ಯಕ್ತಿಗಳು ಏನೇನು ಆಚರಣೆ ಮಾಡ್ತಾರೆ, ಸಾಮಾನ್ಯ ಪ್ರಜೆಗಳು ಕೂಡ ಅದನ್ನೇ ಅನುಸರಣೆ ಮಾಡ್ತಾರೆ. ಸೊ ಹಾಗಾಗಿ ಇಂಥವರ ಒಂದು ಎಕ್ಸಾಂಪಲ್ಸ್ ನಮ್ಗೆ ಕೊಡೋದಕ್ಕೋಸ್ಕರ ಭಗವಂತ ಎಂತವ್ರಿಗೆಲ್ಲ ಒಂದು ಅವಕಾಶಗಳನ್ನ ಕೊಡ್ತಾರಲ್ವಾ. ಸೊ ಇಂಥ ಮಹಾನ್ ವ್ಯಕ್ತಿಗಳನ್ನ ನಮಗೆ ಒಂದು ಆದರ್ಶ ಪ್ರಿಯವಾಗಿ ನೀಡಿದ್ದಾರೆ, ಹೊರತಿಂದ ತಿಳ್ಕೊಳ್ಳುವಂತದ್ದು ಎಷ್ಟೋ ಇದೆ ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಕಡೆಯೇ 2 ಲೈನ್ಸ್ ನಾನು ಹೇಳ್ತೀನಿ ಇದರ ಸೊ ಜೀವನ ಪರ್ಯಂತ ಭೀಷ್ಮ ಪಿತಾಮಹರು ನೈಷ್ಠಿಕ ಬ್ರಹ್ಮಚಾರಿಯಾಗಿದ್ದು ಭಗವಂತನ ಭಕ್ತರಾಗಿದ್ರು. ಮತ್ತೆ ಭಗವಂತನ ಪ್ರೀತ್ಯರ್ಥ ತ್ರಿಲೋಕಗಳು ತನ್ನನ್ನು ನಿಂದಿಸಿದ್ರು ಸಹ ತನ್ನ ಧರ್ಮವನ್ನ ಬಿಡದೆ ಅವರ ಅಂತಿಮ ಕಾಲದಲ್ಲಿ ಭಗವಂತನನ್ನೇ ತನ್ನೆದುರು ನಿಲ್ಲುವಂತ ಆಜ್ಞಾಪಿಸಿ ಮಹಾನ್ ಭಕ್ತರಾದ್ರು. ಸೊ ಭೀಷ್ಮ ಪಿತಾಮಹ ಅಂತ ಅವರು ಚಿರಾಯು ಆಗೋಗ್ಬಿಟ್ರು. ಸೊ ಭಗವಂತ ಎದುರಿಗೆ ನಿಂತಾಗ ವಿಷ್ಣು ಸಹಸ್ರನಾಮ ರಚಿಸಿದ್ರು, ಅವರನ್ನ ಹೊಗಳಿದ್ರು. ಮತ್ತೆ ತನ್ನ ಭಗವಂತನ ಭಕ್ತರಿಗೆ ಸೊ ದೊಡ್ಡ ಕಥೆಗಳೇ ಇದೆ. ಸೊ ಅದನ್ನೆಲ್ಲ ಹೇಳೋಷ್ಟು ಟೈಮ್ ಇಲ್ಲ. ಸೊ ಏನ್ ಮಾಡಿದ್ರು, ಧರ್ಮರಾಜ ಭಗವದ್ಗೀತಾ ಹೇಳೋದಕ್ಕೆ ಮುಂಚೆ ಅಂದ್ರೆ ಯುದ್ಧ ಪ್ರಾರಂಭವಾದಾಗ ಅರ್ಜುನ ಮನಸ್ಸಿನಲ್ಲಿ ಅಜ್ಞಾನ ತುಂಬಿರೋ ತರ ಅವನು ಅಳ್ತಾ ಇದ್ದ. ಆದ್ರೆ ಯುದ್ಧ ಆದ್ಮೇಲೆ ಯುಧಿಷ್ಠಿರ ಮಹಾರಾಜ್ ಅಳ್ತಾ ಇದ್ದಾರೆ. ಸೊ ಇವ್ರಿಗೆ ಹೇಗೆ ಸಮಾಧಾನ ಮಾಡೋದು? ಹಾಗಾಗಿ ಭಗವಂತ ಎಷ್ಟು ಹೇಳಿದ್ರು ಅವ್ರಿಗೆ ಸಮಾಧಾನ ಆಗಿಲ್ಲ. ವಸಿಷ್ಠ ಮಹರ್ಷಿಗಳು ಹೇಳಿದ್ರು ಕೂಡ ಸಮಾಧಾನ ಆಗಿಲ್ಲ. ಅವರಿಗೆ ವ್ಯಾಸ ಮಹರ್ಷಿಗಳು ಹೇಳಿದ್ರು ಕೂಡ ಸಮಾಧಾನ ಆಗಿಲ್ಲ. ಆದ್ರೆ ಅವ್ರು ಏನ್ ಮಾಡಿದ್ರು, ಭೀಷ್ಮ ಪಿತಾಮಹರ ಹತ್ರ ಕರ್ಕೊಂಡು ಹೋದ್ರು ಭಗವಂತ. ಸೊ ಭಗವಂತನ ಇದೊಂದು ಲೀಲೆ, ಯಾಕೆ ಭೀಷ್ಮನ ಹೆಸರು ಅಜರಾಮರವಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಾನ್ ಮಾಡ್ದಿರೋಂತ ಕೆಲಸ ಭೀಷ್ಮ ಪಿತಾಮಹ ಒಂದು ಕ್ಷಣದಲ್ಲಿ ಮಾಡ್ಬಿಟ್ರು ನೋಡಿ ಅಂತ ತೋರಿಸೋದಕ್ಕೆ ಈ ಲೀಲೆಯನ್ನ ಮಾಡಿದ್ರು. ಸೊ ಅಂತಿಮ ಸಮಯದಲ್ಲಿ ಹೇಗೆ ನಾವು ಭಗವಂತನ ಸ್ಮರಣೆ ಎಂತ ಸಂದರ್ಭದಲ್ಲೂ ಮಾಡಬಹುದು, ಈ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಂತ ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ಇವತ್ತು ಕೇಳಿಸ್ಕೊಂಡಿದೀವಿ. ಸೊ ನಿಜವಾಗ್ಲೂ ಕೂಡ ಇಂಥ ಮಹಾಜನ್ ಬಗ್ಗೆ ಕೇಳಿಸ್ಕೊಂಡು ನಾವು ಕೃತಾರ್ಥರಾಗಿದ್ದೀವಿ. ಅದರಲ್ಲೂ ಕೂಡ ಪುರುಷೋತ್ತಮ ಮಾಸದಲ್ಲಿ ಭಗವಂತನ ಮಹಾನ್ ಭಕ್ತನಾದಂತ ಭೀಷ್ಮ ಪಿತಾಮಹರ ಬಗ್ಗೆ ಹೇಳುವಂತ ಅವಕಾಶ ನನಗೂ ಸಿಕ್ತು, ಕೇಳುವಂತ ಅವಕಾಶ ನಿಮ್ಗೆ ಸಿಕ್ತು. ಸೊ ಎಲ್ಲರಿಗೂ
ಕೂಡ ತುಂಬಾ ತುಂಬಾ ಧನ್ಯವಾದ. ನಾವು ಭೀಷ್ಮ ಪಿತಾಮಹರ ಹತ್ರ ಕೇಳ್ಕೊಳ್ಳೋಣ, ನಾವು ಕೂಡ ಮರಣ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು. ಸೊ ಹಾಗಾಗಿ ನಾವು ಜೀವನ ಪರ್ಯಂತ ಸ್ವಲ್ಪ ಆದ್ರೂ ಭಕ್ತಿ ಚೆನ್ನಾಗಿ ಮಾಡೋ ತರ ನಾವು ಭೀಷ್ಮ ಪಿತಾಮಹರ ಹತ್ರ ಕೇಳ್ಕೊಳ್ಳೋಣ. ಮತ್ತೆ ಕೃಷ್ಣ ಭಕ್ತವತ್ಸಲ, ಅವರ ಆಸೆಗಳನ್ನ ಖಂಡಿತವಾಗ್ಲೂ ಭಕ್ತರ ಆಸೆಗಳನ್ನು ಪೂರೈಸ್ತಾರೆ. ಸೊ ಪುರುಷೋತ್ತಮ ಮಾಸದಲ್ಲಿ ಭಗವಂತನ ಹತ್ರ ಭಗವಂತನೇ ನಾವು ಕೋರ್ಕೊಳ್ತಾ ಇದೀವಿ, ಭಗವಂತ ನಮ್ಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಮತ್ತೆ ಮರಣ, ಮರಣ ಅಂದ್ರೆ ಭಕ್ತರು ಏನು ಭಯ ಬೀಳಲ್ಲ, ಆದ್ರೆ ಮರಣ ಅಂದ್ರೆ ಭಕ್ತರು ತಮ್ಮ ಇಂದ್ರಿಯಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ಬಿಡ್ತಾರೆ, ಭಗವಂತನಲ್ಲಿ ಲೀನ ಮಾಡ್ಬಿಡ್ತಾರೆ ಅಂತ ಭೀಷ್ಮ ಪಿತಾಮಹ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಎಂತ ಸಂದರ್ಭದಲ್ಲಿ ನಾವು ನಮ್ಮ ಗುರು ಮಹಾರಾಜರನ್ನೆಲ್ಲ ನೋಡಿದ್ರೆ ಎಂತ ದೈಹಿಕ ತೊಂದರೆಗಳಿದ್ರು ಕೂಡ ಭಗವಂತನ ಸ್ಮರಣೆ ಹೇಗ್ ಮಾಡ್ತಾ ಇದ್ದಾರೆ ನಾವು ಒಂದು ಉದಾಹರಣೆಗಳೆಲ್ಲ ನೋಡ್ತಾ ಇದೀವಲ್ವಾ. ಹಾಗೆ ಸೊ ಮಹಾಜನರ ದಾರಿ ಹೇಗೆ ನಾವು ಮರಣ ಸಮಯದಲ್ಲಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಬೇಕಂತ ನಮಗೆ ಭೀಷ್ಮ ಪಿತಾಮಹರು ತೋರಿಸಿದ್ದಾರೆ. ಸೊ ಕೃಷ್ಣನ ಲೀಲೆಗಳನ್ನ ನಾವು ಸದಾ ಸ್ಮರಣೆ ಮಾಡ್ತಾ 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 ಕಡೆ ಕಾಲದಲ್ಲಿ ಕೂಡ ಭಗವಂತನ ನೆನೆಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ನನ್ನಲ್ಲಿರೋಂಥ ಅಲ್ಪ ಜ್ಞಾನದಿಂದ ಇದ್ದಂಥ ಸಮಯದಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತುಂಬಾ ಇದೆ, ಒಂದು ಕ್ಲಾಸಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದ್ರೂ ನಾನು ಹೇಳೋಂಥ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಏನಾದ್ರೂ ತ್ರುಟಿ ಇದ್ರೆ, ಏನಾದ್ರೂ ತಪ್ಪುಗಳಿದ್ರೆ ನೀವು ನನ್ನನ್ನ ತಿದ್ದಬಹುದು, ಹಾಗೇನೆ ತಪ್ಪುಗಳಿದ್ರೆ ಕ್ಷಮಿಸಿ. ಏನಾದ್ರೂ ಒಳ್ಳೇದು ಹೇಳಿದ್ದೀರಿ, ಸರಿಯಾಗಿ ಏನಾದ್ರೂ ಹೇಳಿದ್ರೆ ಅದು ನನ್ನ ಗುರು ಮಹಾರಾಜರ ಆಶೀರ್ವಾದದಿಂದ ಮಾತ್ರನೇ ಹೇಳೋದಕ್ಕೆ ಸಾಧ್ಯ ಆಯ್ತು. ಸೊ ನನ್ನನ್ನು ನೀವೆಲ್ಲರೂ ಆಶೀರ್ವಾದ ಮಾಡಿ ಇನ್ನು ಮುಂದೆ ನಾನು ಹೆಚ್ಚಿನ ಭಕ್ತಿನ ಚೆನ್ನಾಗಿ ಮಾಡ್ತಾ ಬೇರೆಯವರಿಗೆ ಕೂಡ ಕಲಿಸ್ಕೊಡೋದಕ್ಕೆ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ಅವಕಾಶ ಕೊಟ್ಟಂತ ನಿಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೃದಯಪೂರ್ವಕವಾಗಿ ತಲುಪಿಸ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಭೀಷ್ಮರ ಬಗ್ಗೆ ಅವರ ಹುಟ್ಟಿನಿಂದ ಹಿಡಿದು ಅವರು ಇಹಲೋಕಕ್ಕೆ ಹೋಗುವ ತನಕ ಅವರ ಒಂದು ಸಣ್ಣ ಪರಿಚಯವನ್ನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ಸೊ ಯಾವ್ದಾರ ಏನಾರ ಪ್ರಶ್ನೆಗಳಿದ್ರೆ ಕೇಳ್ಬೋದು ಮಾತಾಜಿ. ಮತ್ತೆ ನಮ್ಮ ಈ ಗೋಪಿ ಸೇನೆಯ ಒಂದು ತಂಡದ ನಡೆಸ್ಕೊಂಡು ಎಲ್ಲಾರು ಒಟ್ಟುಗೂಡಿಸಿ ಮುಂದೆ ಹೋಗ್ತಾ ಇರೋರು ಹರ್ಗ್ರೇಸ್ ಲೀಲಾಮಯಿ ಜಾನ್ವಿ ಮಾತಾಜಿ ಅವರು. ಸೊ ಮಾತಾಜಿ ಅವ್ರಿಗೆ ನಾನು ಕರಿತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎವ್ರಿವನ್. ಮಾತಾಜಿ ಇಷ್ಟು ನಿರರ್ಗಳವಾಗಿ, ಇಷ್ಟು ಸುಂದರವಾಗಿ ಭೀಷ್ಮ ಪಿತಾಮಹರ ಜೀವನದ ಚರಿತ್ರೆಯನ್ನ ನಮ್ಮ ಮುಂದೆ ಇಟ್ಟಿದ್ದೀರಾ. ಇದಕ್ಕೆ ನಾವು ಎಷ್ಟು ಅನಂತ ಧನ್ಯವಾದಗಳನ್ನ ಹೇಳಿದ್ರು ಸಾಲದು. ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ನಿಮಿಷವು ನಮ್ಗೆ ಆ ಕಡೆ ಈ ಕಡೆ ಹೋಗಕ್ಕೆ ಆಗ್ದಂಗೆ ಕಟ್ಟಿ ಹಾಕಿದ್ದು ನಿಮ್ಮ ಮಾತುಗಳು ಇವತ್ತು. ತುಂಬಾ ಸುಂದರವಾಗಿ ಹೇಳಿದ್ದೀರಾ. ನಿಜವಾಗ್ಲೂ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಕರೆಗೆ ಹೋಗೊಟ್ಟು ಗೋಪಿ ಸೇನೆಗೆ ಬಂದು ನಿಮ್ಮ ಸಂಘವನ್ನ ನಮ್ಗೆ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಚೈತ್ರ ಮಾತಾಜಿ. ಅವರು ನಮ್ಗೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ವು ನಮ್ಮ ಗ್ರೂಪ್ಗೆ. ಸೊ ಇದೇ ರೀತಿ ನಿಮ್ಮ ಸಂಘವನ್ನ ನಮ್ಗೆ ಮುಂದೆ ಸಹ ಕೊಡ್ತಾ ಇರಿ ಗೋಪಿ ಸೇನೆಗೆ. ಯಾಕೆಂದ್ರೆ ಎಷ್ಟೊಂದು ಜ್ಞಾನ ತುಂಬಿಕೊಂಡಿದೆ ನಿಮ್ಮಲ್ಲಿ. ಮತ್ತೆ ನೀವು ಹೇಳುವ ಶೈಲಿ ಉಂಟಲ್ಲ, ಅದು ತುಂಬಾ ಮನಸ್ಸಿಗೆ ಮುಟ್ಟೋ ಹಾಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿದ್ರಿ. ಸೊ ಹಾಗಾಗಿ ನಿಮ್ಮಲ್ಲಿ ನಮ್ಮ ಒಂದು ವಿನಂತಿ, ನಮ್ಗೆ ಮುಂದೆ ಸಹ ನಿಮ್ಗೆ ಸಮಯ ಆದಾಗ ದಯವಿಟ್ಟು ನಿಮ್ಮ ಸಂಘವನ್ನು ನಮ್ಗೆ ಕೊಡಿ ಅಂತ. ಮತ್ತೆ ಇಂದಿನ ಕ್ಲಾಸ್ ಬಗ್ಗೆ ಅಂತ ಹೇಳೋದೇ ಬೇಡ, ಅಷ್ಟು ಒಂದು ಶಬ್ದನೇ ಇಲ್ಲ ವರ್ಣಿಸಲಿಕ್ಕೆ. ಇವತ್ತಿನ ನಮ್ಗೆ ಇಷ್ಟು ಸುಂದರವಾದ ಒಂದು ಭೀಷ್ಮ ಪಿತಾಮಹರ ಬಗ್ಗೆ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೀವು ಸೇವೆ ಕೊಟ್ಟಿದ್ದಕ್ಕೆ ಮೊದಲಿಗೆ ನಾನ್ ನಿಮ್ಗೆ ಧನ್ಯವಾದ ಹೇಳ್ತೀನಿ. ನೀವು ಸೇವೆ ಕೊಟ್ಟಿರೋದ್ರಿಂದ ನಾನು ನನ್ನ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕೆಲವು ಎಷ್ಟೋ ವಿಷಯಗಳನ್ನ ಹೇಳ್ಬೇಕು ಅಂತ ಆದ್ರೂ ಎಷ್ಟೋ ಬಿಟ್ಬಿಟ್ಟಿದ್ದೀನಿ. ಮತ್ತೆ ಕೆಲವು ಹತ್ರ ಎಲ್ಲ ಸಾರಿ, ನನ್ಗೆ ಈಗ ಸ್ವಲ್ಪ ಹಲ್ಲು ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಉಚ್ಚಾರಣೆ ಮಾಡೋದಕ್ಕೆ ಅಲ್ಲಲ್ಲಿ ಸ್ವಲ್ಪ ತಪ್ಪಾಯ್ತು. ಸೊ ಸಾರಿ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಭೀಷ್ಮಾಚಾರ್ಯರ ಒಂದು ಜನ್ಮ, ಅವರು ಹುಟ್ಟಿ ಬೆಳೆದ ರೀತಿ, ಅವರು ಆಚರಣೆ ಮಾಡಿದ ಭಕ್ತಿ ಸೇವೆ, ಅವರಿಗೆ ಶಾಪ ಸಿಕ್ಕಿದ್ದು, ಕೊನೆ ಅದು ಹುಟ್ಟಿನಿಂದ ಹಿಡಿದು ಅವರ ಒಂದು ದೇಹ ತ್ಯಾಗ ಮಾಡುವವರೆಗೂ ಏನೇನೋ ಬಂತು ಅವರಲ್ಲಿ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಮತ್ತೆ ಪ್ರಶ್ನೆ ಅಂದ್ರೆ, ಭೀಷ್ಮಾಚಾರ್ಯರ ಅಂತಿಮ ಕ್ಷಣದಲ್ಲಿ ಅವರು ಶರಶೈಯಲ್ಲಿ ಮಲಗಿರ್ತಾರಲ್ಲ, ಅದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಬೇಕಾಗಿತ್ತು ಮಾತಾಜಿ. ನಾನೊಂದ್ ಹತ್ರ ಕೇಳಿದ್ದೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು, ಇದು ಅವ್ರ ಭೀಷ್ಮ ಪಿತಾಮಹ ಹೇಳ್ತಾರೆ ಅಂತ ಏನ್ ಹೇಳ್ತಾರೆ ಅಂದ್ರೆ,
ನಾನು ಮಾಡಿದಂತ ಸ್ವಯಂ ಕೃತ ಅಪರಾಧಕ್ಕೆ ನಾನೇ ಈ ಒಂದು ಶಿಕ್ಷೆಯನ್ನು ಅನುಭವಿಸ್ತೀನಿ ಅಂತ. ಸೊ ನಾನು ಎಲ್ಲಿ ಒಂದತ್ರ ಕೇಳಿರೋದು ಏನಂತ ಹೇಳಿದ್ರೆ, ಲಾಸ್ಟ್ ಅಲ್ಲಿ ದ್ರೌಪದಿ ಮಾತೆಯನ್ನ ಕರೀತಾರಂತೆ ಸಾಯೋದಕ್ಕೆ ಮುಂಚೆ. ಸೊ ಅವ್ರು ಹೇಳ್ತಾರಂತೆ, ಮಾತೆ ನನ್ನ ಕ್ಷಮಿಸ್ಬಿಡಿ ಅಂತ. ದ್ರೌಪದಿ ಮಾತೆ ಅಂತ ಇವ್ರು ನಿಮ್ಮಂತ ದೊಡ್ಡವ್ರು ನಾನು ಕ್ಷಮೆ ಕೇಳ್ಬಿಡಿ ಅಂದ್ರೆ ಆಕೆ ಭೀಷ್ಮ ಪಿತಾಮಹ ಹೇಳ್ತಾರಂತೆ, ಇಲ್ಲ ನೀವು ನನಗೆ ಕ್ಷಮಿಸಿದೀನಿ ಅಂತ ಹೇಳಿ ಅಂತ ಹೇಳ್ತಾರೆ. ಆವಾಗ ದ್ರೌಪದಿ ಮಾತೆ ಕ್ಷಮಿಸಿದೀನಿ ಅಂತ ಹೇಳ್ತಾರೆ. ಆವಾಗ ಹೇಳ್ತಾರೆ, ನಾನು ಸ್ವಯಂ ಈ ಶಿಕ್ಷೆನ ಅನುಭವಿಸ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದನೇದಾಗಿ ನಾನು ಕೌರವರ ಉಪ್ಪು ತಿಂದಿದ್ದೀನಿ ಅಂತ ಅನ್ಕೊಂಡು ನಾನು ನಿಮ್ಗೆ ಸಹಾಯ ಮಾಡಿಲ್ಲ. ಆಕ್ಚುಲಿ ಅದು ನಿಜ ಅಲ್ಲ, ಆದ್ರೂ ಕೂಡ ನಾನು ಅಂತವ್ರ ಸಂಘ ಪಡ್ಕೊಂಡಿದ್ದೀನಲ್ವಾ, ಅವ್ರ ಹತ್ರದಿಂದ ಏನ್ ತಿಂದಿದ್ದೀನಿ ಅದರಿಂದ ಪಡೆದಂತ ರಕ್ತ ಎಲ್ಲ ಸುರಿದು ಹೋಗ್ಬಿಡಿ ಅಂತ ಒಂದು. ಎರಡನೇದಾಗಿ ಮತ್ತೆ ನಾನ್ ನಿಮ್ಗೆ ಸಹಾಯ ಮಾಡಿಲ್ಲ. ಒಂದು ಹೆಣ್ಣು ಯಾವಾಗ ತನ್ನ ರಕ್ಷಣೆಗೋಸ್ಕರ ಬರ್ತಾರೆ, ಒಬ್ಬ ಕ್ಷತ್ರಿಯ ಯಾವಾಗ್ಲೂ ಸಹಾಯ ಮಾಡ್ಬೇಕು ಅಲ್ವಾ. ಸೊ ಒಂದು ಗಂಡಸು ಆಕೆನ ರಕ್ಷಿಸ್ಲೇಬೇಕು. ನಾನು ಒಬ್ಬ ಕ್ಷತ್ರಿಯನಾಗಿದ್ದುಕೊಂಡು ನನ್ನ ಕರ್ತವ್ಯ ನಾನು ಮಾಡಿಲ್ಲ. ಸೊ ನಾನು ರಾಜನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಕ್ಷತ್ರಿಯನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಸಾಮಾನ್ಯ ಪ್ರಜೆ ಆಗಿದ್ರು ಕೂಡ, ಸಾಮಾನ್ಯ ಗಂಡಸಾಗಿದ್ರು ಕೂಡ ನಾನು ನಿಮ್ಗೆ ಸಹಾಯ ಮಾಡ್ಬೇಕಾಗಿತ್ತು. ನಿಮ್ಮ ಅವಮಾನಕ್ಕೆ ನಾನು ನಿಮಗೆ ರಕ್ಷಣೆ ಕೊಡದೇ ಇರೋದೇ ಕಾರಣ. ಹಾಗಾಗಿ ನಾನು ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ. ನಾನು ಏನು ಈ ದೇಹದಲ್ಲಿ ಇರೋಂತ ರಕ್ತನೆಲ್ಲ ಭೂಮಿಗೆ ಸುರಿಸಿ ನಾನು ಕ್ಷಮಾಪಣೆಯನ್ನ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾತೆ ದ್ರೌಪದಿ ಹತ್ರ ಕೇಳ್ತಾರಂತೆ. ಇದೆಲ್ಲೋ ಒಂದ್ ಹತ್ರ ಕೇಳಿಸ್ಕೊಂಡಿದ್ದೀನಿ ಮಾತಾಜಿ. ಸೊ ಎಷ್ಟು ಸರಿ ಎಷ್ಟು ತಪ್ಪು ನನ್ಗೆ ಜ್ಞಾಪಕ ಶಕ್ತಿ ಎಷ್ಟಿದೆಯೋ ಗೊತ್ತಿಲ್ಲ. ಅಲ್ಲೇ ಬೇರೆಯವರು ಬೇರೆ ಬೇರೆ ರೀತಿಲಿ ಹೇಳ್ತಾರೆ ಮಾತಾಜಿ. ಅದಕ್ಕೆ ಮೂಲ ಕಾರಣ ಏನು ಅಂತ ಸರಿಯಾಗಿ ಅರ್ಥ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಕೇಳಿದೆ ಮಾತಾಜಿ. ಚೆನ್ನಾಗಿತ್ತು. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಆನ್ಸರ್? ಓಕೆ. ಮತ್ತೆ ಬೇರೆ ಕಡೆಯಿಂದ ಅದೇ ಅವರು ಒಂದು 10-12 ಜನ್ಮದಲ್ಲಿ ಅವರು ಹಿಂದೆ ಒಂದ್ ಕಾಡಿಗೆ ಹೋಗ್ತಾ ಇದ್ರು. ಅಲ್ಲಿ ಬೇಟೆ ಆಡ್ತಿದ್ದಾಗ ಒಂದ್ ಸರ್ಪ ಇತ್ತು. ಆ ಸರ್ಪಕ್ಕೆ ಅವರು ಬೇರೆ ಕಡೆ ಅಂದ್ರೆ ಅದು ದಾರಿಲ್ ಬಿದ್ದಿತ್ತು. ಅದನ್ನ ದೂರದಲ್ಲಿ ಎಸ್ದಾಗ ಆ ಸರ್ಪ ಒಂದು ಮುಳ್ಳಿನ ಮೇಲೆ ಬಿತ್ತು. ಅದರ ಪ್ರಭಾವದಿಂದ ಅವ್ರಿಗೆ ಅವ್ರ ಈ ಜನ್ಮದಲ್ಲಿ ಅವರು ಒಂದು ಮುಳ್ಳಿನ ಹಾಸಿ ಮೇಲೆ ಮಲ್ಕೋಬೇಕಾಗಿತ್ತು ಅಂತ ಕೇಳಿದೆ. ಅದು ನಿಜಾನ ಸುಳ್ಳು ಅಂತ ಗೊತ್ತಾಗ್ಲಿಲ್ಲ ಮಾತಾಜಿ, ಅದಕ್ಕೆ ಕೇಳಿದೆ. ಗೊತ್ತಿಲ್ಲ ಮಾತಾಜಿ, ನಾನು ಯಾವತ್ತು ಕೇಳಿಲ್ಲ ಇದು. ಆದ್ರೆ ಇದು ಮೋಸ್ಟ್ಲಿ ಇದು ಶಾಂತಿ ಪರ್ವದಲ್ಲಿ ಇರ್ಬೇಕು ಮಾತಾಜಿ. ಮಹಾಭಾರತದ ಶಾಂತಿ ಪರ್ವ ಇದೆ ಮಾತಾಜಿ, ಅದ್ರಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೀವು ವಿಶ್ವ ಚಕ್ರವರ್ತಿ ಠಾಕೂರರ ಒಂದು ಪೀಠಿಕೆಗಳನ್ನ ನೋಡಿದ್ರೆ ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ ಮಾತಾಜಿ. ನಾನು ಅಷ್ಟು ಡೀಪ್ ಆಗಿ ಓದ್ಲಿಲ್ಲ, ಬಟ್ ಇದನ್ನ ಕೇಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಅದೇ ಮತ್ತೆ ದ್ರೌಪದಿ ಹತ್ರ ಅವರು ಕೇಳ್ತಾರೆ ಮಾತಾಜಿ, ಮಾತೆ ಹತ್ರ ಕ್ಷಮೆ ಕೇಳ್ತಾರೆ. ಅದಕ್ಕೋಸ್ಕರನೇ ನಾನು ಈಗ ಮಲ್ಗಿದ್ದೀನಿ, ಅದಕ್ಕೋಸ್ಕರನೇ ನಾನು ಈ ಶಿಕ್ಷೆನ ಅನುಭವಿಸಿದ್ದೀನಿ ಅಂತ ಹೇಳ್ತಾರೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಭೀಷ್ಮಾಚಾರ್ಯರ ಬಗ್ಗೆ, ಮಹಾತ್ಮರ ಬಗ್ಗೆ ತಿಳಿಸ್ಕೊಟ್ರಲ್ಲ ಡೀಟೇಲ್ ಆಗಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಮಾತಾಜಿ, ನಂದೊಂದ್ ಪ್ರಶ್ನೆ ಅಂದ್ರೆ ತುಂಬಾ ದಿನದಿಂದ ಕಾಡ್ತಾ ಇತ್ತು. ಈಗ ಗಂಗೆ ಶಿವನ ಹೆಂಡತಿ ಅಲ್ವಾ? ಹೇಳ್ತಾರಲ್ಲ ಇಬ್ರು ಹೆಂಡತಿ ಜೊತೆಲಿ ಒಬ್ಳು ಯಾರನ್ನ ಕರಿತೀವಿ ಹೇಳಿ? ಆಕ್ಚುಲಿ ಇದು ನಮಗೂ ಹಾಗೆ ಇತ್ತು. ಶಿವನ ಹೆಂಡತಿ ಅಂತ ಯಾರನ್ನ ಕರಿತೀವಿ ನಾವು? ಪಾರ್ವತಿ. ಮತ್ತೆ ಗಂಗೆಗೌರಿ ಇಬ್ರು ಅಂತಾರಲ್ಲ. ಹಾಗಾಗಿ ಅವನು ಶಂತನನ್ನ ಹ್ಯಾಗ್ ಮದ್ವೆ ಆಗಕ್ ಒಪ್ಪಿದ್ಲು ಅನ್ನೋದು ಇಲ್ಲ ಮಾತಾಜಿ, ಅದಕ್ಕೋಸ್ಕರನೇ ಈ ಡೌಟ್ ಎಲ್ಲರಿಗೂ ಕ್ಲಿಯರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನಕ್ಕೆ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಸೊ ಇಬ್ರು ಹೆಂಡತಿ ಇದ್ರೆ ಆ ಕಡೆ ಒಬ್ರು ಇರ್ಬೋದಾಗಿತ್ತಲ್ವಾ, ಹಾಗೆ ಇಟ್ಕೊಂಡಿಲ್ವಲ್ಲ, ತಲೆ ಮೇಲೆ ಏನಕ್ಕೆ ಇಟ್ಕೊಂಡಿದ್ದಾರೆ? ಅದಕ್ಕೋಸ್ಕರನೇ ನಾನು ಇದನ್ನ ನಾನು ಉಲ್ಲೇಖವನ್ನ ಕೊಟ್ಟಿದ್ದು. ನೋಡಿ, ಗಣಪತಿಗೆ ಇಬ್ರು ಹೆಂಡತಿ ಸಿದ್ಧಿ ಬುದ್ಧಿ ಅಂತ ಹೇಳ್ತಾರಲ್ವಾ, ಇಬ್ರು ಇರ್ತಾರೆ ಅಲ್ವಾ. ಸೊ ವೆಂಕಟರಮಣ ಸ್ವಾಮಿಗೆ ಇಬ್ರು ಹೆಂಡತಿಯರು, ಅವರನ್ನು ಪಕ್ಕದಲ್ಲೇ ತಾನೇ ನಿಲ್ಸಿದ್ದಾರೆ. ಶಿವ ಏನಕ್ಕೆ ತಲೆ ಮೇಲೆ ಇಟ್ಕೊಂಡಿದ್ದಾರೆ? ಯಾಕಂದ್ರೆ ಗಂಗಾ ಮಾತ ಅವರನ್ನ ತೀರ್ಥವಾಗಿನೇ ಸ್ವೀಕಾರ ಮಾಡ್ತಾರೆ, ಕೂಡ ರಕ್ಷಣೆ ಕೊಡ್ತಾರೆ ನೋಡಿ ಜಟಾಯಿನಲ್ಲಿ ಇಟ್ಕೊಂಡು. ಯಾಕಂದ್ರೆ ಆಕೆ ಭಗವಂತನ ಭಕ್ತಳು, ಅದಕ್ಕೋಸ್ಕರ. ಪಾದದಿಂದ ಬಂದವಳು ವಿಷ್ಣುವಿನ. ಸರಿ ಮಾತಾಜಿ, ಅದು ಡೌಟ್ ಇತ್ತು, ಹಾಗೆ ಯಾವ್ದು ಒಪ್ಪಿಲ್ಲ ಮದ್ವೆಗೆ ಅಂತ. ಡೌಟ್ ಕ್ಲಿಯರ್ ಆಯ್ತು. ಆ ರೀತಿ ನಡೆಯಲ್ಲ ನೋಡಿ. ಅವರೆಲ್ಲ ಊರ್ಧ್ವ ಲೋಕಗಳಲ್ಲಿ ಇರೋರಿಗೆಲ್ಲ ಅವರು ಅಪ್ಸರಿಯರು ನೋಡಿ ಬರ್ತಾರೆ, ಇಲ್ಲಿ ಯಾರನ್ನೋ ಮದುವೆ ಮಾಡ್ಕೊಳ್ತಾರೆ, ಮತ್ತೆ ಅವ್ರಿಗೆ ಮಕ್ಳಾಗತ್ತೆ, ಮತ್ತೆ ಅವ್ರು ಹೊರಟೋಗ್ತಾರೆ, ಮತ್ತೆ ಅವರು ನೆಕ್ಸ್ಟ್ ಇನ್ಯಾರ ಜೊತೆಗೋ ಹೋಗಿ ಮದುವೆ ಮಾಡ್ಕೊಳ್ತಾರಲ್ವಾ. ಸೊ ಅವ್ರಿಗೆ ಇಲ್ಲಿರೋ ನಿಯಮ ಅವ್ರಿಗೆ ಸಲ್ಲಲ್ಲ ಮಾತಾಜಿ. ಸೊ ಗಂಗಾ ಬೇರೆ ಇನ್ನೊಂದು ಬೇರೆ ರೀತಿ ಕಥೆನಲ್ಲಿ ಗಂಗೆ ಬೇರೆಯವ್ರನ್ನ ಮದುವೆ ಮಾಡ್ಕೊಂತಾಳೆ.
ಸೊ ಅದೇ ರೀತಿಯಲ್ಲಿ ಇಲ್ಲಿ ಶಾಂತನು ಮಹಾರಾಜನ ಮದ್ವೆ ಮಾಡ್ಕೊಳ್ತಾರೆ. ಸೊ ನಮ್ಮಲ್ಲಿ ಈ ಭೂಲೋಕದಲ್ಲಿರುವಂತ ಕ್ರಿಯೆ ಅಲ್ಲಿ ನಡೆಯಲ್ಲ ಮಾತಾಜಿ. ಇಂತಿಂತವರಿಂದ ಈ ತರ ಆಗ್ಬೇಕು ಭೂಲೋಕದಲ್ಲಿ ಅನ್ನೋದು ಒಂದೊಂದು ಪರಮಾತ್ಮನ ಇಚ್ಛೆ ಇದ್ದೇ ಇರುತ್ತೆ ಮೊದ್ಲಿಂದಾನು. ರಚಿಸಿರುವಂತ ಲೀಲೆ. ಹೌದು ಹೌದು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಯಾರಾದ್ರೂ ತಿದ್ದಬಹುದು. ನಮ್ ಜೊತೆ ಹರ್ಗ್ರೆ ಸುಭಾಷಿಣಿ ರಾಧೆ ಮಾತಾಜಿ ಕೂಡ ಇದ್ದಾರೆ. ಸೊ ಹಿ ಇಸ್ ಒನ್ ಆಫ್ ದ ಸೀನಿಯರ್ ಡಿವೋಟಿ. ಅವರು ಈ ಗೋಪಿ ಸೇನೆನ ಸ್ಟಾರ್ಟ್ ಮಾಡಿದ್ದು, ಅವರ ಒಂದು ಪ್ರೇರೇಪಣೆಯಿಂದ ನಾವು ಈ ಗೋಪಿ ಸೇನೆನ ಸ್ಟಾರ್ಟ್ ಮಾಡಿದ್ದು ಮಾತಾಜಿ. ಸೊ ಸುಭಾಷಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸುಭಾಷಿಣಿ ಮಾತಾಜಿ ಇದ್ದೀರಾ? ಮೈಂಡ್ ಬಿ ಬಿಸಿ ಇರ್ಬೋದು ಮಾತಾಜಿ. ಎಸ್. ಸೊ ಇನ್ಯಾರ್ದಾರ ಏನಾರ ಪ್ರಶ್ನೆಗಳಿದ್ಯಾ? ಹರೇ ಕೃಷ್ಣ ಮಾತಾಜಿ, ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ ಮಾತಾಜಿ. ಚೈತ್ರ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ್ಬೇಕು ಮಾತಾಜಿ, ನಾನ್ ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕು ಮಾತಾಜಿ. ಈ ಸೇವೆ ಕೊಟ್ಟಿದ್ದಕ್ಕೆ. ನಮ್ಮ ಒಂದು ಕರೆಗೆ ಹೋಗೊಟ್ಟು ಗೋಪಿ ಸೇನೆಗೆ ಸೇವೆ ಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಭೀಷ್ಮಾಚಾರ್ಯರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವನ್ ಪ್ರಣಾಮ್. ಇವತ್ತಿನ ಈ ಕತೆ ಭೀಷ್ಮ ಪಿತಾಮಹರ್ದು ನಮ್ಗೆ ಕತೆ ಗೊತ್ತಿರ್ಲಿಲ್ಲ. ತಮ್ಮ ಕಡೆಯಿಂದ ಈ ಗೋಪಿಸೇನಾ ಕ್ಲಾಸಿಂದ ನಾನು ಅರ್ಥಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ. ಎಲ್ಲಾ ಮಾತಾಜಿಗಳಿಗೂ ದಂಡವಂತ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮಗಳು ಎಲ್ಲರಿಗೂ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ತುಂಬಾ ಅರ್ಥಪೂರ್ಣವಾಗಿತ್ತು. ಗಂಗೆನ ಶಿವ ಹೇಗೆ ತಲೆ ಮೇಲೆ ಇಟ್ಕೊಂಡ್ರು, ಭಗವಂತ ನಾನ್ ಬಂದ್ರೆ ಧುಮುಕಿದ್ರೆ ಯಾರ್ ತಡ್ಕೋತಾರೆ, ಭಗೀರಥ ಹೋಗಿ ಕೇಳ್ದಾಗ ನಾನ್ ಬರ್ತೀನಿ, ನಿನ್ನ ಕರೆಗೆ ಹೋಗ್ಬಿಟ್ಟು ನಾನ್ ಬರ್ತೀನಿ, ಆದ್ರೆ ನನ್ನನ್ನ ಹಿಡಿಯೋರು ಯಾರಿದ್ದಾರೆ ಅಂತ ಹೇಳ್ದಾಗ ಹೋಗಿ ಭಗೀರಥ ಕೇಳ್ತಾರೆ ಶಿವನ್ಗೆ, ನಾನಿದ್ದೀನಿ, ನಿನ್ ಗಂಗೆನ್ ಕರ್ಕೊಂಡ್ ಬಾ, ನಾನ್ ಅವಳನ್ನ ಹಿಡಿತೀನಿ ಅಂತ ಹೇಳಿ ಅವ್ರು ಮುಡಿ ಬಿಚ್ಚಿ ಅವ್ರನ್ನ ಸೇರಿಸ್ಕೊಂಡು, ನೀವ್ ಹೇಳಿದ್ದು ಅವ್ರು ಪತ್ನಿ ಅಲ್ಲ ಮಾತಾಜಿ, ಅವ್ರನ್ನ ಒಂದು ತೀರ್ಥ ಸ್ವರೂಪದಲ್ಲಿ, ಅದು ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮಗಳು ಮಾತಾಜಿ. ಮಾತಾಜಿ ಅವ್ರೆ, ನಿಮ್ಮದು ಪರಿಚಯ ನಾನು ಹೇಳ್ಕೋಬಹುದಾ ಮಾತಾಜಿ? ನಿಮ್ಮ ಅನುಮತಿ ನೀಡಿದ್ರೆ ಸುಗುಣ ಮಾತಾಜಿ ಅವ್ರಿಗೆ ಆಗ್ಬೋದಾ ಮಾತಾಜಿ? ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ನನ್ನ ಮೊದಲ ಶಿಕ್ಷಾ ಗುರು ಈ ಮಾತಾಜಿ ಅವರು. ಎಲ್ಲರೂ ಅವರಿಗೋಸ್ಕರ ಪಂಚತತ್ವ ಮಂತ್ರದೊಂದಿಗೆ ನೀವೆಲ್ರೂ ಅವ್ರಿಗೆ ಪ್ರೇಯರ್ ಮಾಡ್ಬೇಕಂತ ನನ್ನ ಪ್ರಾರ್ಥನೆ ನಿಮ್ಮಲ್ಲಿ ನಾನ್ ಬೇಡ್ಕೊಳ್ತಾ ಇದ್ದೀನಿ. ಎಸ್ ಮಾತಾಜಿಗೆ ಎಲ್ಲಾರು ಪ್ರಶ್ನೆಗಳು ಮುಗಿದ್ಮೇಲೆ ನಾವು ಖಂಡಿತವಾಗ್ಲೂ ಪಂಚತತ್ವ ಮಂತ್ರ ಜೊತೆಗೆ ಹರೇ ಕೃಷ್ಣ ಮಂತ್ರ ಹೇಳೋಣ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಎಸ್ ಇನ್ಯಾರ್ದಾರ ಏನಾರ ಪ್ರಶ್ನೆ ಇದೆಯಾ? ಏನಾದ್ರೂ ನನ್ನಲ್ಲಿ ಲೋಪದೋಷ ಇದ್ರೆ ಅದನ್ನ ಹೇಳಿದ್ರೆ ನಾನು ಖಂಡಿತವಾಗ್ಲೂ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಇಲ್ಲ ಮಾತಾಜಿ, ತುಂಬಾ ಸುಂದರವಾಗಿ ಹೇಳಿದ್ರಿ. ಯಾಕಂದ್ರೆ ಈ ಒಂದು ಮಾಸದಲ್ಲಿ ಈ ತರ ಭಕ್ತರ ಬಗ್ಗೆ ನಾವು ಓದೋದು, ಕೇಳೋದು, ಒಂದು ಇದು ಮಾಡಿದ್ರೆ ಅಟ್ಲೀಸ್ಟ್ 1% ನಮ್ಮಲ್ಲಿ ಭಕ್ತಿ ಮೂಡುತ್ತೆ ಅಂತ ಹೇಳ್ತಾರೆ. ಸೊ ಇಂಥ ಒಬ್ರು ಭೀಷ್ಮಾಚಾರ್ಯರ ಬಗ್ಗೆ ಇವತ್ತು ಬಂದು ನಮ್ಗೆ ಇಂಥ ಒಂದು ಒಳ್ಳೆ ಸುಂದರವಾದ ಅವ್ರ ಪಾಸ್ಟ್ ಟೈಮ್ಸ್ ನ ಹೇಳಿದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ನಿಮ್ ಸೇವೆ ಲೀಲಾಮಯಿ ಮಾತಾಜಿ ಹೇಳ್ದಂಗೆ ಹಿಂಗೆ ನಮ್ ಗೋಪಿ ಸೇನೆಗೆ ಇರ್ಲಿ, ಸೊ ದಟ್ ನಾವು ನಿಮ್ಮಿಂದ ಇನ್ನೂ ಹೆಚ್ಚು ಹೆಚ್ಚು ಕಲಿಬಹುದು ಅಂತ ಹೇಳಿ ನಾವು ನಿಮ್ನ ಆಶಿಸ್ತೇವೆ ಮಾತಾಜಿ. ಎಸ್ ಮಾತಾಜಿ. ಸೊ ನಿರ್ಮಲಾ ಮಾತಾಜಿ. ಎಸ್ ಮಾತಾಜಿ. ಸೊ ನಿರ್ಮಲಾ ಮಾತಾಜಿ ಹೇಳ್ದಂಗೆ ಮಾತಾಜಿಗೆ ಒಂದ್ಸಲ ಪಂಚತತ್ವ ಮಂತ್ರ ಮತ್ತೆ ಹರೇ ಕೃಷ್ಣ ಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ.
ಸೊ ಇವತ್ತಿನ ಕಾರ್ಯಕ್ರಮದ ಕೊನೆ ಹಂತ ನರಸಿಂಹ ಆರತಿ. ಸೊ ನರಸಿಂಹ ಆರತಿನ ಹಾಡಕ್ಕೆ ನಮ್ ಜೊತೆ ಇವತ್ತು ಹರ್ಗ್ರೇಸ್ ವೇದವತಿ ಸೇವಿನಿ ಮಾತಾಜಿ ಅವರಿದ್ದಾರೆ. ಸೊ ಮಾತಾಜಿ ಅವರು ನಮ್ಗೆಲ್ಲರಿಗೂ ಪರಿಚಿತರು, ಪ್ಲಸ್ ನಮ್ಮ ಒಂದು ಸೇವೆಗೆ ಯಾವಾಗ್ಲೂ ಸಿದ್ಧವಾಗಿರ್ತಾರೆ. ಮಾತಾಜಿ ನಾನ್ ಸೇವೆ ಮಾಡ್ತೀನಿ ಅಂತ ಹೇಳಿ. ಸೊ ಮಾತಾಜಿ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ. ಸೊ ಮಾತಾಜಿ ಅವರು ಆಕ್ಚುಲಿ ಮುಂಚೆ ಮೈಸೂರಿನಲ್ಲಿದ್ರು, ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಮಗನ ಹತ್ತಿರ. ಸೊ ಮಾತಾಜಿ ಅವರು ಇಲ್ಲಿ ಇರ್ಬೇಕಾದ್ರೆ ಕೃಷ್ಣನ್ಗೆ ವಿಧ ವಿಧವಾಗಿ ಭೋಗಗಳನ್ನ ಮಾಡಿ ಆಫರಿಂಗ್ ಮಾಡ್ತಾ ಇದ್ರು. ಜೊತೆಗೆ ಮಾತಾಜಿ ಅವರು ಕೃಷ್ಣನ್ DT ಡ್ರೆಸ್ ಹೊಲಿಯೋದು ಎಲ್ಲಾ ಸೇವೆಗಳನ್ನಲ್ಲೂ ತಮ್ಮನ್ನ ತಾವು ತೊಡಗಿಸ್ಕೊಂಡು ಮುತುವರ್ಜಿಯಿಂದ ಸೇವೆ ಮಾಡ್ತಾ ಇದ್ರು. ಬಟ್ ಹೇಳ್ತಾರಲ್ಲ, ಕಾಲೈ ತಸ್ಮೈ ನಮಃ ಅಂತ, ಕಾಲದ ಜೊತೆ ಮುಂದೆ ಹೋಗ್ಬೇಕಂತ ಹೇಳಿ ಪಾಪ ಅವ್ರುವೆ ಮಗನ ಜೊತೆ ಹೋಗಿ ಇರ್ಬೇಕಾಗಿತ್ತು. ಸೊ ಹಾಗಾಗಿ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಸೊ ಕೃಷ್ಣನ ನಾವೆಲ್ಲ ಹುಡ್ಕೊಂಡೋದ್ರು ಕೃಷ್ಣ ನಮಗ್ ಸಿಗ್ತಾನೆ ಅನ್ನೋದಿಕ್ಕೆ ಮಾತಾಜಿ ಅವ್ರಲ್ಲಿ ಹೋದ್ಮೇಲೆ ನಂಗೆ ಇಲ್ಲೊಂದು ಸತ್ಸಂಗ ಸಿಗ್ಬೇಕು, ನಾನೊಂದು ಸತ್ಸಂಗಕ್ಕೆ ಹೋಗ್ಬೇಕು ಅಂತ ಹೇಳಿ ಮಾತಾಜಿ ಅವರು ಆಸೆ ಪಟ್ರು. ಸೊ ಅವ್ರ ಮನೆ ಹತ್ರ RR ನಗರದ ಹತ್ರನೇ ಅಲ್ಲೇ ಒಂದು ಸತ್ಸಂಗ ಇದೆಯಂತೆ. ಸೊ ಮಾತಾಜಿ ಅವರು ಅಲ್ಲೂ ಕೂಡ ಹೋಗಿ ತಮ್ಮ ಕೈಲಾಗಿದ್ದ ಸೇವೆಗಳನ್ನ ಮಾಡ್ತಾ ಆ ಕೃಷ್ಣನ ಭಕ್ತಿ ಮಾಡ್ತಾ ಇದ್ದಾರೆ. ಸೊ ಮಾತಾಜಿ ಅವರ ಭಕ್ತಿ ಹಿಂಗೆ ನಡೀತಿರ್ಲಿ. ಮತ್ತೆ ನಮ್ಮ ಮೈಸೂರಿಗೂ ಅವಾಗ ಬರ್ತಾ ಇರ್ಬೇಕು. ಮಾತಾಜಿ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಇವಾಗ. ಸೊ ಕೇಳ್ತಾ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಮಾತಾಜಿನ ಇವತ್ತು ನರಸಿಂಹಾರತಿ ಹಾಡೋದಿಕ್ಕೆ ಕರೆಯೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಟು ಯು ಮಾತಾಜಿ. ಹರೇ ಕೃಷ್ಣ ಹಾಡ್ಲಾ ಮಾತಾಜಿ? ಸ್ಟಾರ್ಟ್ ಮಾಡಿ ಮಾತಾಜಿ. ಸರಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ. ಹಿರಣ್ಯಕಶಿ ಪೂರ್ವಕ್ಷಃ ಶಿಲಟಂಕಾನಕಾಲಾಯೇ. ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ, ನರಸಿಂಹಂ ಮದಿಂ ಶರಣಂ ಪ್ರಪದ್ಯೆ. ತವ ಕರ ಕಮಲವರೇನಕ ಅದ್ಭುತ ಶೃಂಗ ದಲಿತಾ ಹಿರಣ್ಯಕಶಿಪೋ ತನು ಭೃಂಗ. ಕೇಶವಧೃತ ನರಹರಿ ರೂಪ, ಜೈ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ನರಸಿಂಹದೇ ಜಯ ನರಸಿಂಹದೇ, ಜಯ ನರಸಿಂಹದೇ ಜಯ ನರಸಿಂಹದೇ. ಭಕ್ತ ಪ್ರಹ್ಲಾದ ಜಯ, ಭಕ್ತ ಪ್ರಹ್ಲಾದ ಜಯ, ಭಕ್ತ ಪ್ರಹ್ಲಾದ ಜಯ, ಭಕ್ತ ಪ್ರಹ್ಲಾದ ಜಯೋ. ಲಕ್ಷ್ಮೀ ನರಸಿಂಹ ಜಯ, ಲಕ್ಷ್ಮೀ ನರಸಿಂಹ ಜಯ, ಲಕ್ಷ್ಮೀ ನರಸಿಂಹ ಜಯ, ಲಕ್ಷ್ಮೀ ನರಸಿಂಹ. ಪ್ರಹ್ಲಾದ ಮಹಾರಾಜ ಜಯ, ಪ್ರಹ್ಲಾದ ಮಹಾರಾಜ ಜಯ, ಪ್ರಹ್ಲಾದ ಮಹಾರಾಜ ಜಯ, ಪ್ರಹ್ಲಾದ ಮಹಾರಾಜ. ವಿಘ್ನ ವಿನಾಶಕ ಭಗವಾನ್ ನರಸಿಂಹದೇವ್ ಕಿ ಜೈ. ಭಕ್ತ ಶಿರೋಮಣಿ ಭಕ್ತ ಪ್ರಹ್ಲಾದ ಮಹಾರಾಜ್ ಜೈ. ಹರೇ ಕೃಷ್ಣ. ಭಕ್ತಿ ಮಾಡೋದಕ್ಕೆ ಪರಮಶ್ರೇಷ್ಠವಾಗಿರುವಂತ ಅಧಿಕ ಮಾಸದಲ್ಲಿ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಮ್ಮ ಗೋಪಿ ಸೇನಾ ತಂಡಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮೊಮ್ಮಗಳು ಗಲಾಟೆ ಮಾಡ್ತಾ ಇದ್ದಾಳೆ, ಬಾಕಿಲ್ ಬಡಿತಾ ಇದ್ದಾಳೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಮೊಮ್ಮಗಳ ಇಷ್ಟೆಲ್ಲ ಕಾಟ ಕೊಟ್ರು ಆದ್ರೂ ನರಸಿಂಹ ಆರತಿ ಆಡ್ಬೇಕಂತ ಹೇಳಿ ಹಾಡಿದ್ರಲ್ಲ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನಿಮ್ ಸೇವೆ ಹಿಂಗೆ ಇರ್ಲಿ, ಮೊಮ್ಮಗಳು ಹಿಂಗೆ ಕಾಟ ಕೊಡ್ತಾ ಇದ್ದು ಜೊತೆಗೆ ನೀವು ಹಾಡ್ತಾ ಇರ್ಲಿ ಅಂತ ಹೇಳಿ ಬೇಡ್ಕೊತೀನಿ. ಅವಳದ್ದು ಮಾಮೂಲಿ ಆಗ್ತಾ ಇರ್ತದೆ. ಎಸ್ ಮಾತಾಜಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಎಸ್ ಲೀಲಾಮೈ ಮಾತಾಜಿ, ಓವರ್ ಟು ಯು ಮಾತಾಜಿ.
ಹರೇ ಕೃಷ್ಣ. ಇವತ್ತು ಸೇರಿರುವ ಎಲ್ಲ 45 ಪಾರ್ಟಿಸಿಪೆಂಟ್ಸ್ಗೆ, ಎಲ್ಲ ಮಾತಾಜಿಗಳಿಗೆ ನನ್ನ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗ್ಲಿಕ್ಕೆ ನಿಮ್ಮ ಸಹಕಾರವೇ ಕಾರಣ. ನೀವು ಇಲ್ಲ ಅಂದ್ರೆ ಗೋಪಿಸೇನೆ ಇಲ್ಲ, ಗೋಪಿಸೇನೆಗೆ ನಿಮ್ಮ ಸಹಕಾರ ತುಂಬಾ ತುಂಬಾ ಇಂಪಾರ್ಟೆಂಟ್. ಅದು ಕೊಟ್ರೆ ನಮ್ಗೆ ಇನ್ನೂ ಏನೇನು ಆಡ್ ಮಾಡ್ಬೇಕು ಗೋಪಿಸೇನೆಯಲ್ಲಿ ಅಂತ ನಾನು ಶ್ಯಾಮಕಾಂತ ಮಾತಾಜಿ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸೊ ಎಲ್ಲರ ಕಡೆಯಿಂದಾನು ಈ ಒಂದು ಅಭಿಪ್ರಾಯಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಮಾತಾಜಿ ನಾವ್ ಗೋಪಿಸೇನೆ ನಾವು ಇದ್ ಮಾಡೋಣ, ಈ ಕಾರ್ಯಕ್ರಮ ಇಡೋಣ, ಈ ವಿಷಯದ ಬಗ್ಗೆ ಮಾತಾಡೋಣ. ಸೊ ಇವೆಲ್ಲವನ್ನು ನಾನು ನಾವು ಬರೀ ಆಧ್ಯಾತ್ಮಿಕ ಪ್ರವಚನ ಮಾಡಿ ಮಂಗಳವಾರ ಮತ್ತೆ ನೆಕ್ಸ್ಟ್ ಮಂಗಳವಾರದವರೆಗೂ ಮರ್ತ್ ಬಿಡೋದಲ್ಲ. ಇದು ಒಂದು ನಿಮ್ಮ ವಸುದೇವ ಕುಟುಂಬವನ್ನ ಇನ್ನೂ ಚೆನ್ನಾಗಿ ನಾವು ಬೆಳೆಸ್ಬೇಕು. ಅದಕ್ಕೋಸ್ಕರ ಎಲ್ಲರ ಅಭಿಪ್ರಾಯಗಳಿಗೂ ಇಲ್ಲಿ ಬೆಲೆ ಉಂಟು. ಸೊ ಹಾಗಾಗಿ ಎಲ್ಲರೂ ನಿಮ್ಮ ಏನ್ ನಿಮ್ಮ ಒಪಿನಿಯನ್ಸ್ ಇದೆ ದಯವಿಟ್ಟು ಹೇಳಿ. ಹೌ ವಿ ಕ್ಯಾನ್ ಇಂಪ್ರೂವ್ ಸ್ಟಿಲ್ ಮೋರ್. ಇವತ್ತು ಸೇರಿರೋ ಒಳ್ಳೆ ಸಂಖ್ಯೆಯಲ್ಲಿ ಸೇರಿದ್ದಕ್ಕೆ ನಂಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಎಲ್ಲರಿಗೂ ನಾನು ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಮುಂದಿನ ವಾರದ ಸೇವೆಗೆ ಚಿತ್ರದುರ್ಗ ಮಾತಾಜಿಯವರಿಗೆ ಸೆಲೆಕ್ಟ್ ಮಾಡಿದೀವಿ. ಸೊ ಮಾತಾಜಿಯವರು ಮುಂದೆ ಬಂದು ಸೇವೆಯನ್ನು ತಗೊಳ್ಬೇಕಂತ ಹೇಳ್ತೀನಿ. ಪ್ರವಚನ ಮಾತಾಜಿಯವ್ರದ್ದು ಇರುತ್ತೆ, ಶ್ಯಾಮಕಾಂತ ಮಾತಾಜಿಯವ್ರದ್ದು. ಬೇರೆ ಎಲ್ಲ ಸೇವೆಯನ್ನ ಚಿತ್ರದುರ್ಗದ ಎಲ್ಲ ಮಾತಾಜಿಸ್ಗಳು ತಗೊಂಡ್ರೆ ಒಳ್ಳೇದು. ಸೊ ರಾಜೇಶ್ವರಿ ಮಾತಾಜಿಯವರು ಇದ್ದಾರೆ ಅನ್ಕೋತೀನಿ ಆನ್ಲೈನ್. ಸೊ ಅವರೆಲ್ಲರೂ ಡಿಸ್ಕಸ್ ಮಾಡಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಹರೇ ಕೃಷ್ಣ. ಓವರ್ ಟು ಯು ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ನಮ್ಮ ಗ್ರೂಪ್ನಲ್ಲಿ ಅರೌಂಡ್ ಒಂದು 250-260 ಏನೋ ಇದ್ದಾವೆ ಸ್ಟ್ರೆಂತ್ ಬಂದು. ಸೊ ಕ್ಲಾಸಸ್ ಬಂದು ನಾವು ಅರೌಂಡ್ ಕ್ಲಾಸಲ್ಲಿ ಅಟೆಂಡ್ ಆಗೋರು ಒಂದು ಆವ್ರೇಜ್ 50 ಅಂತಾನೆ ಇಟ್ಕೊಳ್ಳೋಣ. ಸೊ ಹಾಗಾಗಿ ನನ್ನ ಒಂದು ಎಲ್ಲ 199 ಮೆಂಬರ್ಸ್, 200 ಮೆಂಬರ್ಸ್ ಇದೀವಿ. ಸೊ 200 ಮೆಂಬರ್ಸ್ ಅಲ್ಲಿ ಜಾಯಿನ್ ಆಗೋರು ಒಂದು ಆವ್ರೇಜ್ ಆಫ್ 50 ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ಉಪಯೋಗನ ಎಲ್ಲರೂ ಪಡ್ಕೊಳ್ಳೋಣ. ಯಾಕಂದ್ರೆ ಮುಂದೆ ಬರೋ ಕ್ಲಾಸ್ಗಳಲ್ಲಿ ಮಾತಾಜಿ ಹೇಳ್ದಂಗೆ ಎಲ್ಲರ ಒಂದು ಅಭಿಪ್ರಾಯಗಳನ್ನ ನಾವು ಕಲೆಕ್ಟ್ ಮಾಡ್ತಾ ಇದೀವಿ. ನಾವು ಇನ್ನೂ ಹೆಂಗೆ ಇಂಪ್ರೂವ್ ಮಾಡ್ಬೋದು, ನಾವು ಇನ್ನೂ ಏನೇನು ಕ್ಲಾಸಸ್ ಬಗ್ಗೆ ಮಾಡ್ಬೋದು ಅಂತ ಹೇಳಿ. ಸೊ ನಿಮ್ಮ ಅನಿಸಿಕೆಗಳನ್ನ ಮಾತಾಜಿಗೋ ನನಗೋ ಯಾರ ಜೊತೆ ಆದ್ರೂ ಶೇರ್ ಮಾಡಿ. ಸೊ ದಟ್ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ಬರೀ ಪ್ರವಚನ ಅಲ್ಲದೆ ಇರೋದ್ರಿಂದ ನೀವು ನಿಮ್ಮ ಸ್ನೇಹಿತರು ಯಾರ್ಯಾರನ್ನ ನೀವು ಗ್ರೂಪಲ್ಲಿ ಆ್ಯಡ್ ಮಾಡಿಸಿದ್ದೀರಾ, ಅಥವಾ ಗ್ರೂಪಲ್ಲಿ ಆ್ಯಡ್ ಮಾಡಿರ್ಲೇಬೇಕು ಅಂತ ಏನಿಲ್ಲ, ಅವ್ರಿಗೆ ಬೇಕಾದ್ರೆ ನೀವು ಲಿಂಕನ್ನ ಶೇರ್ ಮಾಡ್ಬೋದು. ನಾನು ಶೇರ್ ಮಾಡಿದ್ಮೇಲೆ ಲಿಂಕು ನೀವು ಡೈರೆಕ್ಟಾಗಿ ಅವ್ರಿಗೆ ಶೇರ್ ಮಾಡಿ, ಕ್ಲಾಸಸ್ ಇದೆ ಅಟೆಂಡ್ ಮಾಡಿ ಅಂತ ಹೇಳಿ ಅವ್ರಿಗೆ ಅಟೆಂಡ್ ಮಾಡೋಕ್ಕೆ ಹೇಳಿ ಅವ್ರನ್ನ ದಯವಿಟ್ಟು ಆದಷ್ಟು ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಬನ್ನಿ. ಸೊ ದಟ್ ನಮ್ಮ ಈ ಒಂದು ಗೋಪಿ ಸೇನೆಯ ಒಂದು ಏನು ಮೋಟಿವ್ ಇದೆ, ಎಸ್ಪೆಷಲಿ ನಾವು ಮಾತಾಜೀಸ್ನ ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಸಹಾಯ ಮಾಡಬೇಕು ಅನ್ನೋ ಹೇಳೋದು ನಮ್ದು ಒಂದು ಮೋಟಿವು. ಸೊ ಹಾಗಾಗಿ ಅದಕ್ಕೆ ಎಲ್ಲರ ಒಂದು ಸಹಕಾರ ಬೇಕು, ಲೀಲಾಮಯ ಮಾತಾಜಿ ಹೇಳ್ದಂಗೆ. ಸೊ ಎಲ್ಲರೂ ಆದಷ್ಟು ನಿಮ್ಮ ಫ್ರೆಂಡ್ಸು ಇದು ಯಾರು ಗ್ರೂಪಲ್ಲಿ ಇದ್ದಾರೆ, ಯಾರು ಅಟೆಂಡ್ ಮಾಡ್ತಾ ಇಲ್ವೋ ಅವ್ರಿಗೆಲ್ಲ ನೀವೇ ಕಾಲ್ ಮಾಡಿ ಯಾಕೆ ಅಟೆಂಡ್ ಮಾಡ್ತಾ ಇಲ್ಲ, ಅಟೆಂಡ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ. ಮತ್ತೆ ಮುಂದೆ ಬಂದು ಸೇವೆಗಳನ್ನೂ ತಗೊಳ್ಳಿ. ಅಟ್ಲೀಸ್ಟ್ ನರಸಿಂಹ ಆರತಿ ಎಲ್ಲರೂ ಹಾಡ್ಬೋದು. ಭಕ್ತಿ ಮಾಡ್ತಾ ಇರೋರು ನರಸಿಂಹ ಆರತಿ ಹಾಡೋದಕ್ಕೆ ತುಂಬಾ ಏನು ಮುಜುಗರನೂ ಆಗೋದಿಲ್ಲ. ಅಂಡ್ ನರಸಿಂಹ ಆರತಿ ಇಸ್ ಅ ವೆರಿ ಸಿಂಪಲ್ ಆರತಿ ಇರೋದ್ರಲ್ಲಿ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ನರಸಿಂಹ ಆರತಿ ಹಾಡೋದಕ್ಕೆ ಒಂದು ಮುಂದೆ ಬಂದು ತಗೊಳ್ಳಿ ಅಂತ ಹೇಳಿ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಎಸ್ ಮಾತಾಜಿ. ಸೊ ನಾನು ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ತೀನಿ. ಏಕೋ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ, ಕರ್ಮಪಿ ಏಕ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾರೂಣಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯನಿ ಮಹಾಮಾಯೆ
महायोगिनी अधीश्वरी नन्दगोपसुतं देवी पतिं मे कुरुते नमः। श्रीकृष्ण शरणं मम दासोऽहं कृष्ण तवास्मि। हरे कृष्ण 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 हरे हरे, हरे राम 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 हरे हरे।